ಬಂದ ಕೆಲಸ ಏನ್ರಿ ನಿಮ್ಮ ಕಾರ್ಯಕ್ರಮ ಭಾಳ ಚಲೋ ಅದಾವು, ನಿಮ್ಮ ಜಮಖಾನಗಳು ಭಾಳ ಇದು ಅನಿಸ್ತಾವು, ನೀವು ಫಾರಿನ್ ಗಿರಿನಿಗೆ ಕಳಿಸ್ತಿರೋ, ಏನು ಮಾಡ್ತಿರೋ, ಏನು ತರಬೇತಿ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ ಅಂತ ಎಲ್ಲರ ಬಗ್ಗೆನೂ ವಿಚಾರಿಸಿದ ತಕ್ಷಣ ಅದು ಹೇಳಿದ್ವಿ, ಇಲ್ಲ ಮೇಡಮು ನಾವು ತರಬೇತಿ ತೊಗೊಂಡೇವಿ, ಇದು ನಾವು ಮಾಡ್ಲಿಕ್ಕೆ ಕುಂತರೂ 25 ವರ್ಷ ಆಯಿತು, ಇದು ಸುಮಾರು ಬೇಡಿಕೆ ಅದಾವೆ ನಮ್ಮ ಜಮಖಾನ, ಆದರೆ ನಮಗೇನು ಸೌಲಭ್ಯ ಇಲ್ಲರಿ ಅಂತ ಹೇಳಿದ್ವಿ. ಮೇಡಮ್ ಅವ್ರು ಹೇಳಿದ್ರು, ಒಂದಿನ ನೀವು ಹೊರಗಡೆ ಬರ್ರಿ, ಒಳಗೆ ಕುಂತ್ರೆ ಆಗೋಂಗಿಲ್ಲ, ಇದೇನು ಕೆಲಸ ನಿಮ್ಗೆ ಆಗೋಂಗಿಲ್ಲ, ನೀವು ಬಂದ ಕೆಲಸ ಒಂದ್ಸಲ ನಮ್ಮ ಗ್ರಾಮ ಶಿಲ್ಪಿಗೆ ಅದೆಲ್ಲ ಬಂದ್ರಿ ಅಂದ್ರೆ ಸುಮಾರು ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನಿಮ್ಮ ಜಮಖಾನಗಳದ್ದು ಬೇಡಿಕೆ ಹೆಂಗೈತಿ, ಏನೈತಿ, ಅದ್ರ ಬಗ್ಗೆ ಏನು ಐತಿ ನಿಮ್ಮದು ಕಲಾ ಅನ್ನುವಂಥದ್ದು ಪ್ರತಿಭೆ ನೀವು ಮಾಡಿ ತೋರಿಸಿದ್ರೆ ಇನ್ನೂ ಜನರಿಗೆ ಗೊತ್ತಾಗುತ್ತೆ. ಇದು ಯಾವ ಥರ ನೀವು ಮಾಡ್ತೀರಿ, ಅಲ್ಲೇ ಯಾರೋ ತೊಗೊಂಡು ಬಂದಿದ್ದು, ಯಾರೋ ಕೆಲಸ ಮಾಡಿದ್ದು ಇಲ್ಲೇ ತೊಗೊಂಡು ಬಂದು ಮಾರಾಟ ಮಾಡ್ತೀರಿ, ಆ ಥರ ಅನ್ನಿಸ್ಕೊಳ್ಳೋದು ಬೇಡ. ನೀವು ಮಗ್ಗ ತೊಗೊಂಡು ಬಂದು ಇಲ್ಲೇ ಡೆಮಾಂಡೇಶನ್ ಮಾಡಿದ್ರಿ ಅಂದರೆ ಗ್ರಾಮ ಶಿಲ್ಪಿ ಒಳಗೆ ಹಳ್ಳಿ ಒಳಗೆ ಏನೇನು ಕೆಲಸ ಆಗ್ತಾವು, ಯಾವ್ಯಾವ ಇಲ್ಲ ಮಹಿಳೆಯರು ಅದಾರ, ನಾವು ಕನಿಷ್ಠ ಇಲ್ಲ ಅಂದರೂ 35 ಜನ ಮಹಿಳೆಯರು ಅದೇವ್ರಿ ಇಲ್ಲಿ ಕೆಲಸ ಮಾಡೋದು, ಮ್ಯಾನೇಜರ್ ಮಾತ್ರ ಜೆಂಟ್ಸು. ಯಾರ ಕೇಳಬೇಕು ಬರ್ಬೇಕಂದ್ರೆ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ನಮ್ಮ ಆಫೀಸ್ ಒಳಗೆ. ನಾವು ಬರ್ಬೋದಾ, ಇಲ್ಲ ಲೇಡೀಸ್ ಇರ್ತೀರಿ ನೀವು ಬರ್ಬೋದಾ ನಾವು ಅಂತ ಪರ್ಮಿಷನ್ ಕೇಳ್ತಾರೆ ನಮ್ಮ ಹತ್ರ. ಸರಿ ನೀವು ಬರ್ರಿ ಅಂತ ಹೇಳಿದಾಗ ನಮ್ಮ ಕಲಾ ಏನು ಅನ್ನೋದು ನೋಡಕ್ಕಂತ ಬರ್ತಾರಲ್ಲ. ನಾವು ಸುಮಾರು ಎಕ್ಸಿಬಿಷನ್ ಅಡ್ಡಾಡಿವ್ರಿ, ಒಂದು ಎಕ್ಸಿಬಿಷನ್ ಅಂತಲ್ಲ, ಸುಮಾರು ಎಕ್ಸಿಬಿಷನ್, ಡೆಲ್ಲಿ, ಬಾಂಬೆ, ಪುಣೆ, ಆಗ್ರಾ, ಡೆಲ್ಲಿ ಪೂರ್ತಿ ಎಕ್ಸಿಬಿಷನ್ ಮಾಡ್ತೀವಿ. ಈ ಥರ ಎಕ್ಸಿಬಿಷನ್ ಎಲ್ಲೂ ಆಗಿಲ್ಲ. ಗ್ರಾಮ ಶಿಲ್ಪಿ ಒಳಗೆ ಇವತ್ತು ಏನು ಆಗಾಕುಂತೈತಿಲ್ಲ, 3 ದಿನದ್ದು 100 ವರ್ಷದ ಶಿಲ್ಪಿ ಆದಂಗೆ ಆಗೈತಿ. ಈಗ ನಮಗೆ 100 ವರ್ಷದ ಥರ ಮಾಡ್ದಂಗೆ ಆಗೈತಿ. ಯಾಕಂದರೆ ಈ ಗ್ರಾಮ ಶಿಲ್ಪಿ ಒಳಗಂದ್ರೆ ನಮಗೂ ಗೊತ್ತಿದ್ದಿಲ್ಲ, ಈ ಥರ ಗ್ರಾಮ ಶಿಲ್ಪಿ ಒಳಗೆ ಈ ಥರ ಮಾಡ್ತಾರನ್ಪ. ಎಲ್ಲ ಎಕ್ಸಿಬಿಷನ್ದಲ್ಲಿ ಮಾಡ್ತಿದ್ರು, ಸುಮಾರು ಬರ್ತಾರ ಹೋಗ್ತಾರ ಜನ ಅಂತ ತಿಳ್ಕೊತಿದ್ರು. ಆದ್ರೆ ಇಲ್ಲಿ ಗ್ರಾಮ ಸಂಖ್ಯೆ ಒಳಗಂದ್ರೆ ಪ್ರತಿಯೊಬ್ಬರು ಸರ್ಸ್ಲಿದ್ದ ಹಿಡಿದು ಪ್ರತಿಯೊಬ್ಬರು ಮ್ಯಾನೇಜರ್ಸು ಕೂಡ ಹೆಂಗೆ ನಡೆಯಾಕುಂತೈತಿ ಅಮ್ಮ, ಏನು ಕೆಲಸ ನಡೆಯಾಕುಂತೈತಿ, ನಿಮ್ದು ಏನು ಸೇಲ್ ಆಗೈತಿ, ನಿಮ್ಮ ಕೆಲಸ ಹೆಂಗೈತಿ, ಭಾಳ ಇದು ಟಫ್ ಐತಲ್ಲ, ನೀವು ಯಾವ ಥರ ಇದು ಮಾಡ್ತೀರಿ ಅಂತಂದು ಪ್ರತಿಯೊಬ್ಬರು ಬಂದು ಸ್ಪಂದಿಸ್ತಾಕುಂತಾರ. ಪ್ರತಿಯೊಬ್ಬರು ಕೂಡ ನೋಡ್ತಾರ. ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಇದು ಗ್ರಾಮ ಸಂಖ್ಯೆ ಜಾಸ್ತಿ ಮಾಡಬೇಕು. ಇದು ಎಲ್ಲಿ ಕಡೆನೂ ಹಳ್ಳಿ ಒಳಗೆ ಎಲ್ಲಿರುತ್ತಲ್ಲ ಎಲ್ಲರಿಗೂ ಕರೆಸಿ ಈ ಥರ ಮಾಡಿಸಿದ್ರೆ ತುಂಬ ಅನುಕೂಲ ಆಗ್ತೈತಿ. ಹೆಣ್ಮಕ್ಳು ಕೂಡ ನಾವು ಒಳಗಿದ್ದವರು ಕೂಡ ಈ ಥರ ಬೆಳಕಿಗೆ ಬಂದಂಗೆ ಆಗುತ್ತೆ. ಏನಪ್ಪ ನಾವು ಒಂದು ಬೇರೆ ಕಡೆ ಬಂದೀವಲ್ಲ, ನಾವು ಈ ಥರ ನೋಡಬೇಕಲ್ಲ ಅನ್ನುವಂಥ ಜನಗಿರುತ್ತಲ್ಲ, ಅಂಥವ್ರನ್ನೂ ಒಂದಿಷ್ಟು ತೊಗೊಂಡು ಬಂದು ಇಂಥವ್ರು ಮೇಡಮ್ ಅವ್ರು ಸುನಂದ ಮೇಡಮ್ ಅವ್ರನ್ನ ಇಂಥವ್ರನ್ನ ಸ್ವಲ್ಪ ಕೈ ಬಿಟ್ಟು ನೀವು ಇದು ಮಾಡಿದ್ರೆ ಆದರೂ ಕೂಡ ನಮ್ಗೆ ಭಾಳ ಧನ್ಯವಾದಗಳು. ಸುನಂದ ಮೇಡಮ್ ಅವ್ರು ನಮ್ಗೆ ಕರೆಸಿದ ಕೂಡ ಎಲ್ಲ ಆಲ್ರೌಂಡ್ ಇವ್ರು ಯಾರು ಗ್ರಾಮ ಶಿಲ್ಪಿ ಒಳಗೆ ಎಲ್ಲ ಮ್ಯಾನೇಜರ್ಸು ಕೂಡ ನಮ್ಗೆ ಭಾಳ ಸ್ಪಂದಿಸ್ಯಾರ. ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀವಿ ರೀ. ನಾವುಗಳಿಂದ ಮಾತಾಡೋಕೆ ಕೊಟ್ಟಿದ್ದ ಅವಕಾಶ ಸುನಂದ ಮೇಡಮ್ ಅವರು ಸ್ಟೇಜ್ ಮೇಲೆ ಕರೆದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಇದೆ ನಿಮಗೆ, ಹೇಳ್ರಿ. ನಿಮ್ಮ ಪ್ರೊಡಕ್ಷನ್ಸ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಸೈಜ್ ಬಗ್ಗೆ ಹೇಳಿಲ್ಲ, ಕಾಸ್ಟ್ ಬಗ್ಗೆ ಹೇಳಿಲ್ಲ. ನೀವು ಹೇಳ್ತೀವಿ ರೀ ಮೇಡಮ್. ನಮ್ಮದು ಪ್ರೊಡಕ್ಷನ್ ಅಂದರೆ ನವಲ್ಗುಂದ್ ಜಮಖಾನ ಅಂದರೆ ನಮ್ದು ಏನಂದ್ರೆ ಜೆ ಐ ಆಗೈತೆ ರೀ ಮೇಡಮ್. ಅದು ನಮ್ಮದು ಜೆ ಐ ಪ್ರಾಡಕ್ಟ್ ರೀ. ಅದು ಏನಪ್ಪ ಅಂದ್ರೆ ಜೆ ಐ ಆಗೈತೆ ರೀ ಮೇಡಮ್, ಜೆ ಐ ಆಗೈತಿ. ಆದ್ರೆ ಕೂಡ ನಮ್ಮ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಜನ ಕೇಳ್ಬೇಕಂದ್ರೆ ಏನು ಕೇಳ್ತಾರ, ಯಾಕಪ್ಪ ಇಷ್ಟ್ಯಾಕೆ ದುಬಾರಿ ಐತಿ ಅಂತ ಕೇಳ್ತಾರ. ಅದೊಂದು ಏನಂತಾರೆ ಇವರು ದುಬಾರಿ ಐತಿ ಅಂತ ಕೂಡ ಅವ್ರೇನು ಮಾಡ್ತಾರೆ, ಇಷ್ಟೆಲ್ಲ ಇದಾಗುತ್ತೆ ನಮ್ಗೆ ತೊಗೊಳಕ್ಕೆ ಆಗಂಗಿಲ್ಲ ಅಂತ. ಆ ದುಬಾರಿ ಇದ್ದಂಥದ್ದು ಅಂದರೆ ಅದಕ್ಕೆ ಅವ್ರ ಜನ ಸ್ಪಂದಿಸ್ಬೇಕು, ಯಾವ ಥರ ಬಾಳಿಕೆ ಬರುತ್ತೆ ಯಾವ ಥರ ಇಲ್ಲ ಅಂತ. ಅದು ಕಾಟನ್ ಕೂಡ ಇದೆ ಮೇಡಮ್. ಅದು ಕಾಟನ್ ಕಲರ್ ಕೂಡ ಹೋಗಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ನಮ್ಮ ಹತ್ರ ಸಿಗೋದಂಥ 1.5 ಸೈಜಸ್ಸು 6-10, 3-6, 2-4, 2-5 ಎಲ್ಲ ಜನರಿಗೆ ಯಾವ ಥರ ಟೇಸ್ಟ್ ಇರುತ್ತಲ್ಲ ಜಮಖಾನಗಳು ಅವ್ರು ಹಾಸ್ಕೊಂಡು ಕುಂದ್ರಕ್ಕೆ ಯೋಗಾಸನಕ್ಕೆ ಅದಂತ ಎಲ್ಲ ಥರದ್ದು ನಾವು ಸುಮಾರು ಎಕ್ಸಿಬಿಷನ್ ಕಡೆ ಹೋಗಿರ್ತೀವಲ್ರಿ. ಚಿಕ್ಕದು ಬೇಕಂದಾಗ ಚಿಕ್ಕ ಸೈಜು ಮಾಡಿಸ್ತೀವಿ, ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು ಮಾಡಿಸ್ತೀವಿ. ನಮ್ಮ ಆಲ್ ಇಂಡಿಯಾನ ನಮ್ಮ ಪ್ರಾಡಕ್ಟ್ ಹೋಗ್ತೈತೆ ರೀ ಮೇಡಮ್. ಆದರೂ ಕೂಡ ಜರ್ಮನಿ, ಆಸ್ಟ್ರೇಲಿಯಾ ಮೊದಲು ಕೂಡ ಹೋಗ್ತಿತ್ತು. ಈಗ ಸದ್ಯಕ್ಕೆ ಕೊರೋನಾ ಉದ್ದೇಶಕ್ಕೆ ಸ್ವಲ್ಪ ಸ್ಟಾಪ್ ಆಗಿದೆ ಅಷ್ಟೇ. ನಿಮ್ಮದು ರೇಟ್ ಒಂದು ಪೀಸ್ ಮೇಲೆ ಇರುತ್ತೋ ಅಥವಾ ಸೈಜ್ ಮೇಲೆ ಇರುತ್ತೆ? ಇಲ್ಲ, ಪೀಸ್ ಮೇಲೆ ಇರ್ತಾರೆ ಮೇಡಮ್. ಪೀಸ್ ಮೇಲೆ ಅಂದ್ರೆ ಚೌರಸ್ ಫುಟಿಗೆ ಇಷ್ಟು ಅಂತ ಇರುತ್ತೆ. ಒಂದು ಚೌರಸ್ ಫುಟಿಗೆ ಎಷ್ಟಾಗುತ್ತೆ? ಅದು ಈಗ ರೇಟ್ ಹೆಚ್ಚಾಗೈತ್ರಿ ಮೇಡಮ್. ಮೊದ್ಲೇಕ 90 ರೂಪಾಯಿ, 190 ರೂಪಾಯಿ ಒಂದು ಚೌರಸ್ ಫುಟ್ ಇತ್ತು ರೀ. ಇವಾಗ ರೇಟ್ ಹೆಚ್ಚಾಗೈತ್ರಿ. ಮೊನ್ನೆ ಜನವರಿಯಿಂದ ಹೆಚ್ಚಾಗೈತಿ. ನಮಗೂ ನೇಯ್ಲಿಕ್ಕೆ 110, ಮೊದಲ 165 ರೂಪಾಯಿ ಕೊಡ್ತಿದ್ರಿ. ಇವಾಗ 110 ರೂಪಾಯಿ ಆಗೈತ್ರಿ. ಮೊನ್ನೆ ಜನವರಿಯಿಂದ ರೂಪಾ ಮೇಡಮ್ ಅವ್ರು ಬಂದು ಹೋದ್ರಿ. ಬೆಂಗಳೂರಿನ ನಮ್ಗೆ MD ಅವರಾಗಿದ್ದಾರೆ ಅವರು. ರೂಪಾ ಮೇಡಮ್ ಅವ್ರು ಬಂದು ಹೋಗಿಂದ ನಮ್ಗೆ ರೇಟ್ ಹೆಚ್ಚಿಗೆ ಆಗೈತಿ.
ಆಮೇಲೆ ಇವಾಗ ರೇಟ್ ಹೆಚ್ಚಿಗೆ ಆಗಿದ್ದು ನಮ್ಗೆ ಇನ್ನೂ ರೇಟ್ ಕೊಟ್ಟಿಲ್ಲ ಮೇಡಮ್. ಮಾಹಿತಿ ಬಂದಿಲ್ಲ ನಿಮಗೆ ಅದ್ರ ಹಾ, ಬಗ್ಗೆ. ಇನ್ನು ನಿಮ್ದು ಕೂಲಿ ರೇಟ್ ಜಾಸ್ತಿ ಆಗಿದ್ದು ಜಾಸ್ತಿ ಬಂದಿದ್ರಿ. ಅದು ಶುರುವಾಗಿದೆ, ಬಟ್ ಇನ್ನು ನಿಮ್ಮದು ಪ್ರಾಡಕ್ಟ್ ರೇಟಿನ ಫಿಕ್ಸ್ ಆಗಿಲ್ಲ. ಇನ್ನೂ ಇದು ಸೊ ಮತ್ತೆ ಸದ್ಯಕ್ಕೆ ಎಷ್ಟಕ್ಕೆ ಮಾರ್ತಿದ್ದೀರಿ? ಸದ್ಯಕ್ಕೆ ಹಳೆ ರೇಟಿಗೆ ಮಾರಾಕತ್ತೀವ್ರಿ ನಾವೀಗ. ಹಳೆ ರೇಟ್ ಅದಾವ್ರಿ. 100 ಅದು 190 ರೀ. 190 ರೂಪಾಯಿಗೆ 1 ಚೌರಸ್ ಫುಟ್. 1 ಚೌರಸ್ ಫುಟ್ ಅಂತ ಲೆಕ್ಕ ಹಾಕಿ ಮತ್ತೆ ನಿಮ್ ಜಮಖಾನದ ವಿಶೇಷತೆ ಏನು? ವಿಶೇಷತೆ ನಾವಲ್ಗುಂದ್ ಜಮಖಾನ ಅಂದ್ರೆ ಮೇಡಮ್ ನವಿಲು, ಫಸ್ಟ್ ನವಿಲ್ನಾಗ ನಾವು ಇದನ್ನ ಮಾಡ್ತೇವ್ರಿ ಮೇಡಮ್. ಡಿಸೈನ್ಸ್ ನವಲ್ಗುಂದ ಅಂದ್ರೆ ನವಿಲು ಮೊದಲು ಬರೋದು. ಆ ನವಿಲು ನೋಡಿ ಇದನ್ನ ಮಾಡ್ತಾರೆ ಮೇಡಮ್. ಯಾರು ಬಂದ್ರು ಆರ್ಡರ್ಸ್ ಕೊಟ್ಟರು ನವಲ್ಗುಂದದ್ದು ಅಂದ್ರೆ ನವಿಲಿನ ಜಮಖಾನ ಭಾಳ ಹೋಗ್ತಾವ್ರಿ ನಮ್ಗೆ. ನವಲ್ಗುಂದಲ್ಲಿನೂ ಆರ್ಡರ್ ಕೊಟ್ಟು ಹೋಗ್ತಾರೆ ಬೇರೆ ಬೇರೆ ಕಡೆ. ಮೊನ್ನೆ ಮೈಸೂರವ್ರು ಕೊಟ್ಟು ಹೋದ್ರಿ. ಅವರು ಗರುಡ ಗುಬ್ಬಿ ಗಿಳಿ ಹಾಕ್ಲಿಕ್ಕೆ ಗರುಡ ಹಾಕ್ಲಿಕ್ಕೆ ಕೊಟ್ರು ಮೇಡಮ್. ಚದುರಂಗಾಟದ್ದು ಅಂತವೇನಾದ್ರು ಮಾಡ್ತೀರಾ? ಏನ್ರಿ ಮೇಡಮ್? ಚದುರಂಗ ಆಟ, ಪಗಡಿ ಆಟ, ಪಗಡಿ ಮಣಿನೇ ಮೇನ್ ರೀ. ನವಿಲು ಕೂಡ ನವಿಲು ಇರ್ತದೆ, 4 ಕಡೆ ನವಿಲು ಇರ್ತೈತ್ರಿ. ಅದಕ್ಕೆ 4 ಮಾರು ಪಗಡಿ ಮಣಿ ಅಂತೀವ್ರಿ. ಅದು 4 ಕಡೆನೂ ಪಗಡಿ ಮಣಿ ಇಟ್ಟ 4 ಕಡೆ ಪಗಡಿ ಮಣಿ ಬರ್ತಲ್ರಿ. 4 ಮೂಲಿಗೆ ಒಂದೊಂದು ನವಿಲು ಬರ್ತಾವ್ರಿ. ಆ ನವಿಲ್ನಾಗ ಅದು ಫೇಮಸ್ ಇರೋದ್ರಿ ಅದು. ಓಕೆ, ಥ್ಯಾಂಕ್ಸ್, ಧನ್ಯವಾದಗಳು. ಇಷ್ಟೊಂದು ಮಾಹಿತಿ ನವಲ್ಗುಂದ ಜಮಖಾನ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು. ನಾವು ಬಂದೇವ್ರಿ ಇಲ್ಲಿ ಮೇಡಮ್. ನೀವು ಅದ್ರಿ ಅಂತ ನಾವು ಅದೀವ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಗೋ ಉತ್ಪನ್ನ ಮತ್ತು ಮನೆಮದ್ದುಗಳ ಶಿಬಿರ. ಡಾಕ್ಟರ್ ಹನುಮಂತ್ ಮಳ್ಳಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಸರ್ ಹತ್ರ ಅವರು ದೇಸಿ ವೈದ್ಯರಂತಾನೆ ಪ್ರಸಿದ್ಧರು. ಇವ್ರ ಹತ್ರ ಪ್ರತಿಯೊಂದು ಕಾಯಿಲೆಗೆ ನಿಮ್ಗೆ ಏನು ಕಾಯಿಲೆ ಇದೆ ಅದಕ್ಕೆ ಕಾಯಿಲೆಗೆ ಅವ್ರ ಕಡೆ ಒಂದು ಮನೆ ಮದ್ದುಗಳಿದೆ. ರೊಕ್ಕ ಕೊಟ್ಟು ತಗೋದಾಗ್ಲಿ ಏನಾದ್ರು, ಬಟ್ ಪ್ರತಿಯೊಂದು ನೀವು ಮನೆಯಲ್ಲಿ ಒಂದು ಕಾಯಿಲೆಗೆ ಏನೇನು ಔಷಧ ಹಚ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ಪರಿಣಿತರು. ಇವ್ರ ಹತ್ರ ಸುಮಾರು 1000 ಜನರಿಗೆ ಚಿಕಿತ್ಸೆಯನ್ನು ನೀಡಿ ಗುಣಮುಖರನ್ನೆಲ್ಲ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಡಾಕ್ಟರ್ ಮಳ್ಳಿ ಸರ್ ಗೋ ಉತ್ಪನ್ನಗಳು ಮತ್ತು ಮನೆಮದ್ದುಗಳ ಶಿಬಿರದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ ಸರ್. ಸರ್ ಪ್ಲೀಸ್. ಈ ಅವಧಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಮಾಜ ಬಾಂಧವರಿಗೂ ಮಾತಾ ಭಗಿನಿಯರಿಗೂ ವಂದನೆಗಳು. ಈ ಗ್ರಾಮಶಿಲ್ಪಿ ಸಮಾವೇಶದಲ್ಲಿ ಮೊನ್ನೆ ಬೆಳಗಿನಿಂದ ನಡೆದಿರುವಂಥ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಇದರ ಮಹತ್ವ ಪ್ರಾಮುಖ್ಯತೆಯನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸಾಕಷ್ಟು ಯೋಚನೆಯನ್ನು ಮಾಡಿ ಈ ಅವಧಿಯಲ್ಲಿ ಗೋವಿನ ಉತ್ಪನ್ನಗಳ ಮಹತ್ವ ಮತ್ತು ಮನೆಮದ್ದು ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಯಾರ್ಯಾರಿಗೆ ಇದು ಧ್ವನಿವರ್ಧಕ ಕೇಳ್ತಾ ಇದೆ ಅವರೆಲ್ಲ ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಟ್ಟು, ಅಥವಾ ಮಳಿಗೆಗಳಲ್ಲಿರುವವರು ಯಾರಾದರೂ ಒಬ್ಬೊಬ್ಬರು ಅಲ್ಲಿ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದರ ಉಪಯುಕ್ತತೆ ನಮಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೋವಿನ ಬಗ್ಗೆ ಪ್ರಾರಂಭದಲ್ಲಿ ಹೇಳೋದಾದರೆ, ನಮ್ಮ ವೇದಗಳಲ್ಲಿ ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿದ್ದಾರೆ. ಗೋವು ಕೇವಲ ನಿಮಗೆ ಮಾತ್ರ ತಾಯಿ ಅಲ್ಲ, ಜಗತ್ತಿನ ತಾಯಿ ಅಂತ ಹೇಳಿದ್ದಾರೆ. ಗೋವಿಗೆ ನಡೆದಾಡುವ ಔಷಧಾಲಯ ಅಂತ ಕರೆದಿದ್ದಾರೆ. ನಾನು ಕೆಲವು ಹೇಳ್ತೀನಿ ಗೋವಿನ ಬಗ್ಗೆ, ಆಮೇಲೆ ನಿಮಗೆ ಗೊತ್ತಾಗ್ತದೆ ಅದರ ಉತ್ಪನ್ನಗಳು ಮಾರಾಟಕ್ಕೆ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಗೋವು ಮರೆಯಾಗ್ತಾ ಇದೆ. ಬಹಳಷ್ಟು ನಗರಗಳ ಮನೆಗಳಲ್ಲಿ ಬೋರ್ಡ್ ಎಂಥವಿದಾವಂದರೆ, ಮನೆ ಮುಂದುಗಡೆ ನಾಯಿಗಳಿವೆ ಎಚ್ಚರಿಕೆ ಅನ್ನೋ ಬೋರ್ಡ್ ಇದೆ. ವಿದೇಶದ ನಾಯಿಯನ್ನು ತಗೊಂಡು ಬರ್ತಾರೆ, ನಮ್ಮ ದೇಶದ ಗೋವನ್ನು ಮರಿತಾ ಇದ್ದಾರೆ. ಮನೆ ಬಾಗಿಲಿಗೆನೆ ನಾಯಿಗಳಿವೆ ಎಚ್ಚರಿಕೆ ಅಂತ ಹಾಕಿದ್ರೆ ಮನೆಯಲ್ಲಿರೋರೆಲ್ಲರೂ ನಾಯಿ ಅಂತ ಅರ್ಥ ಆಗುತ್ತೆ. ಹಳ್ಳಿಲಿ ಒಂದು ಗಾದೆ ಮಾತಿದೆ, ನಾಯಿ ಎಷ್ಟು ಚೆನ್ನಾಗಿದ್ರು ಅದಕ್ಕೆ ಅಡುಗೆ ಮನೆ ತೋರಿಸ್ಬಾರ್ದು, ಜೋಡು ಎಷ್ಟು ಚೆನ್ನಾಗಿದ್ರು ಅದನ್ನು ಜಗಲಿ ಮೇಲೆ ಇಡಬಾರ್ದು ಅಂತ ಹಳ್ಳಿ ಒಳಗೊಂದು ಮಾತಿದೆ. ಈಗ ಜೋಡುನು ಅಡುಗೆ ಮನೆಗೆ ಹೋಗ್ತಾ ಇದೆ, ನಾಯಿನೂ ಅಡುಗೆ ಮನೆಗೆ ಹೋಗ್ತಾ ಇದೆ. ಜಗತ್ತಿನಲ್ಲಿ ಮಾನವನನ್ನು ಸೇರಿಕೊಂಡು
84 ಲಕ್ಷ ಜೀವರಾಶಿಗಳಲ್ಲಿ, ಅದು ಪ್ರಾಣಿಗಳಲ್ಲಿ ಆಮ್ಲಜನಕವನ್ನು ಉಸಿರಾಟ ಮಾಡಿ ಆಮ್ಲಜನಕವನ್ನೇ ಬಿಡುವಂಥ ಏಕೈಕ ಜೀವ ಯಾವುದು ಅಂದರೆ ಗೋವು. ಅದು ನಮ್ಮ ದೇಶಿ ಗೋವು ಮಾತ್ರ. ಯಾವ ಕೃಷ್ಣ ಪರಮಾತ್ಮ ಗೋವನ್ನು ಕಾಯ್ದಿದ್ನೋ ಆ ಗೋವು ಏನು ಉಸಿರಾಟವನ್ನು ಹೊರಗೆ ಬಿಡ್ತದೋ ಅದರಲ್ಲಿ ಮಾತ್ರ ಆಮ್ಲಜನಕ ಇರೋದು. ಮಾನವನು ಬಿಡ್ತಾ ಇರೋದು ಇಂಗಾಲದ ಡೈಆಕ್ಸೈಡನ್ನೇ. ಅದು ಮನೆಯಲ್ಲಿ ಇದ್ರೇನೆ ಆ ಮನೆಯಲ್ಲಿ ಆಮ್ಲಜನಕದ ಕೊರತೆ ಆಗೋದಿಲ್ಲ. ಹೀಗಾಗಿ ಗೋವಿಗೆ ಒಂದು ಮಹತ್ವದ ಸ್ಥಾನವನ್ನು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ. ಆ ಗೋವಿನ ಚಿತ್ರವನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈಗೇನು ನಮ್ಮ ದೇಶದಲ್ಲಿ ಗೋವಿದಾವೆ ಅವಕ್ಕೆ ಗೋವು ಅಂತ ಕರೀತಾರೆ, ಆದರೆ ಅವು ಗೋವಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಪಿಗ್ ಕೌ ಅಂತ ಕರೆದಿದ್ದಾರೆ, ಜರ್ಸಿ ಆಕಳಿಗೆ. ಬಹಳಷ್ಟು ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ದೇಶದ ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡಿ ರಿಪೋರ್ಟನ್ನು ಕೊಟ್ಟಿದೆ. ಜರ್ಸಿ ಆಕಳ ಹಾಲಿನಲ್ಲಿ ಮನುಷ್ಯನಿಗೆ ಬರಬೇಕಾಗಿರುವ ಎಲ್ಲ ಕಾಯಿಲೆಗಳು ಬರುವ ಅಂಶಗಳಿದೆ ಅನ್ನೋದನ್ನು ಇಂಗ್ಲೆಂಡ್ ವಿಶ್ವವಿದ್ಯಾಲಯಗಳ ಹೇಳಿದೆ. ಇದು ಹಾಲಿನಂತಿರುವಂಥ ಒಂದು ರಸವೇ ಹೊರತು ಇದು ಹಾಲಲ್ಲ ಅಂತ ಹೇಳಿದೆ. ಆ ಹಾಲಿನಲ್ಲಿ ಸಾತ್ವಿಕ ಶಕ್ತಿ ಇಲ್ಲ, ಆರೋಗ್ಯವನ್ನು ಗುಣಪಡಿಸುವಂಥ ಸತ್ವಗಳಿಲ್ಲ, ಪ್ರಜ್ಞಾವಂತಿಕೆ ಕಡಿಮೆ ಆಗುತ್ತೆ. ಮತ್ತು ಆ ಏನು ಜರ್ಸಿ ಆಕಳು ಅಂತ ಕರೀತಾರೆ ಅದಕ್ಕೆ ರೋಗಾಣುಗಳು ಇರ್ತದೆ, ರೋಗವೂ ಇರುತ್ತೆ, ಅದಕ್ಕೆ ಆ ಹಾಲಿನಲ್ಲಿ ಅದು ಬರುತ್ತೆ ಅಂತ ಹೇಳ್ತದೆ. ಅದು ನೋಡಿ, ಇವಾಗ ಹಿಂದೆ ಈಗ 30 ವರ್ಷ 40 ವರ್ಷದ ಹಿಂದೆ ರಸ್ತೆಯನ್ನ ಬಿಟ್ಟು ಬದಿಗೆ ಓಡಾಡ್ತಿದ್ರು, ಈಗ ರಸ್ತೆ ಮಧ್ಯದಲ್ಲಿ ಓಡಾಡ್ತಾರೆ. ಎಷ್ಟು ಬಸ್ಸುಗಳು ಬಂದರೂ ರಸ್ತೆ ಮಧ್ಯದಲ್ಲಿ ಯಾಕೆ ಓಡಾಡ್ತಾರಂದ್ರೆ ಜರ್ಸಿ ಆಕಳ ಹಾಲು ಕುಡ್ದಿದ್ರು ಅಂದ್ರೆ ಬಸ್ ಬರ್ತಾವೆ ಅನ್ನೋ ಖಬರ್ ಸಹಿತ ಪ್ರಜ್ಞಾ ಸಹಿತ ಇರೋದಿಲ್ಲ ಅಂತ ಹೇಳ್ತಾರೆ. ನಡು ರೋಡ್ನಲ್ಲೇ ನಿಂತ್ಕೊಂಡಿರ್ತಾರಂತೆ. ಅವಾಗ ಒಂದೊಂದೇ ಬಸ್ ಬಂದ್ರು ಸೈಡ್ಗೆ ಹೋಗ್ತಿದ್ರು. ಅಂದ್ರೆ ಜವಾರಿ ಆಕಳ ಹಾಲಿನ ಮಹತ್ವ ಹೇಗಿದೆ ಅಂದ್ರೆ 1,000 ಆಕಳು ಇತ್ತು ಅಂದ್ರೆ ಅದರ ತಾಯಿ ಸಿಕ್ಕರೆ ಮಾತ್ರ ದೇಶಿ ಆಕಳ ಕರು ಹಾಲು ಕುಡಿತದೆ ಹೊರತು ಇನ್ನೊಂದು ಆಕಳ ಹಾಲನ್ನು ಕುಡಿಯೋದಿಲ್ಲ. 1,000 ಹಸುವಿನಲ್ಲಿ ಬಿಟ್ರೆ ಜರ್ಸಿ ಆಕಳ ಕರುವಿಗೆ ಹಾಲು ಕುಡಿಯುವುದೇ ಗೊತ್ತಿರುವುದಿಲ್ಲ, ಯಾವ್ದು ಸಿಗ್ತದೋ ಅದರದ್ದು ಕುಡಿತದೆ. ಅದಕ್ಕೆ ಅದರ ಹಾಲು ಕುಡಿದಿರುವಂಥವರು ಸಹಿತ ಇವತ್ತು ಏನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ, ಪ್ರಜ್ಞಾ ಕಡಿಮೆ ಇದೆ ಅಂತ. ಒಂದು ಹಸು ಸರಾಸರಿ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. 2.5 ಲಕ್ಷ ಅಲ್ಲ, 5 ಲಕ್ಷ ಆಗುತ್ತೆ. ಹೆಂಗಂತ ಹೇಳ್ತೀನಿ ಕೇಳಿ. ಒಂದು ವರ್ಷಕ್ಕೆ ಅದು ಹಾಲು ಹಿಂಡ್ಲಿಲ್ಲ ಅಂದ್ರೂ 5 ಲಕ್ಷ ರೂಪಾಯಿ ಆಗುತ್ತೆ. ಆ ಆಕಳಿಗೆ 2 ಕೊಂಬಿರುತ್ತೆ. ಆ ಕೊಂಬಿನ ಒಳಗಡೆ ರಂಧ್ರ ಇರುತ್ತೆ. ತಾನಾಗಿಯೇ ದೇಹ ಬಿಟ್ಟಂತ. ಮೊನ್ನೆ ಒಂದು ಆಕಳ ಚಿತ್ರ ಬಂದಿತ್ತು, ಅದಕ್ಕೆ 55 ವರ್ಷ ಆಗಿದೆ ಅಂತ ವಯಸ್ಸು, ಇನ್ನೂ ಸತ್ತಿಲ್ಲ ಅದು ಆಕಳು. 24 ವರ್ಷಗಳ ನಂತರ ಸಹಜವಾಗಿ ಆಕಳು ದೇಹ ಬಿಟ್ಟರೆ ಅದರ ಪಿತ್ತಾಶಯದಲ್ಲಿ ಇರುವಂಥ ಒಂದು ರಸ ಆ ಕೊಂಬಿನ ಒಳಗೆ ಬಂದು ಸೇರಿಕೊಳ್ತದೆ. ಅದು ಸತ್ತ ಮೇಲೆ ಆ ಕೊಂಬನ್ನು ತೆಗೆದು ಆ ಕೊಂಬಿನ ಒಳಗಿರುವಂಥ ಆ ರಸ ಗಟ್ಟಿಯಾಗಿರ್ತದೆ, ಅದನ್ನು ತೆಗೆದರೆ ಅದಕ್ಕೆ ಗೋರೋಜನ ಅಂತ ಕರೀತಾರೆ. ಅದು 200 ಗ್ರಾಮ್ ಇರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ 1 ಗ್ರಾಮಿಗೆ ಅದಕ್ಕೆ 1 ಗ್ರಾಮಿಗೆ 2,500 ರೂಪಾಯಿ ಬೆಲೆ ಇದೆ. ಅದು 200 ಗ್ರಾಮ್ ಇರುತ್ತೆ ಆ ಕೊಂಬಿನಲ್ಲಿ. ನನ್ನ ಹತ್ರ ನೋಡಲಿಕ್ಕೆ ಈಗ ಒಂದು 100 ಗ್ರಾಮ್ ಇದೆ ನನ್ನ ಮನೆಯಲ್ಲಿ. ಆ ಥರ ಸಾಂಪ್ರದಾಯಿಕವಾಗಿ ದೇಹ ಬಿಟ್ಟಿರುವ ಆ ಗೋರೋಜನವನ್ನು ಗೋ ಅಂಜನ, ಗೋರೋಜನ ಅಂತ ಕರೀತಾರೆ. ಅದು ಮಹಿಳೆಯರ ಮುಟ್ಟಿನ ಸಮಸ್ಯೆಗೆ ಪರಿಹಾರಕ್ಕೆ ಅದ್ಭುತವಾದಂಥ ಕೆಲಸ ಮಾಡುವಂಥ ಔಷಧಿ ಕೂಡ ಆಗಿದೆ. ಅದರ ತಿಲಕ ಧಾರಣೆ ಮಾಡ್ತಾರೆ, ಹವನ ಹೋಮಾದಿಗಳಲ್ಲಿ ಬಳಸ್ತಾರೆ, ಚರ್ಮ ರೋಗಗಳಿಗೆ ಬಳಸ್ತಾರೆ, ಬಾಣಂತಿಯವರಿಗೆ ಬಳಸ್ತಾರೆ. ಅದರ ಔಷಧಿಗಳ ಪಟ್ಟಿ ಜಾಸ್ತಿ ಇದೆ. ಅದನ್ನು ಉಪಯೋಗಿಸಿಕೊಂಡ್ರೆ ಗೋರೋಜನ 200 ಗ್ರಾಮ್ ಅಂದರೆ ಗುಂಡ್ಲೆ 2,500 ಅಂದರೆ ಎಷ್ಟು ದುಡ್ಡು ಆಗುತ್ತೆ? ಇದು ಕೊಂಬಿನಲ್ಲಿ. ಆ ಕೊಂಬಿನಿಂದ
ಏನು ತಯಾರು ಮಾಡ್ಬೋದು ಅಂದರೆ ಕೊಳಲನ್ನು ತಯಾರು ಮಾಡ್ಬೋದು, ಶೈನಾಯಿ ತಯಾರು ಮಾಡ್ಬೋದು. ಒಬ್ಬರು ಚಿಕ್ಕಮಗಳೂರಿನಲ್ಲಿದ್ದಾರೆ, ಅವರಿಗೆ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕರೀತಾರೆ, ಡಾಕ್ಟರ್ ಕೃಷ್ಣರಾಜು ಅವರು. ಅವ್ರ ಮನೆಯಲ್ಲಿ ಒಂದು ಟ್ರಕ್ಕಿನಷ್ಟು ಗೋವಿನ ಉತ್ಪನ್ನದಿಂದ ತಯಾರು ಮಾಡಿರುವಂಥ ಪದಾರ್ಥಗಳು ಅವ್ರ ಮನೆಯಲ್ಲಿದೆ. ಅವ್ರ ಮನೆಗೆ ಮೊನ್ನೆ ಬಂದು 26 ಲಕ್ಷ ರೂಪಾಯಿ ಕೊಟ್ಟ ಆ ಎಲ್ಲ ಪದಾರ್ಥಗಳನ್ನು ತೆಲಂಗಾಣದ ಒಂದು ವಿಶ್ವವಿದ್ಯಾಲಯದವರು ತಗೊಂಡೋಗಿದ್ದಾರೆ. ಇಷ್ಟು ಕೊಂಬಿಗೆ ಸಂಬಂಧಪಟ್ಟಿರುವಂಥದ್ದು. ಅದರ ಉಸಿರಾಟದಲ್ಲಿ ಆಮ್ಲಜನಕ ಇದೆ ಅಂತ ಹೇಳಿದೆ. ಅದು ಯಾರ ಮನೆಯಲ್ಲಿ ಉಸಿರು ಬಿಡ್ತದೋ ಆ ಮನೆಯಲ್ಲಿ ಕಾಯಿಲೆ ಬರೋದಿಲ್ಲ, ಇದು ನಿಶ್ಚಿತವಾಗಿಯೂ ಗೊತ್ತಾಗಿದೆ. ಜಪಾನ್ ದೇಶದವರು ಹೇಳಿದ್ದಾರೆ, ಆ ಭಯದಲ್ಲಿ ಆ ಆಕಳನ್ನು ಕತ್ತರಿಸುವಾಗ ಭಯದಿಂದ ಬಿಡುವಂಥ ನಿಟ್ಟುಸಿರಿನಿಂದ ಜಗತ್ತಿನಲ್ಲಿ ಭೂಕಂಪಗಳಾಗ್ತಾ ಇದೆ ಅಂತ ಜಪಾನ್ ವಿಶ್ವವಿದ್ಯಾಲಯ ಹೇಳಿದೆ. ಕಾಮಧೇನು ಅನ್ನೋ ಪುಸ್ತಕ 1, 2, 3 ಒಟ್ಟು 11 ಇದೆ. 11ರಲ್ಲಿ ಇದರ ದಾಖಲೆಗಳಿದೆ. ಇನ್ನು ಅದರ ಬಾಯಲ್ಲಿ ಜೊಲ್ಲು ಬೀಳ್ತದೆ ಹಸುವಿಗೆ. ಆ ಜೊಲ್ಲನ್ನು ತಗೊಂಡು ಯಾರಿಗಾದರೂ ಚರ್ಮದ ರೋಗ ಆಗಿದ್ರೆ ಅದಕ್ಕೆ ಲೇಪಿಸಿಕೊಂಡ್ರೆ 2-3 ದಿವಸದಲ್ಲಿ ಆ ಚರ್ಮ ರೋಗ ಕಡಿಮೆ ಆಗುತ್ತೆ. ಅಥವಾ ಅದು ನೆಕ್ಕಿ ಬಿಟ್ಟರೆ ಅದು ಗುಣ ಆಗುತ್ತೆ. ಅಂಥ ಔಷಧಿ ಗುಣ ಅದರ ಜೊಲ್ಲಿನಲ್ಲಿದೆ. ಮತ್ತು ಹಸುವಿಗೆ ಗೊತ್ತಿರೋದು ಒಂದೇ ಶಬ್ದ, ತಾಯಿಗೆ ಮತ್ತು ಮಗುವಿಗೆ ಅಂಬಾ ಅನ್ನೋ ಶಬ್ದ. ಅಂಬಾ ಅಂದ್ರೆ ಅಂಬಾಭವಾನಿ ಅಂತ ಅರ್ಥ. ಅಂಬಾ ಅಂದ್ರೆ ಸಂಸ್ಕೃತದಲ್ಲಿ ತಾಯಿ ಅಂತ ಅರ್ಥ. ನಮ್ಮ ದೇಶದ ಹಸು ಅಮೇರಿಕಕ್ಕೆ ಕೊಟ್ಟರು ಅದರ ಕರು ಅಂಬಾ ಅಂತ ಕರೀತದೆ. ನಮ್ಮವರು ಅಮೇರಿಕಾದಲ್ಲಿರೋರು ಮತ್ತು ಇಲ್ಲಿರೋರು ಕೂಡ ಮಮ್ಮಿ ಅಂತ ಕರೀತಾರೆ. ಮಮ್ಮಿ ಅಂದರೆ ಹೆಣ ಅಂತ ಅರ್ಥ ಇದೆ. ಜೀವಂತವಾಗಿರೋ ತಾಯಿಯನ್ನು ಹೆಣ ಅಂತ ಕರೆಯೋದು ಅಮೇರಿಕಾದಲ್ಲಿ. ಯಾಕಂದರೆ ಆ ತಾಯಿ ಎತ್ಕೊಳ್ಳೋದಿಲ್ಲ, ಅವಳನ್ನ ಪೋಷಣೆ ಮಾಡೋದಿಲ್ಲ, ಅವಳು ಶವಕ್ಕೆ ಸಮಾನ ಅಂತೇಳಿ ಅವರು ಮಮ್ಮಿ ಅಂದಿದ್ದಾರೆ. ನಮ್ಮವರು ಹೆತ್ತ ತಾಯಿಯನ್ನು ಜೀವಂತವಾಗಿರೋಳನ್ನ ಹೆಣ ಅಂತ ಕರೀತಾರೆ. ಅಂದರೆ ಹಸುವಿಗಿಂತ ನಾವು ಕಡಿಮೆ ಅಂತ ಅರ್ಥ ಆಗುತ್ತೆ. ಯಾವಾಗಲೂ ಕರೆಯೋದು ಅಂಬಾ ಅನ್ನೋ ಶಬ್ದ. ಅದರ ಚರ್ಮದಿಂದ ಮಾಡಿರುವ ವಾದ್ಯಗಳು ಎಷ್ಟು ಚೆನ್ನಾಗಿರ್ತವೆ ಅಂದರೆ, ಅದರ ನಾದ ಬಂದರೆ ಅದು ಸಹಜವಾಗಿ ಜೀಹ ಬಿಟ್ಟಿರುವಂಥ ಹಸುವಿನ ಚರ್ಮದಿಂದ ತಯಾರು ಮಾಡಿರುವಂಥ ವಾದ್ಯಗಳನ್ನು ಬಾರಿಸಿದರೆ ಆ ನಾದ ಎಲ್ಲಿವರೆಗೆ ಕೇಳುತ್ತೋ ಅಲ್ಲಿಗೆ ವಿಷಕ್ರಿಮಿಗಳ ಕಿವಿಯಲ್ಲಿ ರಕ್ತ ಬಂದು ಸತ್ತು ಹೋಗುತ್ತೆ ಅಂತ ಬರೆದಿದ್ದಾರೆ. ಮತ್ತು ನಿಜವೂ ಹೌದು. ದಪ್ಪಡಿಗಳನ್ನು, ಡಗ್ಗಾಗಳನ್ನು, ತಬಲಾಗಳನ್ನು, ನಗಾರಿಗಳನ್ನು ಹಸುವಿನ ಚರ್ಮದಿಂದ ಮಾಡ್ತಾರೆ. ಇದು ಅದರ ಚರ್ಮ ಉಪಯೋಗಕ್ಕೆ ಬರೋದು. ಪೂರ್ತಿ ಗೋವು ಎಷ್ಟು ಉಪಯೋಗ ಬರುತ್ತೆ ಅನ್ನೋದರಲ್ಲಿ ಇದು ಒಂದು ಭಾಗ. ಕೃಷ್ಣ ಪರಮಾತ್ಮನನ್ನ ಅಭ್ಯಾಸ ಮಾಡಬೇಕಾದಾಗ ಕೃಷ್ಣ ಪೂತನಿಯ ಹಾಲು ಕುಡಿದಿದ್ದ, ಅವನು ಸತ್ತಿದ್ದ, ಸಾಯಲಿಲ್ಲ. ಆ ವಿಷವನ್ನು ಕುಡಿದು ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ರು. ಕೃಷ್ಣ ಏನೂ ಆಗಿರಲಿಲ್ಲ, ಮಗುವಾಗಿದ್ದ. ಪೂತನಿ ವಿಷಪೂರಿತ ಹಾಲನ್ನು ಕುಡಿಸಿದ್ಲು. ಆ ಸಮಯದಲ್ಲಿ ಅವನ್ನ ಉಳಿಸ್ಬೇಕಾದ್ರೆ ಋಷಿಮುನಿಗಳು ಹೇಳಿದ್ದೇನು ಅಂದರೆ, ಇವನಿಗೆ ಇಡೀ ಮೈಗೆ ಗೋರೋಜನವನ್ನು ಲೇಪನ ಮಾಡ್ರಿ, ಗೋಮೂತ್ರವನ್ನು ನೀರಿಗೆ ಹಾಕಿ ಸ್ನಾನ ಮಾಡಿಸ್ರಿ, ಗೋವಿನ ಬಾಲದ ಗುಚ್ಛದಿಂದ ಅವನಿಗೆ ದೃಷ್ಟಿಯನ್ನು ತೆಗಿರಿ, ಅವಾಗ ಅವನು ಚೇತರಿಸ್ಕೊಳ್ತಾನೆ ಅಂತ ಹೇಳಿದ ಮೇಲೆ ಹಂಗೆ ಮಾಡಿದ್ರು. ಕೃಷ್ಣ ಕೈಕಾಲಗಳನ್ನು ಬಡಿಲಿಕ್ಕೆ ಶುರು ಮಾಡ್ದ, ಅವನು ಎದ್ದ ಅಂತಿದೆ. ಇವತ್ತಿಗೂ ಸಹಿತ ಗೋಮೂತ್ರವನ್ನು ಹಾಕಿ ಸ್ನಾನ ಮಾಡಿಸಿದರೆ ಮಕ್ಕಳಿಗೆ ಮುಟ್ಟದೋಷ ಹೋಗಿಬಿಡ್ತದೆ. ಇದು ನಮ್ಮ ಮನೆಯಲ್ಲಿ ನಿರಂತರವಾಗಿ ನಡೆದಿರ್ತದೆ. ಗೋಗುಚ್ಛದಿಂದನೇ ನಾವು ತಯಾರು ಮಾಡಿಸಿದ್ದೀವಿ. ಆ ಮುಟ್ಟುದೋಷ ಆದ ಮಗುವಿನ ಮುಖದ ಮೇಲೆ ಹಿಂಗೆ ಆಡಿಸಿದ ತಕ್ಷಣ ಮುಟ್ಟು ದೋಷ ಹೋಗುತ್ತೆ. ಅಂಥ ಶಕ್ತಿ ಆ ಕೂದಲನ್ನಲ್ಲಿದೆ. ಅಂದರೆ ಗೋವಿಂದ ಎಲ್ಲವೂ ಉಪಯೋಗ ಬರುತ್ತೆ ಅನ್ನೋದಕ್ಕೆ ಇದು ಬಾಲದ ಉದಾಹರಣೆ. ಗೋವನ್ನ ಯಾವಾಗಲೂ ಸಹಿತ ಹಿಂದ್ಗಡೆಯಿಂದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಹೆಚ್ಚಾಗಿ. ಯಾಕಂದರೆ 2 ಕಾರಣ ಇದೆ. ಒಂದು, ಮುಂದ್ಗಡೆ ಹೋದಾಗ ಹಾಯ್ಬೋದು ಅಂತ ಒಂದು. 2ನೇದು, ಕೊಡೋದೆಲ್ಲ ಹಿಂದೆನೇ, ಅದು ಮುಂದೇನು ಕೊಡಲ್ಲ ಅಂಥೇಳಿ. ಹಿಂದೆ ಏನೇನು ಕೊಡುತ್ತೆ? ಸಗಣಿ ಕೊಡುತ್ತೆ ಮೊದಲೇದು. 1 kg ಸಗಣಿಯಿಂದ 13 kg ಅಷ್ಟು ಸಾವಯವ ಗೊಬ್ಬರವನ್ನು ತಯಾರು ಮಾಡ್ಬೋದು 1 kg ಸಗಣಿಯಿಂದ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಒಂದು ಹಸು ಸರಾಸರಿ 10 kg ಸಗಣಿಯನ್ನು ಕೊಡುತ್ತೆ. 13 kg ಸಾವಯವ ಗೊಬ್ಬರವನ್ನು ಮನೆಯಲ್ಲೇ ತಯಾರು ಮಾಡಬಹುದು. ಪ್ಲಾಸ್ಟಿಕ್ಗಳನ್ನು ಆರಿಸಿಬಿಟ್ಟು ಮನೆಯಲ್ಲಿ ಬಂದಿರತಕ್ಕಂಥ ಪಳೆಯುಳಿಕೆಗಳು, ಪದಾರ್ಥಗಳು, ತರಕಾರಿಯ ಪದಾರ್ಥಗಳು,
ಉಳಿದಿರುವಂಥ ಮುಸುರಿ, ಮನೇಲಿ ಬಂದಿರುವಂಥ ಕಸ ಕಡ್ಡಿಗಳು, ರಬ್ಬರ್, ಪ್ಲಾಸ್ಟಿಕ್ ತೆಗೆದು ಅದನ್ನು ಹಾಕ್ತಾ ಹೋದರೆ ಸಗಣಿಯನ್ನು ಗೊಬ್ಬರ ತಯಾರಾಗ್ತದೆ. 1 kg ಸಗಣಿಯಿಂದ 13 kg ಅಷ್ಟು ಸಾವಯವ ಗೊಬ್ಬರ ತಯಾರಾಗ್ತದೆ. ಇಲ್ಲಿ ವಿಭೂತಿಯನ್ನು ಇಟ್ಟಿದ್ದಾರೆ, ಸಗಣಿಯಿಂದನೇ ತಯಾರು ಮಾಡ್ತಾರೆ. ಒಂದು ಸ್ವಲ್ಪ ವಿಭೂತಿನ ಬಾಯಿಗೆ ಹಾಕಿದರೆ ಯಾವ ಮಕ್ಕಳು ವಾಂತಿ ಮಾಡ್ಕೊಳ್ತಾ ಅವ್ರು ತಕ್ಷಣ ನಿಲ್ತದೆ. ಅದು ವಿಭೂತಿ ಹೊರಗಡೆ ಎಲ್ಲಿ ತಯಾರು ಮಾಡ್ತಾರೆ ಅಂದ್ರೆ ಟೈಲ್ಸ್ ತಯಾರು ಮಾಡುವಂತ ಫ್ಯಾಕ್ಟರಿಯಿಂದ ಒಂದಿಷ್ಟು ಬೂದಿ ಅದರದ್ದು ಕಟ್ ಮಾಡಿದ್ದು ತಂದು ಮಾಡ್ತಾ ಇದ್ದಾರೆ. ಕಲಬೆರಕೆ ಮಾಡೋದಕ್ಕೆ ಭಾರತ ಜಗತ್ತಿನಲ್ಲಿ ಪ್ರಸಿದ್ಧ ಆಗ್ಬಿಟ್ಟಿದೆ ಈಗ. ಇದು ನಾಚಿಕೆಗೇಡಿನ ಸಂಗತಿ. ವಿಭೂತಿ ತಯಾರು ಮಾಡಿದರೆ ಚರ್ಮ ರೋಗ ಹೋಗುತ್ತೆ. ವಿಭೂತಿಯನ್ನು ಲೇಪಿಸಿಕೊಂಡ್ರೆ ಧಾರ್ಮಿಕ ವಿಧಿವಿಧಾನಕ್ಕೆ ಉಪಯೋಗ ಆಗ್ತದೆ. ವಾಂತಿ ಬರೋದು ಕಡಿಮೆ ಆಗ್ತದೆ. ಸರ್ಪ ಹುಣ್ಣಿಗೆ ಬರೆದ್ರೆ ಎಲ್ಲಿ ಬರೀತಾರೋ ಅದರ ಬಿಟ್ಟು ಸರ್ಪ ಹುಣ್ಣು ಸರ್ಪ ಸುತ್ತು ಹೊರಗಡೆ ಬರೋದಿಲ್ಲ. ನೀರಿಗೆ ಹಾಕಿ ಕುಡಿದ್ರೆ ಕರುಳಿನ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಷ್ಟು ವಿಭೂತಿ ಕೆಲಸ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಪುಸ್ತಕ ಬರೆದಿದ್ದೀನಿ. ಒಂದು ಸಗಣಿಯಿಂದ ಸಾವಯವ ಗೊಬ್ಬರ ತಯಾರು ಮಾಡಬಹುದು, ಸಗಣಿಯಿಂದ ವಿಭೂತಿ ತಯಾರು ಮಾಡಬಹುದು, ಸಗಣಿಯಿಂದ ಅಂಗಾರವನ್ನು ತಯಾರು ಮಾಡಬಹುದು, ಸಗಣಿಯಿಂದ ಭಸ್ಮವನ್ನು ತಯಾರು ಮಾಡಬಹುದು, ಸಗಣಿಯಿಂದ ಪಂಚಗವ್ಯ ಘೃತ ತಯಾರು ಮಾಡಬಹುದು, ಪಂಚಗವ್ಯವನ್ನು ತಯಾರು ಮಾಡಬಹುದು, ಮನೆಗೆ ಸಾರಿಸಬಹುದು, ಕುಳ್ಳುಗಳನ್ನು ತಯಾರು ಮಾಡಬಹುದು. ಎಷ್ಟು ಕಟ್ಟಿಗೆ ಬೇಕು 1 kg, ಅದರಲ್ಲಿ 1/4 kg ಕುಳ್ಳನ್ನು ಇಟ್ಟರೆ ಅಡಿಗೆ ತಯಾರಾಗುತ್ತೆ. ಮತ್ತು ಕುಳ್ಳಿನಿಂದ ತಯಾರು ಮಾಡಿರೋ, ಬೆರಣಿಯಿಂದ ತಯಾರು ಮಾಡಿರೋ ಅಡಿಗೆ ತುಂಬಾ ರುಚಿಕರವಾಗುತ್ತೆ. ಇಷ್ಟು ಸಗಣಿಗೆ ಉಪಯೋಗ ಇದೆ. ಇನ್ನೂ ಸಗಣಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯೋಗ ಇದೆ. ಇದು ಸಗಣಿಗೆ ಸಂಬಂಧಪಟ್ಟಿರೋ. ಗೋಮೂತ್ರವನ್ನ ಕೊಡುತ್ತೆ. ಗೋಮೂತ್ರದಿಂದ 108 ರೋಗಗಳ ಮುಂಜಾಗ್ರತೆ ಮತ್ತು ನಿರ್ಮೂಲನೆ ಮಾಡಬಹುದು ಅನ್ನೋದನ್ನ ಬೇಕಾದಷ್ಟು ವಿಶ್ವವಿದ್ಯಾಲಯಗಳು ಪ್ರೂವ್ ಮಾಡಿದಾವೆ. ಮತ್ತು ಭಾರತದಿಂದ ಪ್ರತಿದಿನ ಭಾರತದ ದೇಶಿ ಗೋಮೂತ್ರ ವಿದೇಶಕ್ಕೆ ಹೋಗ್ತದೆ. ಅವರು ನಮಗೆ ಕೋಕೋ ಕೋಲಾ ಕೊಟ್ಟು ಕಳಿಸ್ತಾರೆ, ನಾವು ಅವ್ರಿಗೆ ಗೋಮೂತ್ರ ಕೊಟ್ಟು ಕಳಿಸ್ತೀವಿ. ಅವರು ಗೋಮೂತ್ರವನ್ನು ಅತ್ಯಂತ ಖುಷಿಯಿಂದ ಸೇವನೆ ಮಾಡ್ತಾರೆ. ನಾವು ಪೈಖಾನೆ ತೊಳೆಯುವಂತ ಕೋಕೋ ಕೋಲಾನ ಬಳಸ್ತೀವಿ. ನಮ್ಮ ಮನೆಗೆ ನಾ 25 ವರ್ಷ ಆಯ್ತು ಕೋಕೋ ಕೋಲಾದಿಂದನೇ ಪೈಖಾನೆ ತೊಳಿತೀನಿ. ಯಾವುದಕ್ಕೂ ಸ್ವಚ್ಛ ಆಗದೆ ಇರುವಷ್ಟು ಕೋಕೋ ಕೋಲಾ ಸ್ವಚ್ಛ ಆಗ್ತದೆ. ಯಾಕಂದ್ರೆ ಅದರಲ್ಲಿ ಎಥಿಲಿನ್ ಗ್ಲೈಕೋಲ್ ಅಂತಿದೆ. ಮನೆಯಲ್ಲಿ ಹೋಗಿ ನೋಡಿ ಡಿಕ್ಷನರಿಲಿ. ಆ ಕೋಕೋ ಕೋಲಾ, ಪೆಪ್ಸಿ ಕೋಲಾ, ಮಿರಿಂಡಾ ಏನದಾವು ಇವತ್ತು ತಂಪು ಪಾನಿ, ಅದರೊಳಗಡೆ ಎಥಿಲಿನ್ ಗ್ಲೈಕೋಲ್ ಇದೆ. ಎಥಿಲಿನ್ ಗ್ಲೈಕೋಲ್ ಎದರಲ್ಲಿದೆ ಅಂದ್ರೆ ಫಿನೈಲ್ ಅಲ್ಲಿ ಇದೆ ಮತ್ತು ಡೊಮ್ಯಾಕ್ಸ್ನಲ್ಲೂ ಇದೆ. ಅದನ್ನು ಹಾಕಲಿಲ್ಲ ಅಂದ್ರೆ ಅದು ತಂಪು ಪಾನೀಯ, ತಂಪು ಫ್ರಿಜ್ನಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೆ. ಗಟ್ಟಿ ಆಗಬಾರ್ದಾದ್ರೆ ಎಥಿಲಿನ್ ಹಾಕ್ಬೇಕು. ಅದಕ್ಕೆ ಎಥಿಲಿನ್ ಅನ್ನ ಕಾರ್ಖಾನೆಗಳಲ್ಲಿ ಬಳಸ್ತಾರೆ. ಅದನ್ನ ಇವತ್ತು ಕೋಕೋ ಕೋಲಾದಲ್ಲಿ ಹಾಕಿದ್ದಾರೆ. ನಮ್ಮ ಹುಡುಗರು, ನಮ್ಮ ದೊಡ್ಡವರು ಬಹಳ ಖುಷಿಯಿಂದ ಬಳಸ್ತಾರೆ. ಈ ಸಿನಿಮಾದಲ್ಲಿ ಪಾತ್ರ ಮಾಡುವಂತ ಬಕರಾಗಳು ಅದಕ್ಕೆ ಅಡ್ವರ್ಟೈಸ್ ಕೊಡ್ತಾರೆ. ಮನೆಯಾಗ ಬೇಕಾದಷ್ಟು ಇರ್ತದೆ. ಕೋಕೋ ಕೋಲಾಕ್ಕೆ, ಗುಟ್ಕಾ ಕಂಪನಿಗೆ, ಸಿಗರೇಟಿಗೆ ಇವರು ಜಾಹೀರಾತು ಕೊಡ್ತಾರಂದ್ರೆ ಇವರಷ್ಟು ದಡ್ಡ್ರಿ ಯಾರು ಇಲ್ಲ. ಅವ್ರನ್ನ ನಮ್ಮ ಹುಡುಗರು ಹೀರೋ ಅಂತ ಸ್ವೀಕಾರ ಮಾಡ್ತಾರೆ. ತಂದೆ ತಾಯಿಗಿಂತ ಬೆಸ್ಟ್ ಹೀರೋ ಎಲ್ಲಿದ್ದಾರೆ? ಇದೇ ಗ್ರಾಮಶಿಲ್ಪಿ ಅಂದ್ರೆ ಇದೆ. ಈ ವಿಷಯವನ್ನು ಅರ್ಥಕೊಳ್ಳೋದು ಸಹಿತ ಮ್ಯಾನ್ ಇಸ್ ಆನ್ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ. ಅವನ ಶಿಲ್ಪಿ ಅವನೇ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಚೆನ್ನಾಗಿ ಬೆಳಿತಾನೆ. ಪ್ರತಿದಿನ ಹಡಗಿನಿಂದ ನಮ್ಮ ದೇಶದ ಗೋಮೂತ್ರ ಹೊರಗಡೆ ಹೋಗ್ತಾ ಇದೆ. ಕೆಲವು ದೇಶದವರು ಪೇಟೆಂಟ್ ತಗೊಂಡಿದ್ದಾರೆ ಅದನ್ನ. ನಮ್ಮ ದೇಶದ ಬೇವು ಹೋಗ್ತದೆ ಹೊರಗಡೆ. ಆ ಗೋಮೂತ್ರದಿಂದ ಅರ್ಕನ್ನ ತಯಾರು ಮಾಡಿದ್ದಾರೆ. ಗೋಮೂತ್ರದಲ್ಲಿ ನಾನಾ ರೀತಿಯ ಅರ್ಕಗಳನ್ನು ತಯಾರು ಮಾಡಿದ್ದಾರೆ. ಆ ಗೋಮೂತ್ರವನ್ನ ಅರ್ಕ ತಗೊಳ್ಳೋದ್ರಿಂದ ಕ್ಯಾನ್ಸರ್ ರೋಗ ಹೋಗಿದ್ದು ಈಗಾಗಲೇ ದಾಖಲೆ ಇದೆ. ನನ್ನದೇ ಹೆಸರು ಹೊಡೆದ್ರೆ ಮೊಬೈಲ್ನಲ್ಲಿ ಬರುತ್ತೆ. ಇದನ್ನ ನಾವು ಪ್ರೂವ್ ಮಾಡಿದ್ದೀವಿ. ನೂರಾರು ಅಲ್ಲ, ಸಾವಿರಾರು ಜನರಿಗೆ ಗೋಮೂತ್ರದ ಅರ್ಕ, ಗೋವಿನ ಹಾಲು, ಗೋವಿನ ಮಜ್ಜಿಗೆ, ಗೋವಿನ ಮೊಸರು, ಗೋವಿನಿಂದ ಉತ್ಪನ್ನ ಮಾಡಿರುವಂತ ಔಷಧಿಗಳನ್ನು ಕೊಡೋದ್ರ ಮೂಲಕ ಈಗಾಗಲೇ 150 ಜನ ಕ್ಯಾನ್ಸರ್ನಿಂದ ಮುಕ್ತಾಗಿರೋದನ್ನ ವಿಶ್ವವಿದ್ಯಾಲಯದವರು ದಾಖಲೆ ಮಾಡಿದ್ದಾರೆ ನನ್ನ ಬಗ್ಗೆ. ಏನು ಔಷಧಿ ಕೊಟ್ಟಿಲ್ಲ, ಕೇವಲ ಗೋವಿನ ಮಹತ್ವ, ಗೋವಿನಲ್ಲಿ ಸಿಗುವಂತ ಪದಾರ್ಥಗಳಿಂದ ಅದನ್ನು ಗುಣ ಮಾಡಿದೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕವನ್ನು ಅದರಲ್ಲಿ ಅದರ ದಾಖಲೆ ಬರೆದಿದ್ದೀವಿ. ಗೋಮೂತ್ರವನ್ನು ಪಂಚಗವ್ಯದಲ್ಲಿ ಉಪಯೋಗಿಸ್ತಾರೆ. ಗೋಮೂತ್ರದ ಪಂಚಗವ್ಯ ಘೃತವನ್ನು ತಯಾರು ಮಾಡ್ತಾರೆ.
ಯಾರಿಗೆ ಚರ್ಮ ರೋಗ ಇದೆಯೋ ಅವರು ದೀರ್ಘ ಸಮಯ ಸ್ನಾನಕ್ಕೆ ಗೋಮೂತ್ರವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಹೋಗುತ್ತೆ. ಮನೆಗೆ ಸಿಂಪರಣೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಕ್ರಿಯೆ ಕಡಿಮೆಯಾಗಿ ವಾತಾವರಣ ಶುದ್ಧಿಯಾಗುತ್ತೆ. ಗೋಮೂತ್ರದಲ್ಲಿ ಅರಿಶಿಣವನ್ನು ತೇದು ಹಚ್ಚೋದ್ರಿಂದ ಹುಣ್ಣುಗಳು, ಗಾಯಗಳು, ಗಂಟುಗಳು ಮಾಯ್ತದೆ. ಒಂದೇನಾಗಿದೆ ಅಂದರೆ ಬೇಗ ಕಡಿಮೆ ಆಗಬೇಕು ಅನ್ನುವಷ್ಟು ಆತುರದಲ್ಲಿ ನಾವಿದ್ದೀವಿ, ಯಾಕಂದ್ರೆ ಆಯುಷ್ಯ ಕಡಿಮೆ ಇದೆ. ಆಲೋಪತಿ ಅದನ್ನೇ ಕಲಿಸಿಬಿಟ್ಟಿದೆ. ಹೀಗಾಗಿ ಬೇಗ ಹೋಗಲ್ಲ ಅಂತ ಅದನ್ನು ಬಿಟ್ಟು ಬಿಡ್ತೀವಿ. ಇದು ಗೋಮೂತ್ರದಲ್ಲಿ ಮಾಡಬೇಕಾಗಿರುವಂಥ ಔಷಧಿಗಳು. ಹಾಲು ಕೊಡುತ್ತೆ. ಒಬ್ಬನಿಗೆ ಕ್ಯಾನ್ಸರ್ ಆಯ್ತಂತೆ ಗುಜರಾತ್ನಲ್ಲಿ. ಅವನಿಗೆ ಡಾಕ್ಟರ್ ಹೇಳಿದರು ಇನ್ನೊಂದು 8-10 ದಿವಸ ಇರ್ತಿ ಅಂದಾಗ ಒಬ್ಬರು ತಜ್ಞರು ಹೇಳಿದ್ರಂತೆ, ನೀನು ಯಾವಾಗ ಹಸಿವಾಗುತ್ತೋ ಅವಾಗ ಹಸು ಹಾಲು ಕುಡಿಬೇಕು, ನಿನ್ನ ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳಿದರು. 30 ದಿನ ಸತತವಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹಾಲು ಕುಡಿಸಿದ್ರು. ಈಗಾಗಲೇ 5 ವರ್ಷ ಆಯ್ತು ಅವನ ಕ್ಯಾನ್ಸರ್ ಹೋಗ್ಬಿಟ್ಟಿದೆ ಅಂತೆ. ಕೇವಲ ಗೋವಿನ ಹಾಲು, ಹಿಂಡಿದ ಹಾಲನ್ನು ಕುಡಿಸಿದಾರಂತೆ. ಈಗ ಮತ್ತೆಲ್ಲ ಊಟ ಮಾಡ್ತಾ ಇದ್ದಾನೆ, ಕ್ಯಾನ್ಸರ್ ಇಲ್ಲ ಅವನಿಗೆ. ಏನಿದು ಆಶ್ಚರ್ಯ ಅನ್ಬೋದು. ಇದೆಲ್ಲವೂ ದಾಖಲೆ ಇದೆ. ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಬಹುದು. ಹಸುವಿನ ತುಪ್ಪವನ್ನು ಯಾರು ಮಲ್ಕೊಳ್ಳಾಗ ಒಂದು ಹನಿ ಮೂಗಿ ಹಾಕೊಂಡು ಮಲ್ಕೊಳ್ತಾರೋ ಅವರಿಗೆ ಎಷ್ಟು ವರ್ಷದ ನಿದ್ದೆ ಇಲ್ಲ ಅಂದ್ರೂ ನಿದ್ದೆ ಹತ್ತುತ್ತೆ. ನಿದ್ದೆ ಮಾತ್ರೆ ತಗೋಬೇಕಾಗಿಲ್ಲ. ಸಿಟ್ಟು ಯಾರಿಗಿರ್ತದೆ ಸಿಟ್ಟು ಹೋಗಿಬಿಡ್ತದೆ. ನೆನಪಿನ ಶಕ್ತಿ ಯಾರಿಗಿಲ್ಲ ನೆನಪಿನ ಶಕ್ತಿ ಬರಕ್ಕೆ ಶುರು ಮಾಡ್ತದೆ. ಸಾಲಾಗಿಲ್ಲ ಕೊಟ್ಟಿದ್ದು ಮರ್ತಿದ್ರೆ ಹೊಳ್ಳಿ ನೆನಪಾಗ್ತದೆ. ಸೈನಸ್ ಸಮಸ್ಯೆ ಹೋಗ್ತದೆ. ಅರ್ಧ ತಲೆನೂ ಹೋಗುತ್ತೆ, ಪೂರ್ಣ ತಲೆನೂ ಹೋಗುತ್ತೆ. ಓದಿರೋದೆಲ್ಲ ನೆನಪಿರ್ತದೆ. ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಭಾವನೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಹಸು ತುಪ್ಪ ಮೂಗಿಗೆ ಹಾಕೋದ್ರಿಂದ ಆಗುವಂಥ ಲಾಭ, ದೀರ್ಘಕಾಲ ಹಾಕಿದರೆ ಪಿಟ್ಸ್ ರೋಗ ಹೋಗುತ್ತೆ ಮತ್ತು ಹುಚ್ಚು ಸಹಿತ ಬಿಟ್ಟು ಹೋಗುತ್ತೆ. ಹಳೆ ತುಪ್ಪವನ್ನು ಹಾಕಿದರೆ ಬುದ್ಧಿ ಭ್ರಮಣೆ ಆಗಿರೋದು ಕೂಡ ಸರಿಯಾಗುತ್ತೆ. ತುಪ್ಪ ಅಂತ ಕೊಡ್ತಾರೆ ಹೊರಗಡೆ, ಅದನ್ನು ಕಷಾಯಖಾನೆಯಿಂದನೇ ತಂದಿರ್ತಾರೆ. ಅದನ್ನು ತಗೊಂಡು ಬಂದು ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪ್ರಸಾದ ಮಾಡ್ತೀವಿ. 1 ತೊಲ ತುಪ್ಪವನ್ನು ಉರಿಸಿದರೆ, ವಿದ್ಯಾವಂತರಿದ್ರೆ ಕೇಳಿಸ್ಕೊಳ್ಳಿ, ಇದನ್ನ ಲಂಡನ್ ವಿಶ್ವವಿದ್ಯಾಲಯ ಹೇಳಿದೆ. 1 ತೊಲ ಅಂದರೆ 11.62 ಮಿಲಿಗ್ರಾಮ್ ತುಪ್ಪವನ್ನು ಅಗ್ನಿಯಲ್ಲಿ ಉರಿಸಿದರೆ ನಿಮ್ಮ ಮನೆಯಲ್ಲಿ 1 ಟನ್ ಆಮ್ಲಜನಕ ಉತ್ಪಾದನೆ ಆಗುತ್ತಂತೆ. ಬರೀ 12 ಗ್ರಾಮ್ ತುಪ್ಪವನ್ನು ಉರಿಸಿದ್ರೆ, ಅಗ್ನಿಹೋತ್ರ ಮಾಡೋದ್ರಿಂದ ಊರಿಗೆ ಒಬ್ಬರು ಮಾಡಿದ್ರು ಸಹಿತ ಆ ಊರಲ್ಲಿ 1 ಟನ್ ಆಮ್ಲಜನಕ ಉತ್ಪಾದನೆ ಆಗುತ್ತೆ. ಆಮ್ಲಜನಕದ ಕೊರತೆಯಿಂದಾಗಿಯೇ ಇವತ್ತು ಬಹಳ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಿದೆ. ನಾವೆಲ್ಲ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತಾ ಇದ್ದೀವಿ, ಮನುಷ್ಯರು, ಪ್ರಾಣಿಗಳು, ಫ್ಯಾಕ್ಟರಿಗಳು ಬೇರೆ ಬೇರೆವು. ಆದರೆ ಆಮ್ಲಜನಕ ಉತ್ಪಾದನೆ ಮಾಡಿ ವಾತಾವರಣ ಶುದ್ಧಿ ಮಾಡೋದನ್ನು ಬಹಳ ಸರಳವಾಗಿ ಎಷ್ಟು ಖರ್ಚಾಗುತ್ತೆ ಒಂದು ಸಾರಿ ಅಗ್ನಿಹೋತ್ರ ಮಾಡಕ್ಕಂದ್ರೆ 5 ರೂಪಾಯಿ ಖರ್ಚಾಗುತ್ತೆ. ಸಮಯ ಎಷ್ಟು ಅಂದ್ರೆ 5 ನಿಮಿಷ. ಇಷ್ಟು ಮಾಡಿದರೆ ಅವ್ರ ಮನೆಯಲ್ಲಿ ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ. ಅದನ್ನು ಉಸಿರಾಟ ಮಾಡಿರೋದನ್ನ ನೆಟ್ಟಲ್ಲಿ ಹೊಡೀರಿ. www.hometherapy ಅಂತ ಹೊಡೀರಿ. ಹೋಮ್ ಥೆರಪಿ ಅಂತ ಹೊಡ್ರಿ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ಪತ್ರ ಬರ್ತದೆ. 9 ತಿಂಗಳ ಕಾಲ ಒಬ್ಬ ಅಗ್ನಿಹೋತ್ರವನ್ನ ಮಾಡಿರುವಂತ HIV ರೋಗ ಹೋಗಿರೋದು ದಾಖಲೆ ಇದೆ. ಅದರಲ್ಲಿ ಎಲ್ಲ ನಮ್ಮ ದೇಶದಲ್ಲೇ ಇದೆ. ನಾವು ಬೇರೆ ಕಡೆ ನೋಡಕತ್ತೀವಿ. ಹಳ್ಳ್ಯಾಗ ಒಂದು ಮಾತು ಹೇಳ್ತಾರೆ, ಮನೆಯನ್ನು ಜೋಳ ಮಾರಿ ಮಂದಿ ಮನೆಯನ್ನು ಜೋಳ ತಂದು ಹಾಡಾಡ್ಕೊಂಡು ಬೀಸ್ಕೊಂಡು ತಿಂದ್ರಂತೆ. ಬೇರೆ ದೇಶದ್ದಂದ್ರೆ ಭಯಂಕರ ಖುಷಿ ನಮಗೀಗ. ಅದೇನು ಬೇಕಾದ್ದು ಮಾಡಿರಲಿ, ನಮ್ಮ ದೇಶದ ಅಮೂಲ್ಯವಾಗಿರತಕ್ಕಂಥ ಸಂಪತ್ತನ್ನು ಗುರುತಿಸಿ ಅದನ್ನು ವಿಶ್ವ ಸಮುದಾಯಕ್ಕೆ ಕೊಡಬೇಕು ಅಂತ ಮಾಡಿರೋದು ಇದು ಗ್ರಾಮಶಿಲ್ಪಿ ಸಮಾವೇಶ. ಎಲ್ಲವನ್ನು ಈ ದೇಶಕ್ಕೆ ಶಿಕ್ಷಣ ಕೊಟ್ಟನಲ್ಲ ಮೆಕಾಲೆ ಅಂತ ಹೇಳಿ, ಅವ ಹೇಳಿದಾನೆ, ಯೇಸು ಕ್ರಿಸ್ತ ಹುಟ್ಟುವ 1000 ವರ್ಷಕ್ಕಿಂತ ಮೊದಲೇ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಬದುಕನ್ನು ಬದುಕಿದ್ರು ಅಂತ ಬರ್ದಾನವ. ನಾವು ಈಗ ಅವ್ರದ್ದು ಬರಲಿ ಅಂತ ಕಾಯಕತ್ತೀವಿ. ಚೀನಾ ವಸ್ತುಗಳಲ್ಲದು ನೀಚ ವಸ್ತುಗಳು ಅಂತ ಅದರ ಹೆಸರು. ವಿರುದ್ಧ ಹೇಳಿದರೆ ಚೀನಾ ಅಂದ್ರೆ ನೀಚ ಅಂತಾನೆ ಆಗುತ್ತೆ. ನಮ್ಮ ಮಕ್ಕಳ ಆರೋಗ್ಯ ಕೆಡಿಸ್ಬೇಕು,
ಅದೇ ದುಡ್ಡು ತಗೊಂಡೆ ನಮ್ಮ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಮಾಡ್ತಾರೆ. ವಿಶ್ವವೇ ಚೆನ್ನಾಗಿರಲಿ ಅಂತ ಹೇಳಿರೋದು ಭಾರತ ಮಾತ್ರ, ಬೇರೆಯವರು ಯಾರು ಹೇಳಿಲ್ಲ ಇಲ್ಲಿವರೆಗೂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿರೋರು ನಾವು ಮಾತ್ರ. ಒಳ್ಳೇದು ಹರಿದು ಬರಲಿ ಅಂದ್ವಿ, ಕೆಟ್ಟದ್ದು ಹರಿದು ಬರ್ಲಿಕ್ಕತ್ತು. ಹಾಲಿನಿಂದ ಇಷ್ಟೆಲ್ಲ ಮಾಡಬಹುದು, ತುಪ್ಪದಿಂದ ಇಷ್ಟೆಲ್ಲ ಮಾಡಬಹುದು, ಮಜ್ಜಿಗೆಯನ್ನ ಕುಡಿದ್ರೆ ಮಜ್ಜಿಗೆ ಇಲ್ಲದ ಊಟವೇ ಅಲ್ವಂತೆ. ಮಜ್ಜಿಗೆಗೆ ಸ್ವಲ್ಪ ಇಂಗು ಉಪ್ಪು ಹಾಕಿ ಕುಡಿರಿ, ಹೊಟ್ಟೆಗಿರೋ ಜಂತೆಲ್ಲ ಹೊರಗಡೆ ಬಂದ್ಬಿಡ್ತಾವ. ನಮ್ಮ ಹುಡುಗರು ಹೊಟ್ಟೆಗೆ ಬರೀ ಜಂತದವು, ಚಾಕ್ಲೇಟು, ಬಿಸ್ಕಿಟು, ಕುರ್ಕುರೆ, ಕೇಕು. ಅಲ್ಲಿ ಕೆಲಸ ಮಾಡೋರೆಲ್ಲರೂ ರೋಗಿಗಳೇ ಹೆಚ್ಚು ಕಡಿಮೆ. ಎಂಥ ವಿಚಿತ್ರ ಅಂದರೆ, ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಮಧ್ಯಾಹ್ನಕ್ಕೆ ತಿನ್ನಂದ್ರೆ ಹುಡುಗ ವಾಲ್ಯ ಅಂತಾನೆ, ತಂಗಳಾಗೈತೆ ಅಂತೇಳಿ 20 ದಿವಸದ ಹಿಂದಿನ ಬ್ರೆಡ್ ತಿಂತಾನೆ. 20 ದಿವಸದ ಹಿಂದಿನ ಬ್ರೆಡ್ ಫ್ರೆಶ್ ಅಂತ ಇವನಿಗೆ. ಹೋದ ವರ್ಷ ಮಾರಾಟ ಆಗದೇ ಇರೋ ಫ್ರೂಟಿ ಈಗ ಕುಡಿತಾರೆ. ತಂಪು ಪೆಟ್ಟಿಗೆ ಅಲ್ಲ, ಅದರ ಹೆಸರು ಅದು ದರಿದ್ರ ಪೆಟ್ಟಿಗೆ. ಎಂಥ ದೇಶ ಇದು! ನನ್ನ ಹತ್ರ ಒಂದು ಲೇಖನ ಇದೆ, ಅದರಲ್ಲಿ ಬರೆದಿದ್ದಾರೆ 5 ಲಕ್ಷ ಭತ್ತದ ತಳಿ ಇತ್ತಂತೆ ನಮ್ಮ ದೇಶದಲ್ಲಿ. 5 ಲಕ್ಷ. ಇವತ್ತಿಗೂ ಒರಿಸ್ಸಾದ ಜಗನ್ನಾಥಪುರಿಯಲ್ಲಿ 365 ದಿವಸಕ್ಕೆ ಬೇರೆ ಬೇರೆ ಅನ್ನವನ್ನ ಮಾಡ್ತಾರೆ, ಬೇರೆ ಬೇರೆ ಜಾತಿಯ ಅಕ್ಕಿ ಅನ್ನವನ್ನ ತಯಾರು ಮಾಡ್ತಾರೆ. ಇವತ್ತು ಹಕ್ಕಿದ ಅಕ್ಕಿ ಮರುದಿನ ಹಾಕೋದಿಲ್ಲ, ಅಷ್ಟು ತರದ ಭತ್ತದಿಂದ ಅನ್ನವನ್ನ ಮಾಡುವಂತ ದೇಶ. ಜಗತ್ತು ಕಣ್ಣು ಬಿಡುವ ಮೊದಲೇ ಹೃದಯ ಚಿಕಿತ್ಸೆ ಮಾಡಿರೋ ದೇಶ, ಪ್ಲಾಸ್ಟಿಕ್ ಸರ್ಜರಿ ಮಾಡಿರುವ ಮೊದಲ ದೇಶ, ಜಗತ್ತಿಗೆ ಯೋಗವನ್ನ, ಸೊನ್ನೆಯನ್ನ, ಗಣಿತವನ್ನ ಕೊಟ್ಟಂತ ದೇಶ ನಮ್ದು. ನಮಗೆ ಭಾರತ ಅಂದ್ರೆ ಬಡದೇಶ, ಭಾರತ ಅಂದ್ರೆ ದರಿದ್ರ ದೇಶ, ಭಾರತ ಅಂದ್ರೆ ಹೀನ ದೇಶ, ಭಾರತ ಅಂದ್ರೆ ಅಂಥ ದೇಶ ಅಂಥೇಳಿ ಅವ್ರು ಹೇಳ್ತಾರೆ. ನಮ್ಮವ್ರು ಹ್ಞೂ ಅಂತಾರೆ, ಇಲ್ಲಿರೋರು ಹೌದ್ರಿ ಇರ್ಬೋದು ಅಂತಾರೆ. ಈ ದೇಶದಲ್ಲಿ ದೊಡ್ಡ ನಗರದಲ್ಲಿ ಮಾತ್ರ ಹುಚ್ಚ ಆಸ್ಪತ್ರೆ ಇದಾವು, ತಾಲೂಕಿನಲ್ಲಿಲ್ಲ, ಗ್ರಾಮದಲ್ಲಿ ಇಲ್ವೇ ಇಲ್ಲ. ಅಮೇರಿಕದ ಎಲ್ಲಾ ತಾಲೂಕಿನಲ್ಲೂ 2 ಹುಚ್ಚ ಆಸ್ಪತ್ರೆ ಇದೆ. ಸುಮ್ಮನೆ ಕಟ್ಟ್ಯಾರೇನೋ ಅವರು, ಹುಚ್ಚರು ಭಾಳ ಅದರ ಅದಕ್ಕೆ ಕಟ್ಟ್ಯಾರ. ಇಂಥ ಅಮೂಲ್ಯವಾಗಿರತಕ್ಕಂಥದ್ದು ಒಂದು ಆಕಳು ಅವ್ರ ಮನೆಯಲ್ಲಿದ್ದರೆ ಎಷ್ಟೆಲ್ಲ ಕೊಡುತ್ತೆ. ಪುರುಸತ್ತಾಗಂಗಿಲ್ರಿ, ಮಾಡೋಕ್ಕಾಗಂಗಿಲ್ರಿ, 4 ನಾಯಿ ಕರ್ಕೊಂಡು ಅಡ್ಡಾಡ್ತಾರೆ. ಮೊಸರು ನೋಡ್ರಿ, ಮೊಸರು ತಿಂದರೆ ಕರಳು ಉದ್ದೀಪನ ಆಗ್ತದೆ, ಪಚನ ಶಕ್ತಿ ಚೆನ್ನಾಗಾಗ್ತದೆ, ಮತ್ತೆ ಹರಳಾಗ್ತಾವ ಅಂತಾರಲ್ಲ, ಸ್ಟೋನ್ ಆಗ್ತಾವ. ನಮ್ಮ ಸ್ಟೋನ್ ಭಾಳ ಆಗ್ಯಾವ ಅಂತ ಕೆಲವರೆಲ್ಲ ಬಂದಿರ್ತಾರೆ ನಮ್ಮ ಕಡೆ. ಅವ್ರವ್ರೊಳಗನ ಹ್ಯಾವ, ನಿಮ್ದು 8 mm ಆದ್ರೆ ನಮ್ದು 12 mm ಐತ್ರಿ ಅಂತಾರೊಬ್ರು. ಏನು ಅದನ್ನೇನು ತೆಗೆದು ಮನಿ ಕಟ್ಟಕ್ಕೆ ಬರ್ತದೆ? ಎಲ್ಲ ಬಲ್ಲವರಿದ್ದೀರಿ, ಹೇಳ್ತೀನಿ ಕೇಳಿ. ಎಲ್ಲ ರೋಗಕ್ಕೂ ಒಂದೇ ಕಾರಣ ಇರೋದು, ಅಜೀರ್ಣ ಒಂದೇ ಕಾರಣ, ಬೇರೆ ಏನೂ ಕಾರಣ ಇಲ್ಲ. ಸರ್ವರೋಗ ಕಾರಣಂ ಅಜೀರ್ಣಂ. ಅಜೀರ್ಣ ಯಾಕಾಗ್ತದಂದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಂಗಿಲ್ಲ, ಪುರ್ಸತ್ತಿಲ್ರಿ ಅಂತಾರೆ. ಎದಕ್ಕೆ ನೋಡಿದ್ರು ಪುರ್ಸತ್ತಿಲ್ಲ. ಕೆಲಸ ಏನ್ರಿ ಅಂದ್ರೆ ಏನೂ ಇಲ್ಲಂತೆ, ಒಟ್ಟ ಏನು ಕೆಲಸನೇ ಇಲ್ಲ, ಆದ್ರೂ ಪುರ್ಸತ್ತಿಲ್ಲ. ದಿನ ಎಷ್ಟು ಸಂಪಾದನೆ ಅಂದ್ರೆ ಒಬ್ಬೊಬ್ಬರು 10 ಲಕ್ಷ, ಊಟನ ಪಚನ ಆಗಂಗಿಲ್ಲ. ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಅಂದಮೇಲೆ ಅಜೀರ್ಣ ಆಗದೆ ಇರೋಂಗೆ ಮಾಡಿಕೊಂಡ್ರೆ ಈ ಯಾವ ರೋಗಗಳು ಬರೋದಿಲ್ಲ. ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಅದು ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ. ಸಮೀಕ್ಷೆ ಸರಿಯಾಗಿ ಊಟ ಮಾಡ್ಬೇಕಂದ್ರೆ ದಿನಚರಿ ಹಾಗೆ ರೂಢಿಸ್ಕೊಳ್ಬೇಕು. ಅದನ್ನು ಪಕ್ಕ ತಳಕ್ಕೆ ಕೂತ್ಕೊಂಡು ಊಟ ಮಾಡ್ಬೇಕು. ಏನು ನಾವು ಸುಖಾಸನ ಹಾಕ್ತೀವಿ, ಆ ಸುಖಾಸನದಲ್ಲಿಯೇ ಪಚನ ಮಾಡುವ ಶಕ್ತಿ ಇದೆ. ಆ ಮಂತ್ರ ಪಠನ ಮಾಡಿದ್ರೇ ಕರುಳಿಗೆ ಉದ್ದೀಪನ ಶಕ್ತಿ ಬರ್ತದಂತೆ. ವಿದೇಶದವರೆಲ್ಲ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ಯಾರ, ನಾವು ಬಿಟ್ಟು ಬೇರೆದ ಕಡೆ ಬಂದ್ಬಿಟ್ಟಿವಿ. ಅಲ್ಲಿರೋರೆಲ್ಲ ಹರೇ ರಾಮ ಹರೇ ಕೃಷ್ಣ ಕೊಂಡ್ರೆ, ಅವ್ರು ಇಲ್ಲಿ ಯಾರಾದರೂ ಬಂದು ಹರೇ ರಾಮ ಹರೇ ಕೃಷ್ಣ ಭಜನೆ ಮಾಡಿದ್ರೆ ನಮ್ಮವರು ಫೋನ್ ಹಿಡ್ಕೊಂಡು ಅದರದ್ದು ಫೋಟೋ ತೆಗಿತಿರ್ತಾರೆ. ಅವರು ಕೂಡ ನೃತ್ಯ ಮಾಡಂಗಿಲ್ಲ, ಫೋಟೋ ತೆಗೆದು ಬಿಟ್ಟು ಬಿಡ್ತಾರೆ. ಲೈಕ್ಸ್ ಬಂದು ಅಂತ, ಇನ್ನೊಂದು ಬಂದು ಅಂತ, ಭಾಳ ಬಂದು ಅಂತ ಹೇಳ್ತಾರೆ. ಮೊನ್ನೊಂದು ಹುಡುಗ ಸತ್ತಿದ್ದ, ಅವ್ರ ಮನೆಗೆ ಹೋದಾಗ ಅಂದ್ರೆ ಅವರು, ನಮ್ಮ ಹುಡುಗ ಸತ್ತದ್ದಕ್ಕೆ 5,000 ಲೈಕ್ ಬಂದವ್ರಿ ಅಂದ್ರೆ ಸತ್ತದ್ದು ಚಲೋ ಆತಂತ. ನಮ್ಮ ಹುಡುಗಗೆ ಭಾಳ ಮಂದಿ ಫಾಲೋವರ್ ಅದಾರ್ರಿ ಅಂದ್ರೆ ಅವ್ರ ತಾಯಿ. ಎಷ್ಟು ಮಂದಿ ಅದಾರ? 10,000 ಫಾಲೋವರ್ ಅದಾರ ಅಂದ್ರೆ. ಮಣ್ಣಿಗೆ ಎಷ್ಟು ಮಂದಿ ಬಂದಿದ್ರು ಅಂದ್ರೆ 5 ಹುಡುಗರು ಬಂದಿದ್ವು ಅಂತ.
ಅವ ಎಲ್ಲೋ ಒಂದೇನೋ ಆಗಿ ಅನಾಹುತ ಆಗಿ ಸತ್ತ. ಈ ರೀತಿ ಮನಸ್ಥಿತಿ ಯಾಕಾಗಿದೆ ಅಂದ್ರೆ ಸಾತ್ವಿಕ ಶಕ್ತಿ ಇರುವಂತ ಗೋ ಉತ್ಪನ್ನಗಳನ್ನ ಉಪಯೋಗ ಮಾಡದೇ ಇರೋದ್ರಿಂದ ಮನುಷ್ಯನಿಗೆ ಈ ರೀತಿಯ ವಿಕಾರ ಬುದ್ಧಿ ಬಂದಿದೆ. ಇಷ್ಟು ಗೋವು ಸಂಬಂಧಪಟ್ಟಂತೆ ಕೆಲಸ ಕೊಡ್ತದೆ. ಹಲವಾರು ಅಲ್ಲ, ಎಲ್ಲಾ ರೋಗಗಳನ್ನು ಗುಣಪಡಿಸ್ತದೆ ಗೋವು. ಗೋವಿನ ಉತ್ಪನ್ನವನ್ನು ಬಳಸ್ತಾ ಇರಬೇಕು. ಸ್ನಾನ ಮಾಡುವಾಗ ಗೋಮೂತ್ರವನ್ನ ನೀರಿಗೆ ಹಾಕಿ ಸ್ನಾನ ಮಾಡಲಿ ಅಂತಾನೆ ನಮ್ಮ ಮನೆಯಿಂದ ಮಲೆನಾಡು ಗಿಡದ ಗೋಮೂತ್ರ ತಂದಿದ್ದೀನಿ, ಎಲ್ಲರಿಗೂ ಉಚಿತವಾಗಿ ಕೊಡಬೇಕು ಅಂತ. ಈ ಕಾರ್ಯಕ್ರಮ ಮುಗಿದ ಮೇಲೆ ಕೊಡ್ತೀವಿ, ತಗೊಂಡೋಗ್ರಿ. ಮನೆ ಮದ್ದು ಒಂದು ಸ್ವಲ್ಪ ಹೇಳ್ತೀನಿ, ಎಲ್ಲ ಕೇಳಿಸ್ಕೋರಿ. ಮನೆ ಮದ್ದು ಅಂದರೆ ಇದು ಗ್ರಾಮದಲ್ಲಿ, ದೇಶದಲ್ಲಿ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ನಮ್ಮ ದೇಶದ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕಾಯಿಲೆಯನ್ನು ಹೇಗೆ ಗುಣಪಡಿಸಬಹುದು ಅನ್ನೋದು. ಉಪನಿಷತ್ತುಗಳಲ್ಲಿ ಶ್ಲೋಕ ಹೇಳ್ತವೆ. ಏನಂತ ಹೇಳ್ತಾವಂದ್ರೆ, ನೀನು ಮನೆಯಲ್ಲಿ ಏನೇನು ಉಪಯೋಗ ಮಾಡ್ತೀಯೋ ಅದೇ ಔಷಧಿ ಆಗಿದೆ, ನಿನ್ನ ಸುತ್ತಮುತ್ತ ಏನು ಬೆಳೆದಿದೆಯೋ ಅದೇ ಔಷಧಿ ಆಗಿದೆ. ಈಗ ಔಷಧಿ ಬೇರೆ ಬಂದಾವ, ಬಹಳ ಸರಳದವು, ಔಷಧಿಗಳು ಚೆನ್ನಾಗಿದಾವು, ನಮಗೆ ಗೊತ್ತಿಲ್ಲ, ಹೀಗಾಗಿ ನಾವು ಅದನ್ನು ಅನುಸರಿಸ್ತಾ ಇಲ್ಲ. ನೋಡ್ರಿ, ಬಹಳ ಆಶ್ಚರ್ಯ ಆಗೋದು ಹೇಳ್ತೀನಿ. ಹಲ್ಲು ಅಲ್ಲಾಡ್ತಿರ್ತಾವ ನೋಡ್ರಿ, ಹಲ್ಲು ಅಲ್ಲಾಡ್ತಿರ್ತಾವ. ಕಾಫಿ ಚಹಾ ಒಬ್ಬೊಬ್ರು 1 ಸರಿ ಕುಡಿತಾರ, ಒಬ್ರು 2 ಸರಿ ಕುಡಿತಾರ, ಒಬ್ರು 3 ಸರಿ ಕುಡಿತಾರ, ಒಬ್ಬೊಬ್ರಿಗೆ 2 ಸರಿ ಕುಡಿದಿರಿ ನೆನಪಿಲ್ದಿರೋ ಒಟ್ಟು ಬರೀ ಕುಡಿತಾರೆ. ಚಹಾ ಕುಡಿದ ಕೂಡಲೇ ಒಮ್ಮೆ ನೀರು ಕುಡಿತಾರೆ, ನೀರು ಕುಡಿದವ್ರ ಮತ್ತೆ ಚಹಾ ಕುಡಿತಾರ. ಹಲ್ಲು ಸಡ್ಲಾಗಿರ್ತಾವ, ಅಲ್ಲಾಡ್ತಾವ ಹಲ್ಲು. ಒಂದು ಔಷಧಿ ಹೇಳ್ತೀನಿ, 1 ತಿಂಗಳು ಮಾಡ್ರಿ, ಅಲ್ಲಾಡೋ ಹಲ್ಲು ಗಟ್ಟಿ ಆಗ್ತಾವ. ಅಂಥ ವನಸ್ಪತಿ ಅದಾವ ನಮ್ಮ ದೇಶದಲ್ಲಿ. ಈ ದಾಳಿಂಬೆ ತಗೊಂಡು ಬರ್ರಿ, ಆ ದಾಳಿಂಬೆ ಮೇಲಿನ ಸಿಪ್ಪಿ ತೆಗಿರಿ, ಆ ಸಿಪ್ಪಿನ ನೀರಾಗ ಹಾಕಿ ಚಲೋತ್ನೆ ಕುದಿಸ್ರಿ. ಆ ನೀರನ್ನ ತೆಗೆದು ಇಟ್ಕೊಂಡು ಮುಂಜಾನೊಮ್ಮೆ, ಮಧ್ಯಾಹ್ನೊಮ್ಮೆ, ಸಾಯಂಕಾಲೊಮ್ಮೆ ಮುಕ್ಕಳಿಸ್ರಿ 5 ನಿಮಿಷ. ತಣ್ಣಗಾದ ಮೇಲೆ 1 ತಿಂಗಳು ಮುಕ್ಕಳಿಸಿದ್ರೆ ಅಳಗಾಡೋ ಹಲ್ಲು ತಾನ ಗಟ್ಟಿಯಾಗಿಬಿಡ್ತಾವೆ. ಇಷ್ಟು ಅದ್ಭುತ ಔಷಧಿ ದಾಳಿಂಬೆ ಸಿಪ್ಪಿಲಿದೆ. ಈಗ ಬೇರೆ ಬೇರೆ ದೇಶದ ಔಷಧಿಯನ್ನು ನೋಡ್ತೀವಿ. ನಮ್ಮ ಯಮನೂರಪ್ಪ 1400 ವರ್ಷ ಬದುಕಿದ್ನಂತೆ, ಐತಿಹ್ಯ ಇದೆ ಅದು. ಈ ದೇಶದ ಬಹುತೇಕ ಜಾಗಗಳಿಂದ ಹಿಂದೂಗಳು, ಮುಸಲ್ಮಾನರು ಯಮನೂರಪ್ಪಗೆ ಬರ್ತಾರೆ. 1400 ವರ್ಷ ಬದುಕಿರೋದು ಇವತ್ತಿಗೂ ಸಹಿತ ಐತಿಹ್ಯಗಳಿದೆ. ನಮ್ಮ ಸಾಸಿವೆಹಳ್ಳಿ ಬೂದೀಶ್ವರ ಸ್ವಾಮಿಗಳು 720 ವರ್ಷ ಬದುಕಿದ್ರು ಅಂತ ಐತಿಹ್ಯ ಇದೆ. ಅವಾಗೇನು ಇದನ್ನೆಲ್ಲ ಅನಾಸಿನ್ನು ಮೆಟಾಸಿನ್ನು ಏನು ತಗೊಂಡಿಲ್ಲ ಅವರು. ನಮ್ಮ ದೇಶದ, ನಮ್ಮ ಮನೆಯಲ್ಲಿರೋ ಔಷಧಿಗಳೇ ಅಷ್ಟು ಶ್ರೇಷ್ಠವಾಗಿದೆ. ಎಷ್ಟು ಜನ ಗೋವಿನ ಉತ್ಪನ್ನ ಮಾರ್ಲಿಕ್ಕೆ ಬಂದರೆ ಯಾರು ತಗೋತಾ ಇಲ್ಲ. ಅಕಸ್ಮಾತ್ ಇಲ್ಲಿ ಕೋಕೋ ಕೋಲಾ ಅಂಗಡಿ ಇಟ್ಟಿದ್ರು ನೋಡ್ಬೇಕಾಗಿತ್ತು, ಎಷ್ಟು ಖರೀದಿ ಆಗ್ತಿತ್ತು ಇಷ್ಟೊತ್ತಿಗೆ. ಹಲ್ಲು ಅಳಗಾಡೋದು ಗಟ್ಟಿ ಆಗಿಬಿಡ್ತದೆ ಆ ದಾಳಿಂಬೆ ಕಷಾಯವನ್ನ ಮುಕ್ಕಳಿಸಿದ್ರೆ. ಎಷ್ಟು ತರ ಪೇಸ್ಟ್ ಉಪಯೋಗಿಸ್ತೀವಿ ನಾವು. ಅಡ್ವರ್ಟೈಸ್ ಯಾವ್ಯಾವ್ದು ಬರ್ತದೆ ಎಲ್ಲ ಪೇಸ್ಟ್ ಇರ್ತಾವ ನಮ್ಮ ಮನೆ ಒಳಗಡೆ. ಆ ಹಲ್ಲು ನೋಡಿ ಭಾಳ ಅಗಾದಾಗಿವೆ. ಹಲ್ಲವು ಸ್ವಂತದ್ದು ಅಲ್ಲ, ಹಾಕ್ಕೊಂಡದ್ದು ಹಲ್ಲವು. ಅವ್ಯಾವುದು ಸ್ವಂತ ಹಲ್ಲಲ್ಲ. ನೀವು ಈ ಕರ್ನಾಟಕದಲ್ಲಿ ಎಲ್ಲಿ ಯಾವ ಕಬ್ಬು ಬೆಳೆದಾರ ನೋಡೋ ಅದನ್ನು ತಂದು ಕೊಡ್ರಿ, ನಾನು ನಿಮ್ಮ ಎದುರಿಗೇನೆ ಸುಲೋದು ತಿಂತೀನಿ. ನಾನು ಇನ್ನೂ ಹುಟ್ಟಿದ ಮೇಲೆ ಇಷ್ಟು ವರ್ಷ ಯಾವ ಪೇಸ್ಟು ಉಪಯೋಗಿಸಿಲ್ಲ, ಯಾವುದು ಸೋಪ್ ಹಚ್ಚಿಲ್ಲ ನಾ ಇನ್ನೂವರೆಗೂ. ಪೇಸ್ಟ್ ಯಾವುದಂತ ಹೇಳ್ತೀನಿ, ನಾಳೆಯಿಂದ ಶುರು ಮಾಡ್ರಿ. ಅಂದ್ರೆ ಗ್ರಾಮಶಿಲ್ಪಿ ಸಮಾವೇಶಕ್ಕೆ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ನಿಮ್ಮ ಬ್ರಷಿನ ಮೇಲೆ 4 ರಿಂದ 5 ಹನಿ ಜೇನುತುಪ್ಪ ಹಾಕೊಂಡು ಹಲ್ಲು ಉಜ್ಜಿರಿ, ಜೀವಮಾನ ಹಲ್ಲು ಬೀಳಂಗಿಲ್ಲ. ಎಷ್ಟು ಸರಳ ಐತೆ ನೋಡ್ರಿ. 5 ಹನಿ ಜೇನುತುಪ್ಪ 1 kg 2 ವರ್ಷ ಆಗ್ತದೆ ಒಬ್ರಿಗೆ ಹಲ್ಲು ತಿಕ್ಕೊಳಕ್ಕೆ. 2 ವರ್ಷ. ಮತ್ತೇನು ಕೆಮಿಕಲ್ ಇಲ್ಲ. ಜೇನುತುಪ್ಪ ಇಲ್ಲಿ ರಗಡಿಟ್ಟಾರ, ಯಾರೂ ತಗೊಳಂಗಿಲ್ಲ. ಜೇನುತುಪ್ಪದಲ್ಲಿ ಕಲಬೆರಕೆ ಮಾಡಿದ್ರೆ ಗೊತ್ತಾಗ್ತದೆ, ಅದು ಬೇರೆ ಅದು ಬೇರೆ ಇರ್ತದೆ. ಶುದ್ಧವಾಗಿರೋದಿಲ್ಲ ಅಷ್ಟೇ ಜೇನುತುಪ್ಪ. ಜೇನುತುಪ್ಪ ತಗೊಂಡೋಗ್ರಿ, ಇಲ್ಲಿ ಯಾವ್ದಾರು ನಾಯಿ ಮುಂದೆ ಹಾಕ್ರಿ, ತಿನ್ನಂಗಿಲ್ಲ. ಶುದ್ಧ ಜೇನು ನಾಯಿ ತಿನ್ನಂಗಿಲ್ಲ, ಕಲಬೆರಕೆ ಆದ್ರೆ ಅಷ್ಟೇ ತಿಂತದೆ. ಇದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಬ್ರಷಿನ ಮೇಲೆ 4-5 ಹನಿ ಜೇನುತುಪ್ಪ ಹಾಕಿ ಹಲ್ಲು ಉಜ್ಕೋರಿ. ಮಕ್ಕಳಿಗೆ 2 ಹನಿ ಹಾಕ್ರಿ, ಹಲ್ಲು ಬೀಳಂಗಿಲ್ಲ, ಒಸಡು ಗಟ್ಟಿ ಆಗ್ತಾವ, ರಕ್ತ ಬರಂಗಿಲ್ಲ, ಏನೂ ಆಗಂಗಿಲ್ಲ. ಅದು ಬಿಟ್ಟು ಯಾವ್ಯಾವುದೋ ಕುಲ್ಗೆಟ್ ಅಂತ ಅದರ ಹೆಸರು, ಕುಲ್ಗೆಟ್ ಹೋಗ್ಯಾವ ಹಲ್ಲೆಲ್ಲ. ಯಾವ್ಯಾವುದೋ ಪೇಸ್ಟ್ ಬಳಸಿಕೊಂಡು ನಮ್ಮ ಹಲ್ಲಿನ ಆರೋಗ್ಯ ಕೆಟ್ಟಿದೆ.
ಹಲ್ಲಿನ ಆರೋಗ್ಯ ಕೆಡಿಸ್ಬೇಕಂತನ ಆ ಪೇಸ್ಟ್ ತಯಾರು ಮಾಡ್ಯಾರ. ಅದ್ರ ಹಿಂದೆ ಮಾತ್ರೆಗಳು ಎಲ್ಲ ತಯಾರಾಗಬೇಕು ಅಂತ ಹೇಳಿ. ಇಲ್ಲಿ ಹಲ್ಲಿಂದ ಪೌಡರ್ ಬಂದದೆ, ಗೋವಿಂದ ನೋಡ್ರಿ ಹೋಗಿ ಅಲ್ಲಿ ನಿಮ್ಮ ಮನ್ಯಾಗ ಮಾಡೋದನ್ನು ಹೆಂಗಂತ ನಾ ಪುಸ್ತಕದ ಬರ್ದೀನಿ. ನಂದೇ ಒಂದು ಮನೆ ಮದ್ದು ಪುಸ್ತಕ ಇದೆ. 55 ರೂಪಾಯಿ ಖರ್ಚಾಗ್ತದೆ. 20 ಜನರಿಗೆ 1 ವರ್ಷ ಹಲ್ಪುಡಿ ತಯಾರಾಗುತ್ತೆ. 20 ಜನರಿಗೆ. ಎಲ್ರಿ ಅದಕ್ಕೆಲ್ಲ ಏನು ಮಾಡು, ಸುಮ್ಮನೆ ಒಂದು ಪೇಸ್ಟ್ ತೊಗೊಂಡು ಉಜ್ಜುನು ಅಂತ ಹೇಳಿ ಉಪಯೋಗಿಸ್ತೀವಿ. ಅದ್ರ ಬದಲಾಗಿ ಮನೆ ಮದ್ದು ಉಪಯೋಗಿಸ್ರಿ, ಹಲ್ಲು ಗಟ್ಟಿ ಆಗ್ತವೆ. ಇನ್ನ ಸೋಪಿಗೆ ಬರೋದಾದ್ರೆ ಎಷ್ಟು ಥರ ಸಿನಿಮಾ ನಟರಿ ಅದರ ಅಷ್ಟು ಸೋಪ್ ಅದಾವ. ಈಗ ಏನೇನು ಹೆಸರು ಇಡ್ಬೇಕೆಲ್ಲ ಮುಗಿದು ಹೋಗ್ಯಾವ ಈಗ ಸೋಪಿಗೆ. ನಮ್ಮ ದೇಶದ ಒಬ್ಬ ಪ್ರಸಿದ್ಧ ವೈದ್ಯರು ಹೇಳಿದರು, ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ಸೋಪ್ ಯಾವುದು ಅಂದ್ರೆ ಕಡಲೆ ಹಿಟ್ಟು ಅಂತ ಹೇಳಿದ್ದಾರೆ. ಕಡಲೆ ಹಿಟ್ಟು ಬಳಸಿದ್ರಂದ್ರೆ ಅವ್ರು ಯಾರೋ ಹಿಂದುಳಿದ ಮಂದಿ ಅಂತ ಹೇಳುವಂಥ ಸ್ಥಿತಿ ಇವತ್ತಿದೆ. 36 ರೀತಿ ಚರ್ಮರೋಗ ಇದೆ. 36 ರೀತಿ ಚರ್ಮರೋಗ ಬರಬಾರ್ದು ಅಂದರೆ ಕಡ್ಲಿ ಹಿಟ್ಟು ಉಪಯೋಗಿಸಕ್ಕೆ ಶುರು ಮಾಡಿದ್ರೆ 2 ತಿಂಗಳಲ್ಲಿ ಚರ್ಮರೋಗ 80% ಕಡಿಮೆ ಆಗುತ್ತೆ. ಬಂಗು, ಹುರುಕು, ಕಜ್ಜಿ, ಇಸುಬು, ಸೋರಿಯಾಸಿಸ್ ಸಹಿತ ಹತೋಟಿಗೆ ಬರ್ತದೆ ಕಡ್ಲಿ ಹಿಟ್ಟು ಹಚ್ಚಿ ಉಪಯೋಗಿಸೋದ್ರಿಂದ. ಹೇಮಾ ಮಾಲಿನಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ, ಅವರು ಲಕ್ಷಿಗೆ ಅಡ್ವರ್ಟೈಸ್ ಕೊಡ್ತಾರೆ. ನಮ್ಮೆಲ್ಲರ ಲಕ್ಷ್ಯ ಆ ಕಡೆನೆ. ಮನೆ ಮದ್ದು ಅಂದ್ರೆ ಇದೆ, ಗ್ರಾಮ ಶಿಲ್ಪಿ ವಿಚಾರ ಅಂದ್ರೆ ಇದೇನೆ. ನಮ್ಮ ಮನೇಲೇ ಇರ್ತದೆ ಕಡಲೆ ಹಿಟ್ಟು, ಅದನ್ನು ಬಿಟ್ಟು ಬೇರೆ ಬಳಸ್ತೀವಿ. ದಯವಿಟ್ಟು ಸೋಪ್ ಬಿಟ್ಟು ಕಡಲೆ ಹಿಟ್ಟು ಬಳಸಕ್ಕೆ ಶುರು ಮಾಡಿದ್ರೆ ಚರ್ಮವು ತುಂಬ ಚೆನ್ನಾಗಿರುತ್ತೆ. ತಲೆನೋವು ಬರದೇ ಇರೋರು ಯಾರೂ ಇಲ್ಲ ಇಲ್ಲಿ, ಎಲ್ಲರಿಗೂ ತಲೆನೋವು ಬಂದಿರ್ತದೆ. ಒಮ್ಮೊಮ್ಮೆ ಯಾರ್ದಾರ ತಲೆನೋವು ಬರ್ತದೆ, ಮಗ್ಗಲ ಮನೆಯವ್ರದ್ದು, ಇಲ್ಲ ಅಂದರೆ ಯಾವುದೋ ಆಫೀಸ್ನಲ್ಲಿ, ಇಲ್ಲ ಅಂದರೆ ಡ್ರೆಸ್ಸಿನ ಸಂಬಂಧ ತಲೆನೋವು ಬರ್ತದೆ, ಟಿವಿ ಸಂಬಂಧ ತಲೆನೋವು ಬರ್ತದೆ, ಮೊಬೈಲ್ ಸಂಬಂಧ ಬರ್ತದೆ. ಮೊನ್ನೆ ಒಂದು ಹುಡುಗ ಸತ್ತ, ಅವನ ರಿಂಗ್ ಟೋನ್ ಸಂಬಂಧ ತಲೆ ಕೆಟ್ಟು ಸತ್ನಂತ. ಅವನಿಗೊಂದು ರಿಂಗ್ ಟೋನ್ ಸಿಗಲೇ ಇಲ್ಲ ಅಂತ ಪಾಪ. ಇಷ್ಟು ವೀಕ್ ಆಗಿದಾವ ತಲೆಗಳು. ಮತ್ತು ತಲೆ ಇದ್ದ ಮೇಲೆ ತಲೆನೋವು ಬರುತ್ತೆ. ಯಾರಿಗೆ ತಲೆನೋವು ಬಂದಿಲ್ಲ ಅವ್ರಿಗೆ ತಲೆ ಇಲ್ಲ ಅಂತಾನೆ ಅರ್ಥ, ಹೆಚ್ಚು ಕಡಿಮೆ. ಒಮ್ಮೆ ಆದರೂ ಬಂದಿರ್ತದೆ. ಭಾಳ ಸುಲಭವಾದ ಮನೆ ಮದ್ದು ಹೇಳ್ತೀನಿ ಕೇಳ್ರಿ. ಎಡಗಡೆ ತಲೆನೋವು ಬಂದರೆ ಬಲಗಡೆ ಮೂಗಿನೊಳಗಡೆ 2 ಹನಿ ಜೇನುತುಪ್ಪ ಹಾಕೋರಿ, 10 ನಿಮಿಷಕ್ಕೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ. ಎಷ್ಟು ಸರಳವಾಗಿದೆ ನಮ್ಮ ದೇಶದ ಔಷಧಿಗಳು. ಬಲಕ್ಕೆ ಬಂದರೆ ಎಡಕ್ಕೆ ಹಾಕೋಬೇಕು, ಎಡಕ್ಕೆ ಬಂದರೆ ಬಲಕ್ಕೆ ಹಾಕೋಬೇಕು. ಇಷ್ಟೇ. 2 ಕಡೆ ಪೂರ್ಣ ತಲೆನೋವು ಬಂದರೆ 2 ಕಡೆ ಜೇನುತುಪ್ಪ ಹಾಕೊಂಡು ಒಂದು 5 ನಿಮಿಷ ಮಲ್ಕೊಂಡ್ರೆ ತಲೆನೋವು ಹೋಗುತ್ತೆ. ಅಥವಾ ಜೇನುತುಪ್ಪ ಇಲ್ಲಾಂದ್ರೆ ಆಕಳ ತುಪ್ಪ ಹಾಕೊಂಡ್ರು ಅರ್ಧ ತಲೆನೋವು ಹೋಗುತ್ತೆ, ಪೂರ್ಣ ತಲೆನೋವು ಹೋಗುತ್ತೆ, ಆಗಾಗ ಬರೋ ತಲೆನೋವು ಹೋಗುತ್ತೆ, ನಿರಂತರ ತಲೆನೋವು ಹೋಗುತ್ತೆ. ಇದು ತಲೆನೋವಿಗೆ ಸಂಬಂಧಪಟ್ಟಿದ್ದು. ಇನ್ನು ಬಹುತೇಕ ಇತ್ತೀಚೆಗೆ ಕುರ್ಚಿಗಳು ಬಂದು ಬಹುತೇಕ 40 ವರ್ಷ ಆಯ್ತು ಎಲ್ಲರ ಮನೆಗೆ. 30 ರಿಂದ 40 ವರ್ಷ ಆಯ್ತು. ಕುರ್ಚಿ ಯಾವಾಗ ಬಂದು ಆವಾಗ ಮೊಣಕಾಲು ನೋವು ಶುರುವಾಗಿದ್ದಾವೆ. ತಳಕ್ ಕುಂದ್ರೋದು ಯಾವಾಗ ಕಡಿಮೆ ಆಯ್ತು ನೋಡ್ರಿ, ಅವಾಗ 50 ವರ್ಷ ಕಾರ್ಕುನ್ಕಿ ಮಾಡ್ತಿದ್ರು, ಕೆಳಗೆ ಕೂತು ಬರೀತಿದ್ರು. ಅವರು ವಜ್ರಾಸನದಲ್ಲಿ, ಭಾರದ್ವಾಜ ಆಸನದಲ್ಲಿ, ಇಲ್ಲಾಂದ್ರೆ ಚಕ್ಕಳ ಹಾಕೊಂಡು ಕೂಡ್ತಿದ್ರು. ಅವಾಗ ಮೊಣಕಾಲು ನೋವು ಬರ್ತಿದ್ದಿಲ್ಲ. ಈ ಕುರ್ಚಿ ಬಂದ ಮೇಲೆ ರೋಗನೂ ಬಂದವು, ಕುರ್ಚಿ ಬಂದ ಮೇಲೆ ಅಧಿಕಾರದ ನ್ಯಾಯನೂ ಶುರುವಾಗ್ಯಾವು, ಕುರ್ಚಿ ಬಂದ ಮೇಲೆ ಏನೇನೂ ಶುರುವಾಗಿದ್ದಾವೆ. ಮೊಣಕಾಲು ನೋವು, ಹಿಂಬಡ ನೋವು, ಸೊಂಟದ ನೋವು, ಬೆನ್ನಿನ ನೋವು, ಕತ್ತಿನ ನೋವು, ಇಂಗ್ಲೀಷ್ನಲ್ಲಿ ಆರ್ಥ್ರೈಟಿಸು, ಸಂಧಿವಾತ ಕನ್ನಡದಲ್ಲಿ, ಬೇರೆ 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 ಕಾಯಿಲೆಗಳು ನರಕ್ಕೆ ಸಂಬಂಧಪಟ್ಟಂತೆ. ಒಂದೇ ಔಷಧಿ ಹೇಳ್ತೀನಿ ಕೇಳಿ. ನಾನು ಆಗಲೇ ಹೇಳಿದೆ ಎಲ್ಲ ರೋಗಕ್ಕೂ ಅಜೀರ್ಣ ಕಾರಣ ಅಂತ ಹೇಳಿದೆ. ಎಲ್ಲ ರೋಗ ನಿರ್ಮೂಲನೆಗೆ ಒಂದೇ ಔಷಧಿ ಹೇಳ್ತೀನಿ, ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಬರೆದಿದ್ದಾರೆ ಸಂಸ್ಕೃತದಲ್ಲಿ. 21 ಲಕ್ಷ ವನಸ್ಪತಿಗಳಿರೋ ಭಾರತ ಇದು. ಒಟ್ಟು ಯಾವುದು ಗಿಡ ಕಾಣಿಸ್ತದೆ ಅದೆಲ್ಲವೂ ಔಷಧಿಗೆ ಬರುತ್ತೆ. 21 ಲಕ್ಷ ಸಸ್ಯರಾಶಿ ಇರುವ ದೇಶ ಭಾರತ. ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಅಂದರೆ ಉಪಯೋಗಕ್ಕೆ ಬರದೇ ಇರುವಂಥ, ಔಷಧಿಗೆ ಬರದೇ ಇರುವಂಥ ಸಸ್ಯವೇ ಇಲ್ಲ ಅಂತ. ನಮ್ಮ ಮನೇಲಿ ಏನು ಕಟ್ಟಿರ್ತೀವಲ್ಲ ಲೋಳೆ ಸರ, ಅದು 34 ಕಾಯಿಲೆಗಳಿಗೆ ಔಷಧಿ. ಅದು ಇವತ್ತಿನಿಂದ
ಬೆಳಿಗ್ಗೆ ನಾಳೆ ಬೆಳಿಗ್ಗಿನಿಂದ 2 ಚಮಚ ಲೋಳೆ ಸರಣ ಬೆಳಿಗ್ಗೆ ತಗೊಂಡ್ರೆ 60ನೇ ದಿವಸಕ್ಕೆ ಶುಗರ್ ನಾರ್ಮಲ್ ಆಗುತ್ತೆ. ಆದ್ರೆ ಅದನ್ನು ತಗೊಳ್ಳಲ್ಲ, ಮನೇಲಿ ಇರುತ್ತೆ ಅಂತ ತಗೊಳ್ಳಲ್ಲ. ಯಾಕೆ ನಮ್ಮ ದೇಶದ್ದಲ್ಲ, ಹಿತ್ತಲು ಗಿಡ ಮದ್ದಲ್ಲ ಅನ್ನೋದೊಂದು ಭಾವನೆ ಇದೆ. ಮದ್ದಲ್ಲದ ಹಿತ್ತಲು ಗಿಡವೇ ಇಲ್ಲ ಅಂತ ಬರೆದಿದ್ದೀನಿ. 21 ಲಕ್ಷ ಸಸ್ಯ ರಾಶಿಗಳು ಇದಾವಲ್ಲ, ಅವು ಎಲ್ಲ ಏನು ಕೆಲಸ ಮಾಡ್ತಾವಲ್ಲ ಅದೆಲ್ಲಕ್ಕಿಂತ ಯಾವುದು ಒಳ್ಳೆ ಕೆಲಸ ಮಾಡುತ್ತೆ, ಔಷಧಿ ಪರಮ ಔಷಧ ಯಾವುದು ಅಂದರೆ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂದಿದ್ದಾರೆ. ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಕ್ಕೆ ಶುರು ಮಾಡ್ರಿ, ವಾರಕ್ಕೊಮ್ಮೆನೋ 2 ಸರಿನೋ ಎಲ್ಲ ರೋಗ ಹೋಗ್ತವೆ. ಪುರ್ಸೊತ್ತಿಲ್ಲ, ಯಾರನ್ನ ಕೇಳಿದ್ರು ಪುರ್ಸೊತ್ತಿಲ್ಲ. ಒಬ್ಬವಂಗೆ ಎಷ್ಟೋ ನೀನು ಪುರ್ಸೊತ್ತಿಲ್ಲ ಅಂದ್ರೆ ಅನ್ನಂತವ, ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳಕ್ಕೂ ಪುರ್ಸೊತ್ತಿಲ್ಲ ಅಂತವ. ಕೆಲಸ ಏನಂದ್ರೆ ಏನೂ ಇಲ್ಲಂತ, ಲಿಗಾಡ್ ಬಾಳದವಂತವನು ಲಿಗಾಡ್ಕಾಗಿ ಪುರ್ಸೊತ್ತಿಲ್ಲ. 5-6 ನಿಮಿಷ ಸಮಯ ಅದಕ್ಕೆ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಎಳ್ಳೆಣ್ಣೆಯಿಂದ ಮಸಾಜ್ ಮಾಡ್ಕೋಬೋದು, ಸ್ವಲ್ಪ ದುಡ್ಡಿದ್ರೆ ಹಸು ತುಪ್ಪದಿಂದ ಮಸಾಜ್ ಮಾಡ್ಕೋಬೋದು, ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡ್ಕೋಬೋದು, ಶುದ್ಧ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೋಬೋದು, ವಿಭೂತಿಯಿಂದ ಮಸಾಜ್ ಮಾಡ್ಕೋಬೋದು, ನೀವೇ ಮಾಡ್ಕೋಬೋದು, ಇಲ್ಲಾಂದರೆ ಮಸಾಜ್ ಸೆಂಟ್ರಿಗೆ ಹೋಗಿ ಮಾಡಿಸ್ಕೋಬೋದು. ವಾರಕ್ಕೆ 1 ಸರಿ ಮಸಾಜ್ ಮಾಡಿಕೊಂಡ್ರೆ 7 ದಿನಕ್ಕೆ ಬೇಕಾಗಿರುವಷ್ಟು ರೋಗ ನಿರೋಧಕ ಶಕ್ತಿ ಮನುಷ್ಯನಿಗೆ ಸಿಗುತ್ತೆ. 5-6 ನಿಮಿಷ ಸಾಕು ಮಸಾಜ್ ಮಾಡ್ಕೊಳ್ಳೋಕ್ಕೆ. ಭಾಳ ಅಂದರೆ ಸ್ನಾನ ಎಲ್ಲ ಸೇರಿ ಒಂದು 10 ನಿಮಿಷ ಸಮಯ. ಮೊಬೈಲ್ಗೆ ಎಷ್ಟು ಸಮಯ ಕೊಡ್ತೀವಿ, ಚಾರ್ಜ್ ಮಾಡೋಕ್ಕೆ ಎಷ್ಟು ಸಮಯ ಕೊಡ್ತೀವಿ, ಎಷ್ಟು ಪವರ್ ಬ್ಯಾಂಕ್ ಇಟ್ಕೊಂಡು ಅಡ್ಡಾಡ್ತೀವಿ, ಕಾರಿಗೆ ಎಷ್ಟು ಸರಿ ಆಯಿಲ್ ಹಾಕಿಸ್ತೀವಿ, ಕೂಲೆಂಟ್ ಆಯಿಲ್ ಹಾಕಿಸ್ತೀವಿ, ಏನೇನೆಲ್ಲ ಮಾಡ್ತೀವಿ. ಈ ದೇಹಕ್ಕೆ ಏನೂ ಮಾಡ್ಕೊಳಂಗಿಲ್ಲ, ಕೇವಲ ಇದಕ್ಕೆ ಸಮಯ ಕೊಡದೇ ಇರೋದ್ರಿಂದ ಇದು ಕಾಯಿಲೆಯ ಗೂಡಾಗಿದೆ. ಅಭ್ಯಂಗ ಸ್ನಾನಂ ಪರಮೌಷಧಂ ಅಂದರೆ ಎಣ್ಣೆ ಸ್ನಾನ ಅತ್ಯದ್ಭುತವಾದಂಥ ಆರೋಗ್ಯವನ್ನು ಕೊಡುತ್ತೆ. ಇದು ಮಸಾಜ್ ಮಾಡೋದು. ಇನ್ನೊಂದು ಯಾವುದು ಅಂತ ಕೇಳ್ತಾನೆ ಶಿಷ್ಯ, ಗುರು ಹೇಳಿದಾನೆ. ಇನ್ನೊಂದು ಯಾವುದು ಅಂದರೆ ಲಂಘನಂ ಪರಮೌಷಧಂ ಅಂತ ಹೇಳಿದೆ. ಲಂಘನಂ ಪರಮೌಷಧಂ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಸಮಯ ಯಾವ ದಿನ ಇರ್ತದೆ ಅವತ್ತು ಉಪವಾಸ ಮಾಡೋದು. ಊಟಕ್ಕೆ 100 ರೂಪಾಯಿ ಖರ್ಚಾದ್ರೆ ಉಪವಾಸದ ದಿನ 300 ರೂಪಾಯಿ ಖರ್ಚಾಗಿರ್ತದೆ. ಅದು ಉಪವಾಸ ಹೆಂಗಾಗತ್ತೆ? ಅದು ಇನ್ನೊಂದು ಥರದ ಊಟವನ್ನು ಮಾಡ್ದಂಗೆ ಆಗುತ್ತೆ. ಕರಳಿಗೆ ವಿಶ್ರಾಂತಿ ಬೇಕಾದರೆ ಉಪವಾಸವನ್ನೇ ಮಾಡಬೇಕು, ನಿರಾಹಾರ ಉಪವಾಸ ಮಾಡಬೇಕು. ನಿರಾಹಾರ ಅಂದರೆ ನೀರಿನ ಸ್ವರೂಪದ ಆಹಾರವನ್ನು ಸೇವನೆ ಮಾಡಬೇಕು. ತಿಳಿ ಮಜ್ಜಿಗೆ, ಎಳೆನೀರು, ಗಂಜಿ ಇರೋ ಎಳ್ನೀರು ಕುಡಿಬಾರ್ದು, ಅದ್ರಾಗ ಏನಿರಂಗಿಲ್ಲ. ಗಂಜಿ ಇಲ್ಲದೆ ಇರೋ ಎಳ್ನೀರು ಕುಡಿದ್ರೆ 4 ಬಾರಿ ಸಿಲೈನ್ ಹಚ್ಚಿದಷ್ಟು ಶಕ್ತಿ ಸಿಗುತ್ತೆ. ಎಳ್ನೀರನ್ನ ಅವ್ನು ಕುಡಿ ಚೌಕಾಸಿ ನಮ್ಮದು, ಆದರೆ ಕೋಕೋ ಕೋಲಾ ಅದು ಕುಡಿ ಚೌಕಾಸಿ ಇಲ್ಲ. ಬದಾಮ್ 1 kg 800 ರೂಪಾಯಿ, ಸಿಗರೇಟಿಗೆ 8,000 ರೂಪಾಯಿ. ಸಿಗರೇಟಿಗೆ ಒಟ್ಟು ಚೌಕಾಸಿ ಇಲ್ಲ. ಹಾಲು ಮನೆಗೆ ತಂದು ಕೊಟ್ಟರು ತಗೋವಲ್ರು. ಶರ್ಯದ ಅಂಗಡಿ ತೆಗಿಯೋ ಮೊದಲೇ ಹೋಗಿ ಕೂತಿರ್ತಾರೆ ನಮ್ಮವರಲ್ಲಿ ಅಂಗಡಿ ಮುಂದೆ. ಹೀಗಾಗಿ ದೇಶ ಒಂದು ಕೆಟ್ಟ ಪರಿಸ್ಥಿತಿಯ ಸಂದಿಗ್ಧತೆಯಲ್ಲಿ ಇವತ್ತು ದೇಶ ಇದೆ. ಅಂಥದ್ರಲ್ಲೂ ನಮ್ಮವರು, ನಮ್ಮ ಮಾತಾಜಿಯವರು, ನಮ್ಮ ಶಿವಾನಂದ ಔಟಿಯವರು, ನಮ್ಮ ಪರಿವಾರದವರು ಸೇರಿಕೊಂಡು ಗ್ರಾಮ ಶಿಲ್ಪಿ ಕೆಲಸ ಮಾಡುವಂಥವ್ರಿಗೆ ಒಂದು ಆಶಾಕಿರಣವಾಗಿ ಅವರ ಕಾರ್ಯವನ್ನು ನಾಡಿಗೆ, ದೇಶಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ದಾರೆ, ಅವರೆಲ್ಲರಿಗೂ ಸಹಿತ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕು. ಹೀಗೆ ಲಂಘನಂ ಪರಮೌಷಧಂ ಅಂದ್ರೆ ಆಹಾರವು ಏನು ಒಂದು ವಾರದಲ್ಲಿ ನಮ್ಮ ದೇಹದ ಒಳಗಡೆ ಕರುಳಿನಲ್ಲಿ ಉಳ್ಕೊಂಡಿರ್ತದೆ ಅದೆಲ್ಲವೂ ಜೀರ್ಣಾಗಿ ಹೊರಗಡೆ ಬರ್ತದೆ. ಒಳಗೇನು ಹೋಗಿರ್ತದೆ ಅದು ಹೊರಗೆ ಬರಲಿಲ್ಲ ಅಂದ್ರೆ ರೋಗ ಜಾಸ್ತಿ ಆಗ್ತದೆ. ಪಾನಶಕ್ತಿ, ಅಪಾನ ಶಕ್ತಿ. ಪಾನಶಕ್ತಿ ಜಾಸ್ತಿ ಇದೆ ಈಗ, ಅಪಾನ ಶಕ್ತಿ ಕಡಿಮೆ ಆಗಿದೆ. ಅಪಾನ ಅಂದ್ರೆ ಹೊರಗೆ ಹಾಕೋದು. ಆ ಶಕ್ತಿ ಆಗಬೇಕಾತಂದ್ರೆ ಹಿತಮಿತ ಬಳಸಬೇಕು. ಎಲ್ಲವನ್ನು ಶ್ರೇಷ್ಠವಾಗಿರೋದನ್ನು ಬಳಸಬೇಕು, ಚೆನ್ನಾಗಿರೋದನ್ನು ಊಟ ಮಾಡಬೇಕು. ನೋಡಿ 63% ಇವತ್ತು ಟ್ರ್ಯಾಕ್ಟ್ರಿಗೆ ಹಾಕೋ, ಟ್ರಕ್ಕಿಗೆ ಹಾಕೋ ಎಣ್ಣೆನೇ ಶೇಂಗಾದ ಎಣ್ಣೆ ಅಂತ ತಯಾರು ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಗೋದ್ರಲ್ಲಿ 60% ಟ್ರ್ಯಾಕ್ಟ್ರಿಗೆ ಹಾಕೋದು. ಡಿಸೈಲು, ಪೆಟ್ರೋಲ್ಗೆ ಏನು ಬಳಸ್ತಾರೆ ಆ ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ ಶೇಂಗಾದ ಎಣ್ಣೆ ತಯಾರು ಮಾಡಿದ್ದಾರೆ. ಹಾಲಿನಲ್ಲಿ ಶಾಂಪೂ, ಯೂರಿಯಾ ಗೊಬ್ಬರ ಇರೋದು ಬೇಕಾದಷ್ಟು ಮಾಹಿತಿ ಬಂದಿದೆ. ನಮ್ಮ ಮನೆಯಲ್ಲಿ ಕೋಟಿ ಕೋಟಿ ಹಣ ಇರುತ್ತೆ. ನಾನೊಂದು ಕಡೆ ಭೇಟಿ ಕೊಟ್ಟಿದ್ದೆ ಹೋದ ವಾರ. ಅವ್ರದ್ದು ಅಂದಾಜು ಆಸ್ತಿ ಬಂದು 2,000 ಕೋಟಿ ಅವ್ರ ಮನೇಲಿ. ಆದರೆ ಅವ್ರು ಹೋದ ತಕ್ಷಣ ಕೋಕೋ ಕೋಲಾ ತಂದಿಟ್ರು ನನ್ನ ಮುಂದೆ.
ಇದು ನಮಗೇನ ಅಂದೆ, ಎಲ್ಲ ಮನ್ಯಾಗ ಇದನ್ನೆಲ್ಲ ಕುಡಿತೀವ್ರಿ ಅಂದರು. ನನಗೆ ಅವಾಗ ಅನಿಸ್ತು, ಎಷ್ಟು ದೇಶ ಹಿಂದಿದೆ. ಹಸು ಇಲ್ವಾ? ಇಲ್ಲ. ನಾಯಿ 4-5 ಅದಾವ. ಎಲ್ಲೆಲ್ಲಿ ನಾಯಿ? ಸ್ವಲ್ಪ ನಗಲಿಲ್ಲ ಅಂತಂದ್ರೆ ರೋಗ, ಕ್ಯಾನ್ಸರ್ ಬರುತ್ತಂತೆ. ಇತ್ತೀಚೆಗೆ ಸಂಶೋಧನೆ ಆಗಿದೆ, ಯಾರು ನಗೋದಿಲ್ಲ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಮುಂಬೈ ವಿಶ್ವವಿದ್ಯಾಲಯ ಹೇಳಿದೆ. ನಕ್ಕರೆ ಹೃದಯದಲ್ಲಿರುವಂಥ, ದೇಹದಲ್ಲಿರುವಂಥ ರಕ್ತದಲ್ಲಿ ಕೆಟ್ಟ ಕಣಗಳು ನಾಶವಂತವಂತೆ. ಒಬ್ಬರ ತಜ್ಞರು ಸಾವಿರಾರು ಜನರ ಅಧ್ಯಯನ ಮಾಡಿದರೆ ನಗದೇ ಇರೋರಲ್ಲಿ 98% ಕ್ಯಾನ್ಸರಿನ ವೈರಸ್ ಹುಟ್ಟುತ್ತದೆ ಅಂತ ಗೊತ್ತಾಗಿದೆ. ನಾಯಿದು ಹೇಳಕತ್ತಿದ್ದೆ. ಒಂದು ನಾಯಿ ತಂದಿದ್ನಂತ ಒಬ್ಬ ಬೇರೆ ದೇಶದಾಗಿಂದ, ಅದನ್ನು ಮೈ ತೊಳೆಯಕತ್ತಿದ್ದ. ಮೈ ತೊಳೆದು, ಒರೆಸೋದು, ಅದಕ್ಕೆ ಮುದ್ದು ಮಾಡೋದು, ಅದಕ್ಕೆ ಮುತ್ತು ಕೊಡೋದು ಎಲ್ಲ ಮಾಡಕತ್ತಿದ್ದ. ಒಂದು ಹುಡುಗ ಕೇಳ್ದ, ಎಲ್ಲಿ ತಂದಿರಿ ಚಿಕ್ಕಪ್ಪ ಈ ನಾಯಿ ಅಂತ. ಇದು ಡೆನ್ಮಾರ್ಕ್ದು ಅಂದಿವ. ಭಾಳ ಚೆನ್ನಾಗಿದೆ. ಅದಕ್ಕೆ ಭಯಂಕರ ಕೂದಲಿದ್ದು ಮೈ ಮೇಲೆ. ಆ ಗುಂಡ ಹೇಳಿದ, ನೀವು ಮಕ್ಕ ಆಚೆ ಕಡೆ ಇದೆ ನೋಡ್ರಿ, ಈ ಕಡೆ ಮುತ್ತು ಕೊಡಕತ್ತೀರಿ ಅಂದವ. ಈ ಥರ ಸ್ಥಿತಿ ಇದೆ ನಾಯಿದು ಇವತ್ತು. ಹರುಷವೂ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಮ ಧಾರಾವಾಹಿ ಹೆಂಗದಾವ ಅಂದ್ರೆ, ಒಂದು ಮರ್ಡರ್ ಮಾಡಕ್ಕೆ 15 ದಿನ ಟೈಮ್ ತೋತಾವು. ಅದು ಮರ್ಡರ್ ಆಗೋ ಮಟ್ಟ ಕೂಳು ನೀರು ಎಲ್ಲ ಬಿಟ್ಟು ಕುಂತು ಬಿಟ್ಟಿರ್ತಾರೆ ತುದಿಗಾಲ ಮೇಲೆ. ಅದಕ್ಕೆ ಕಿಡ್ನಿ ಸಮಸ್ಯೆ ಬಂದವ, ಮೂತ್ರಕ್ಕೆ ಹೋಗಂಗಿಲ್ಲ ಬೇಗ, ಊಟ ಆಮೇಲೆ ಮಾಡೋಣಂತಾರೆ. ಮಹಿಳೆಯರಲ್ಲಿ ಇವತ್ತು ಥೈರಾಯ್ಡ್ ಕಾಯಿಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಹಳ ಜನರಿಗೆ ಥೈರಾಯ್ಡ್ ಬಂದಿದೆ. ಥೈರಾಯ್ಡ್ ಯಾಕೆ ಬರುತ್ತೆ ಅಂದರೆ ಬಿಸಿಲಿಗೆ ಹೋಗದೆ ಇರೋದ್ರಿಂದ ಬರುತ್ತೆ, ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ, ಹಗಲು ನಿದ್ರೆ ಮಾಡೋದ್ರಿಂದ ಬರುತ್ತೆ, ತಂಗಳ ಆಹಾರ ಊಟ ಮಾಡೋದ್ರಿಂದ ಬರುತ್ತೆ, ತಂಪು ಪಾನೀಯ ಕುಡಿಯೋದ್ರಿಂದ ಬರುತ್ತೆ, ಬ್ರೆಡ್ ಬಿಸ್ಕೆಟ್ ಐಸ್ ತಿನ್ನೋದ್ರಿಂದ ಬರುತ್ತೆ. ಯಾರ್ಯಾರು ಶ್ರೀಮಂತರಿದ್ದಾರೆ ಇವತ್ತು ಮನೆಯಿಂದ ಹೊರಗೆ ಹೋಗಕ್ಕಾಗಿಲ್ಲ, ಅವರು ಕೂಲಿ ಮಾಡಕ್ಕೆ ಹೊಲಕ್ಕೆ ಹೊಂಟ್ರಂದ್ರೆ 3-4 ತಿಂಗಳಲ್ಲಿ ಅವ್ರ ರೋಗ ಹೋಗಿ ಬಿಡ್ತದೆ. ಗೊಂಜಾಳ ತೆನಿ ಮುರಿಯಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಕಳೆ ತೆಗಿಯಕ್ಕೆ ಹೋದ್ರೆ ರೋಗ ಎಲ್ಲ ಹೋಗ್ಬಿಡುತ್ತೆ. ಬರೀ ಯೋಗ ಮಾಡಿದ್ರೆ ಹೋಗಲ್ಲ, ಯೋಗಾನು ನೆರಳೊಳಗೆ ಮಾಡ್ತಾರೆ. ವಿಟಮಿನ್ ಡಿ ಕೊರತೆಯಿಂದ ವಿಶ್ವದಲ್ಲಿ 130 ಕೋಟಿ ಜನರಿಗೆ ಇನ್ನು 5-6 ವರ್ಷದಲ್ಲಿ ಆಯುಷ್ಯ ಹೋಗುತ್ತೆ ಅಂತ ಹೇಳ್ತಾ ಇದೆ. 130 ಕೋಟಿ ಜನರಿಗೆ ವಿಟಮಿನ್ ಡಿ ಕೊರತೆ ಆಗಿದೆ. ದುಡ್ಡು ಬೇಕಾದಷ್ಟಿದೆ. ಒಳ್ಳೆ ಕಾಟ್ ಇದಾವೆ ಮನೆಯಲ್ಲಿ, ನಿದ್ದೆ ಬರಲ್ಲ. ಕಾಟಿಗೆ 50,000 60,000, ನಿದ್ದೆ ಬರಲ್ಲ. ಪ್ಲೇಟ್ ಭಾರಿ ಇದಾವೆ ಮನ್ಯಾಗ, ಊಟ ಸೇರಲ್ಲ. ಇಂಥ ಸ್ಥಿತಿ ಆದರೆ ಬೇರೆ ದೇಶಕ್ಕೂ ನಮಗೂ ಏನು ವ್ಯತ್ಯಾಸ ಉಳಿಯುವುದಿಲ್ಲ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಆದರೆ ನಮ್ಮ ದೇಶದಲ್ಲಿ ಕಾಲಕ್ಕೆ ಇದನ್ನೆಲ್ಲ ಕಂಡು ಹಿಡಿದು ಮಾಡುವಂಥದ್ದಿರುತ್ತೆ. ಅಷ್ಟೊತ್ತಿಗೆ ಭಾಳ ಜನರಿಗೆ ತೊಂದರೆ ಆಗುತ್ತೆ. 300 ಜನರಿಗೆ ಒಬ್ಬರಿಗೆ ಕ್ಯಾನ್ಸರ್ ಇದೆ ಇವತ್ತು ಭಾರತ ದೇಶದಲ್ಲಿ. 100 ಜನರಿಗೆ ಒಬ್ಬರಿಗೆ ಶುಗರ್ ಇದೆ. ಅತಿ ಹೆಚ್ಚು ಜನ, 22 ಕೋಟಿ ಜನರಿಗೆ ಶುಗರ್ ಇದೆ ಅಂತೆ ಭಾರತದಲ್ಲಿ. 4 ತಿಂಗಳಲ್ಲಿ ಶುಗರ್ ಹೋಗೇ ಬಿಡ್ತದೆ, ಅದರ ಪ್ರಯತ್ನ ಮಾಡೋಕ್ಕಿಲ್ಲ. ತುಂಬ ಸರಳವಾಗಿ ಮನೆಯಲ್ಲೇ ಔಷಧಿ ಇದೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಔಷಧಿಗಳು ಗುಣವನ್ನು ಕಳ್ಕೊಂಡಿಲ್ಲ. ಆದರೆ ನಮಗೆ ಅದನ್ನು ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲದೆ ಇರೋದರಿಂದ ನಮ್ಮ ದೇಶದಲ್ಲೂ ಸಹಿತ ಇವತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ಪರಾವಲಂಬಿಗಳಾಗಿದ್ದೀವಿ. ಎಲ್ಲದಕ್ಕೂ ಸಿನ್ ಬೇಕು. ಸಿನ್ ಅಂದ್ರೆ ಪಾಪ, ಅನಾಸಿನ್ನು, ಅಲ್ತ್ರೋಸಿನ್ನು ಅಂತ ಏನೇನಿದಾವಲ್ಲ, ಕೊನೆಗೆ ಪಾಪ ಅಂತ ಅದರ ಹೆಸರು. ತಗೊಳ್ಳೋರೇ ಪಾಪ. ಒಂದು ತುಳಸಿ ಕಷಾಯ ಕುಡಿದ್ರೆ ಏನೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. 21 ಲಕ್ಷ ಸಸ್ಯ ರಾಶಿಗಳಲ್ಲಿ ಪಾದರಸ ಇರುವಂಥ ಏಕೈಕ ಸಸ್ಯ ತುಳಸಿ. ಪಾದರಸ ಹೊರಗಡೆನೂ ಸಿಗುತ್ತೆ, ಮೆರ್ಕುರಿ ಅಂತಾರೆ. ಆ ಮೆರ್ಕುರಿ ಇರೋದು ತುಳಸಿಯಲ್ಲಿ ಮಾತ್ರ. ಆ ತುಳಸಿಯನ್ನು ಜಜ್ಜಿ ನೀರಿನಲ್ಲಿ ಹಾಕಿಡ್ರಿ, ಬೆಳಿಗ್ಗೆ ಮೇಲ್ಗಡೆ ಮೆರ್ಕುರಿ ತೇಲ್ತಿರ್ತದೆ. ಕೃಷ್ಣ ತುಳಸಿಲಿ ಮೆರ್ಕ್ಯುರಿ ಆಯುರ್ವೇದದಲ್ಲಿ ಎಲ್ಲ ರೋಗಗಳನ್ನು ಗುಣಪಡಿಸುವಂಥ ತೀಕ್ಷ್ಣವಾದಂಥ ವನಸ್ಪತಿ ಅದು, ಗಿಡಮೂಲಿಕೆ. ತುಳಸಿ ಕಷಾಯವನ್ನು ಒಂದು ಸಾರಿ ಕುಡಿದ್ರೆ ಬೆಳಿಗ್ಗೆ ಪ್ರತಿದಿನ ಕೆಮ್ಮು, ನೆಗಡಿ, ಕಫ, ಅಸ್ತಮ, ಅಲರ್ಜಿ, ದಮ್ಮು, ದಾಪು, ಚಿಕನ್ ಗುನ್ಯ, ಡೆಂಗ್ಯೂ ಜ್ವರ, ನಿಮೋನಿಯಾ, ಇವೇನೇನು ಕಾಯಿಲೆ ಅದಾವೆ, ಪಚನ ಶಕ್ತಿ, ಇವೆಲ್ಲವೂ ಸರಿ ಆಗ್ತವೆ. ಸ್ವಲ್ಪ ದಿವಸ ಕುಡಿಬೇಕು. ಎಷ್ಟು ದಿನ ರೀ ಅಂತ ಕೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಒಬ್ಬೊಬ್ರು ಎಷ್ಟು ದಿನ ಕುಡಿಬೇಕ್ರಿ ಇದನ್ನು? ಸಿಗರೇಟ್ಗೆ, ಬಿಡಿಗೆ ಒಟ್ಟ ದಿನ ಕೇಳಂಗೇ ಇಲ್ಲ, ಮುಪ್ಪಾಗಿ ಹೋಗಿರ್ತಾರೆ.
ಮತ್ತೊಬ್ರು ಕೇಳ್ತಾರೆ ಚಹಾ ಕುಡಿದ ಮೇಲೆ ಕುಡಿಬೇಕು ಏನು ಮೊದಲು ಕುಡಿಬೇಕು ಅಂತ. ತುಳಸಿ ಕಷಾಯ 1 ಕಪ್ ತಯಾರು ಮಾಡೋದು, ತುಳಸಿ ಎಲೆ ಹಾಕೋದು, 2 ಕಾಳು ಮೆಣಸು ಹಾಕೋದು, ಬೆಲ್ಲ ಹಾಕೋದು, ಚೆನ್ನಾಗಿ ಕುದಿಸಿ ಬೆಳಿಗ್ಗೆ ಬರೀ ಹೊಟ್ಟೆಲಿ ಕುಡಿಯೋದು. ಒಂದು 3-4 ತಿಂಗಳು ಕುಡಿರಿ, ನಿಮಗೆ ಸೊಳ್ಳೆ ಕಡಿದ್ರೂ ಏನಾಗಂಗಿಲ್ಲ, ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬರೋದಿಲ್ಲ ಅದಕ್ಕೆ. ಅಷ್ಟು ಅದ್ಭುತವಾದ ಶಕ್ತಿ ತುಳಸಿಲಿದೆ. ಲೋಳೆ ಸರ ಇದೆ, 1-2 ಚಮಚ ತಗೊಂಡ್ರೆ ಶುಗರ್ ಹೋಗ್ತದೆ, BP ಹೋಗ್ತದೆ, ಕರಳುಣ್ಣು ಹೋಗ್ತದೆ, ಅಲ್ಸರ್ ಹೋಗ್ತದೆ, ಪಚನ ಶಕ್ತಿ ಚೆನ್ನಾಗಾಗ್ತದೆ, ಹೊಟ್ಟೆಲಿರೋ ಹರಳು ಕರಗ್ತದೆ, ಚರ್ಮ ರೋಗ ಹೋಗ್ತವೆ, ಎಲ್ಲ ಚರ್ಮ ರೋಗ ಹೋಗ್ತಾವೆ ಅದಕ್ಕೆ. ದಿನ ತಗೋಬೇಕು, ದಿನ ಎನಿಸ್ಬಾರ್ದು. ಕೆಟ್ಟದ್ದು ಮಾಡಕ್ಕೆ ಎಷ್ಟು ವರ್ಷ ಆದ್ರೂ ನಾವು ಬಿಡಂಗಿಲ್ಲ. ಮೊನ್ನೆ ಒಬ್ಬರು ಹೇಳಿದ್ರು, ಒಬ್ಬ ಲವಳು ಸರ ತಿಂತಿದ್ನಂತೆ, ತುಳಸಿ ಕಷಾಯ ಕುಡಿತಿದ್ನಂತೆ, ಕಬ್ಬಿನ ಹಾಲು ಕುಡಿತಿದ್ನಂತೆ, ಎಳ್ನೀರು ಕುಡಿತಿದ್ನಂತೆ, ಅವನಿಗೆ 118 ವರ್ಷ ವಯಸ್ಸಾಗಿದ್ದುವಂತೆ. ಅವನು ಇರೋದ್ರೊಳಗೆ 3 ಜನ ಡಾಕ್ಟರ್ ಅವನ್ನ ಅವಾಗ ಭೇಟಿ ಆಗೋದು, ಅವ್ನಿಗೆ ಹೇಳ್ತಿದ್ರಂತೆ ಇದನ್ನು ಭಾಳ ಕುಡಿಬಾರ್ದು, ಇದನ್ನು ಭಾಳ ತಿನ್ನಬಾರ್ದು, ರೊಟ್ಟಿ ಭಾಳ ತಿನ್ನಬೇಡ. ಎಷ್ಟು ರೊಟ್ಟಿ ತಿಂತಿದ್ದೆ? 9 ತಿಂತಿದ್ನಂತೆ, 9 ತಿನ್ನಬಾರ್ದು, ಕರಳಿಗೆ ತ್ರಾಸಾಗುತ್ತೆ ಅಂತಿದ್ರಂತೆ. ಜನ ಕೇಳಿದ್ರಂತೆ ಇವನ್ನ ಇಂಟರ್ವ್ಯೂ ಮಾಡಿದಾಗ, ಅವರು ಡಾಕ್ಟರ್ ಎಲ್ಲಿದಾರಂದ್ರೆ 3 ಮಂದಿ ಸತ್ತಾರ ಅಂತ ಹೇಳಿದ್ನಂತ. ಇವ ಒಬ್ಬನ ಅದನ್ನ ಡಾಕ್ಟರ್ ಸತ್ತ ಬಿಟ್ರ 3 ಮಂದಿ. ಖಾರ ನೋಡಿದ್ರೆ ಕಣ್ಣೀರು ಬರೋರದಾರ. ಈಗ ಸರಿಯಾಗಿ ಬಿಸಿಲೊಳಗೆ ದುಡ್ದ ಅಂತಂದ್ರೆ ಬರೀ ಹೊಟ್ಟೆ ಅಷ್ಟ ಹಸ್ತಿರೋದಿಲ್ಲ, ಮೈಯಾಗಿನ ಕೂದಲೆಲ್ಲ ಹಸದು ಬಿಟ್ಟಿರ್ತಾವ. ಈಗ ಬರೀ ನಾಲಿಗೆ ಅಷ್ಟ ಹಸ್ತಿರ್ತತಿ. ಅದು ಹೆಂಗೆ ಊಟ ಮಾಡೋದು? ತಾಟಿನ ತುಂಬ ಹಾಕಿಸ್ಕೊಳ್ಳೋದು, ಒಂದು 10-20% ತಿಂದು ಚೆಲ್ಲಿ ಹೋಗಿಬಿಡೋದು. ಅಡುಗೆ ಹೆಂಗೆ ಮಾಡಿಸಿದ್ರೆ ಭಾರಿ ಮಾಡಿಸಿದ್ರು. ಲಗ್ನ ಹೆಂಗಾತು? ಮಸ್ತಾತು. ಅಲ್ಲಿ 12ನೇ ಅಡುಗೆ ಚೆಲ್ಲಿ ಬಿಟ್ಟಿರ್ತಾರೆ. ಅನ್ನವನ್ನು ಚೆಲ್ಲಿ ಮದುವೆ ಮಾಡಿದ್ರೆ, ಮದುವೆ ಮಾಡ್ಕೊಂಡವ್ರಿಗೆ ಎಲ್ಲಿ ಪುಣ್ಯ ಬರ್ತದೆ? ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ ಅಂತ ಕರೀತಾರೆ. ಅನ್ನವನ್ನು ಚೆಲ್ಲಿದ್ರೆ ರೈತ, ಈ ನಾಡಿನ, ಈ ದೇಶದ ಬೆನ್ನೆಲುಬು ರೈತ, ಈ ನಾಡಿನ ಜಗತ್ತಿನ ಹೀರೋ ರೈತ ಬೆಳೆದಂಥ ಅನ್ನವನ್ನು ಚೆಲ್ತೀವಿ ಅಂದರೆ ನಾವು ನಿಜವಾಗಿಯೂ ಅನ್ನಪೂರ್ಣೇಶ್ವರಿಯನ್ನೇ ತುಳ್ದಂಗಾಗುತ್ತೆ. ಇವೆಲ್ಲ ವಿಷಯಗಳನ್ನು ನೆನ್ಪಿಟ್ಕೊಂಡ್ರೆ, ನಾನು ಮನೆ ಮದ್ದುಗೆ ಸಂಬಂಧಪಟ್ಟಂತೆ 250 ಔಷಧಿಗಳನ್ನು ಬರೆದಿರೋದೊಂದು ಪುಸ್ತಕ ಬರೆದಿದ್ದೀನಿ. ಕೆಮ್ಮು, ನೆಗಡಿ, ಕಫ, ಅಲರ್ಜಿ, ಅಸ್ತಮಾದಿಂದ ಹಿಡ್ಕೊಂಡು ಕ್ಯಾನ್ಸರು, ಸೊರಿಯಾಸಿಸ್ಸು, ಗ್ಯಾಂಗ್ರೀನು, 250 ಔಷಧಿಗಳಿಗೆ ಏನೇನು ಮಾಡಬೇಕು, ಚೇಳು ಕಚ್ಚಿದ್ರೆ ಏನು ಮಾಡಬೇಕು, ಆನೆ ಆದರೆ ಏನು ಮಾಡಬೇಕು, ಮೊಣಕಾಲು ನೋವು ಬಂದ್ರೆ ಏನು ಮಾಡಬೇಕು, ಕಿವಿಲಿ ಒಳಗೆ ಹುಳ ಹೋದ್ರೆ ಏನು ಮಾಡಬೇಕು. ನೋಡ್ರಿ ಎಷ್ಟು ಸರಳ ಐತಿ. ಯಾರ್ದಾರ ಮನೆಯ ನೊಣ ಬೇರೆ ಹುಳ ಹೋಗಿ ಕಿವಿ ಹುಡುಗರು ಒದ್ದಾಡ್ತಿರ್ತಾವಲ್ಲ, ಏನು ಔಷಧ ಹಾಕೋದು ಬೇಡ, ದಡಗ್ನ ಒಂದು ಎಣ್ಣೆ ಕರೆದದ್ದು ಬಜ್ಜಿ ಹಿಂಗೆ ಹಿಡಿದು ಬಿಡ್ರಿ, ಹುಳ ದಡಗ್ನ ಹೊರಗೆ ಬಂದ್ಬಿಡ್ತದೆ, ಜರಿ ಹೊರಗೆ ಬಂದ್ಬಿಡ್ತದೆ. ಇಲ್ಲ ಅಂದರೆ ಕಿವಿ ತುಂಬ ಜೇನುತುಪ್ಪ ಹಾಕ್ರಿ, ಒಳಗಡೆನೆ ಸತ್ತು ಬಿಡ್ತದೆ. ಇಷ್ಟೆಲ್ಲ ನಮ್ಮ ದೇಶದಲ್ಲಿದೆ. ಇದನ್ನೆಲ್ಲ ನಾವು ಹಿಂದಿನಿಂದ 30 ವರ್ಷದಿಂದ ಅಧ್ಯಯನ ಮಾಡಿ ಕ್ರೋಢೀಕರಿಸಿ ಅದನ್ನು ಬರೆದಿದ್ದೀನಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಆಮೇಲೆ ಇಲ್ಲಿ ಕೊಡ್ತಾರೆ. ನಮ್ಮದು 2ನೇರಲ್ಲಿ ಸ್ಟಾಲ್ ಇದೆ ಮೇಲ್ಗಡೆ. ಇನ್ನು ಊಟ ಪಚನ ಆಗೋದಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಅಜ್ವಾನ್ ಕಷಾಯ ಕುಡೀರಿ, ಮಲ್ಕೊಳ್ಳುವಾಗ 1 ತಿಂಗಳು. ನಿಮ್ಗೇನು ಊಟ ಮಾಡಿದ್ದು ಪಚನ ಆಗ್ತದೆ, ಹೊಟ್ಟೆಗೆ ಏನು ಇರೋದಿಲ್ಲ ಬೆಳಿಗ್ಗೆ. ಇಲ್ಲ ಹಸಿ ಶುಂಠಿ ಉಪ್ಪನ್ನು ಬಿಸಿನೀರಿಗೆ ಹಾಕಿ ಕುಡೀರಿ, ಜಜ್ಜಿ ಬಿಟ್ಟು, ಹೊಟ್ಟೆ ಎಲ್ಲ ಪಚನ ಆಗ್ತದೆ. 1 ತಿಂಗಳಾದರೆ ಹರಳು ಸಹಿತ ಕರಿಗೆ ಹೋಗ್ತದೆ. ನಿದ್ದೆ ಆಗೋದಿಲ್ಲ ಅಂದ್ರೆ ಆಗಲ್ಲ ಹೇಳಿದೆ, ತುಪ್ಪ ಹಾಕ್ಕೊಳ್ಳೋದು. ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂದ್ರೆ ತುಪ್ಪ ಹಾಕೋರಿ, ನೆನಪಿನ ಶಕ್ತಿ ಚೆನ್ನಾಗಾಗ್ತದೆ. ಚಿಕ್ಕ ಮಕ್ಕಳು ಮೂತ್ರ ಮಾಡ್ತಾವಂದ್ರೆ ರಾತ್ರಿ ಮಲಗುವಾಗ ಜೀರಿಗೆ ಕಷಾಯವನ್ನು ಕುಡಿಸ್ರಿ. ಪ್ರತಿದಿನ 1 ತಿಂಗಳಾದ್ಮೇಲೆ ಮೂತ್ರ ಮಾಡೋದನ್ನು ಬಿಡ್ತವೆ. ಕಾಲಿನಲ್ಲಿ ಆಣೆ ಆಗಿದೆ ಅಂದರೆ ಅದನ್ನು ಹಡ್ಡು ಬಿಟ್ಟು ಉತ್ತರಾಣಿ ತಪ್ಪಲ ಅರಿಶಿಣ ಕಟ್ರಿ, 15 ದಿವಸದಾಗ ಅದರ ಮೊಳಕೆನೆ ಹೊರಗಡೆ ಬಂದ್ಬಿಡ್ತದೆ. ಭಾಳ ದಪ್ಪ ಇರೋರು ಭಯಂಕರ ಪ್ರಯತ್ನ ಮಾಡ್ತಾರೆ, ತೆಳ್ಳಗಾಕ ಆಗಂಗಿಲ್ಲ. ಬೆಳಿಗ್ಗೆ ಮತ್ತು ರಾತ್ರಿ 2 ಲೋಟ ಬಿಸಿನೀರು ಕುಡಿದ್ರೆ ತಪ್ಪದೆ 1 ವರ್ಷಕ್ಕೆ 12 kg ತೂಕ ಕಡಿಮೆ ಆಗ್ತದೆ. ದಿನ 2 ಲೋಟ ಕುಡಿಬೇಕು. ಮನೆಯಾಗ ಯಾರು ಆಳು ಮಕ್ಕಳಿಗೆ ಕುಡಿಸ್ಬಾರ್ದು, ನಾವು ಕುಡಿಬೇಕು. ಬೇರೆದವ್ರಿಗೆ ಕುಡಿಸ್ಬಿಡ್ತಾರೆ. ಈಗ ಇವರು ಬೆಡ್ ಟೀ, ಬೆಡ್ ಕಾಫಿ ಅಂತ ಕುಡಿತಾರೆ. ಬಾಯಿ ತೊಳಿಲಾರದೆ ಯಾವುದನ್ನು ಕುಡಿತೀವೋ ಅದು ಆರೋಗ್ಯಕ್ಕೆ ಕೆಟ್ಟದ್ದು. ಸ್ನಾನ ಮಾಡಿ ಬಾಯಿ ತೊಳೆದು ಶುಚಿಯಾಗಿ ಆಹಾರವನ್ನು ಸೇವನೆ ಮಾಡೋದನ್ನು ಕಲಿಬೇಕು. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು,
ಇದೇ ನಿಜವಾದ ಮನೆ ಮದ್ದು. ಮದ್ದು ಅಂದರೆ ಔಷಧಿ, ಮನೆ ಮದ್ದು ಅಂದರೆ ಮನೆಯಲ್ಲೇ ಇದೆ, ಎಲ್ಲವೂ ಮನೆಯಲ್ಲೇ ಇದೆ. ಅದನ್ನು ತಿಳ್ಕೊಂಡು ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗ್ತದೆ. ಮತ್ತು ಈ 3 ದಿನ ನಡೆದಿರುವಂಥ ಈ ಗ್ರಾಮ ಶಿಲ್ಪಿ ಸಮಾವೇಶದಲ್ಲಿ ಭಾಳಷ್ಟು ವಸ್ತುಗಳು ಬಂದಿದ್ದಾವೆ. ಅವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರನ್ನ ಮಾತನಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮ ಅಂಗಡಿಯಲ್ಲಿ ಮುಂಡ್ರಿಗಿ ಈಳಿಗೆ ಅಂತ ಇಟ್ಟಿದ್ದೀವಿ. ಈಗ ಒಮ್ಮೆ ಇಳಿಗೆ ತೊಗೊಂಡ್ರೆ ನೀವು ಎಷ್ಟು ವರ್ಷ ಇರ್ತೀರಿ ಅಷ್ಟಲ್ಲ, ನಿಮ್ಮ ಮಕ್ಕಳು ಬಂದರೂ ಅದು ಮಂಡಾಗೋದಿಲ್ಲ. ಆ ಥರದ ಈಳಿಗೆ ಅದು, ಆ ಥರ ತಯಾರು ಮಾಡಿದ್ದಾರೆ ಅದನ್ನು. ಅವು ನಶಿಸಿ ಒಂದು ಮನೆತನ ಉಳಿದಿದೆ, ಅದನ್ನು ನಾವು ಯೋಚನೆ ಮಾಡಿ ಅವ್ರಿಗೊಂದು ಮಾರುಕಟ್ಟೆ ಕೊಡಬೇಕು ಅಂತ ತಯಾರು ಮಾಡಿದ್ದೀವಿ. ಸಾಕಷ್ಟು ಕಡೆ ಚರ್ಮೋದ್ಯಮದವರು, ಜಮಖಾನ್ ತಯಾರು ಮಾಡೋರು, ಬೇರೆ ಬೇರೆಯವರು ಬಂದಿದ್ದಾರೆ. ಅದೇ ರೀತಿ ಗ್ರಾಮ ಶಿಲ್ಪಿಗಳು ಔಷಧಿಗಳನ್ನು ತಯಾರು ಮಾಡೋರು ಕೂಡ ಬಂದಿದ್ದಾರೆ. ಒಳ್ಳೆ ಒಳ್ಳೆ ಔಷಧಿಗಳನ್ನು ತಯಾರು ಮಾಡಿ. ಎಂಥ ಔಷಧಿಗಳಿದಾವಂತಂದರೆ, ವನವಾಸದಲ್ಲಿದ್ದಾಗ ಪಾಂಡವರು ಏನು ಔಷಧಿ ತಗೊಂಡಿದ್ರು, ಸೀತಾಮಾತೆ ಯಾವ ಔಷಧಿ ತಗೊಂಡಿದ್ಲು, ಋಷಿಮುನಿಗಳು ಏನು ಔಷಧಿಗಳನ್ನು ತಗೋತಿದ್ರು ಅನ್ನೋದು ಸಹಿತ ನಮ್ಮ ಹತ್ರ ಮಾಹಿತಿ ಇದೆ. ಅದನ್ನೆಲ್ಲ ತಗೊಳ್ಳುವಂಥ ಸ್ಥಿತಿ ಉಳಿದಿಲ್ಲ. ಈಗ ದೇಹ ಹೆಂಗಾಗಿದೆ ಅಂದರೆ, ಚೀನಾದವ್ರ ಕತೆ ನಾವೆಲ್ಲ ಕೇಳಿದ್ದೀವಿ. ಈಗ ಏನೇನು ಜೀವ ಇದಾವೆ ಎಲ್ಲವನ್ನೂ ತಿಂದಿದ್ದಾರೆ. ಜೀವಿಗಳು 21 ಲಕ್ಷ ಇದೆ, ಎಲ್ಲವನ್ನೂ ತಿಂದಾರೆ ಅವರು. ಅದನ್ನು ಬರೀ ನೆನೆಸ್ಕೊಂಡ್ರೆ ವಾಂತಿ ಆಗುತ್ತೆ. ಹಲ್ಲಿಗಳನ್ನು, ಚೇಳುಗಳನ್ನು ಹಿಟ್ಟಿನಲ್ಲಿ ಹಾಕಿ ಕಲಿಸಿ ಎಣ್ಣೆಯಲ್ಲಿ ಕರೆದು ತಿಂತಾರೆ ಅಂದರೆ ಕೊರೋನಾ ಬರದೆ ಇನ್ನೇನಾಗುತ್ತೆ? ಈ ರೀತಿ ಕಾಯಿಲೆ ಬರಬಾರ್ದು ಅಂದರೆ ದೇಹವನ್ನು ಸ್ವಚ್ಛವಾಗಿಟ್ಕೊಂಡು ಶುದ್ಧವಾಗಿ, ಎದ್ರಾಗ ಬೇಕಾದ್ರೆ ಪ್ಲಾಸ್ಟಿಕ್ನ ನೀರು ಹಾಕ್ರಿ, ಕುಡಿಯೋ ನೀರು ಮಾತ್ರ ತಾಮ್ರ ಪಾತ್ರೆಯಲ್ಲಿ ಹಾಕಿ ನೀರು ಕುಡಿಬೇಕು, ಬೇರೆದ್ರಲ್ಲಿ ಹಾಕಲೇಬಾರ್ದು. ಹಾಳಿ ಕಪ್ ಕುಡಿತೀವಂತಾರೆ, ಹಾಳಿಯ ಕಪ್ಪಿನಲ್ಲೂ 72,000 ಪ್ಲಾಸ್ಟಿಕ್ ಕಣಗಳಿದೆ. ಹೀಗಾಗಿ ಅದನ್ನೆಲ್ಲ ನಾವೆಲ್ಲ ಅನುಸರಿಸೋಣ. ನಮ್ಮ ದೇಶದ ವೈಭವವನ್ನು ಮರುಕಳಿಸ್ಬೇಕಾದ್ರೆ ನಾವು ವ್ಯಕ್ತಿಗತವಾಗಿ ಆಚರಣೆ ಮಾಡಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ವಿಗೊಳಿಸಿರುವಂಥ ಎಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನಾದರೂ ಕೇಳಲಿಕ್ಕಿದ್ರೆ ಮಾತಾಜಿಯವರು ಕೇಳ್ತಾರೆ, ಹೇಳೋಣ. ಈ ಮಾರುಕಟ್ಟೆಯಲ್ಲಿ ಅಥವಾ ಗಿಡಗಳು ಬೇರೆ ಬೇರೆ ಕಡೆ ನೆಲನೆಲ್ಲಿ ಅಂತ ಸಿಗ್ತದೆ. ನೆಟ್ಟಲ್ಲಿ ಹೊಡೀರಿ. ನೆಲನೆಲ್ಲಿ ಅಂದರೆ ಅದು ಆಡು ಜಾಸ್ತಿ ತಿನ್ನುತ್ತದನ್ನು. ಅದು ವೈರಸ್ಸನ್ನು ನಿಯಂತ್ರಣ ಮಾಡೋದಲ್ಲ, ವೈರಸ್ಸನ್ನು ನಾಶ ಮಾಡುವಂಥ ಶಕ್ತಿ ಇರೋದು ನೆಲನೆಲ್ಲಿಗಿದೆ. ಮಾರುಕಟ್ಟೆಯಲ್ಲೂ ಸಿಗುತ್ತೆ, ಇಲ್ಲಿ ಬೇಕಾದಷ್ಟು ಕಡೆ ಇದೆ. ಆ ನೆಲನೆಲ್ಲಿಯನ್ನು, ಸಮೂಲವನ್ನು ಕಷಾಯ ಮಾಡಿಕೊಂಡು ಪ್ರತಿದಿನ ಕುಡಿದ್ರೆ ಕೊರೋನಾ ವೈರಸ್ಸು ಬೇಗ ನಾಶ ಆಗುತ್ತೆ. ತುಳಸಿ ಕಷಾಯ ಕುಡಿದ್ರೆ ನಾಶ ಆಗುತ್ತೆ. ಅಗ್ನಿಹೋತ್ರ ಮಾಡಿದ್ರೆ ಅದು ನಿಯಂತ್ರಣ ಆಗುತ್ತೆ. ಬಿಸಿನೀರನ್ನು ಕುಡಿದ್ರೆ, ಬಿಸಿನೀರನ್ನು ಗಾರ್ಗ್ಲಿಂಗ್ ಮಾಡಿದ್ರೆ ಅದರ ಕಂಟ್ರೋಲ್ ಬಂದ್ಬಿಡುತ್ತೆ. ಅಮೃತ ಬಳ್ಳಿ ಕಷಾಯ ಕುಡಿದ್ರೆ ಕೊರೋನಾ ನಿಯಂತ್ರಣಕ್ಕೆ ಬರುತ್ತೆ. ಗೋವಿರುವ ಮನೆಯಲ್ಲಿದ್ರಂತೂ ಕೊರೋನಾ ವೈರಸ್ ಬರುವುದೇ ಇಲ್ಲ. ಮತ್ತು ನಮ್ಮ ದೇಶದಲ್ಲಿ ಮೀಡಿಯಾದವರಿದ್ದಾರೆ, ಇಲ್ಲಿ ಕೊರೋನಾದಲ್ಲಿ ಸತ್ತಿರೋರ ಸಂಖ್ಯೆ ನಿಜವಾಗಿಯೂ ಸಹಿತ ಕೊರೋನಾದಿಂದ ಸತ್ತಿರೋರ ಸಂಖ್ಯೆ ಭಾಳ ಕಡಿಮೆ. ಅದರಲ್ಲಿ ಬೇರೆ ಕಾರಣಕ್ಕೆ ಸತ್ತಿದ್ದಾರೆ. ಇವತ್ತು ಅದು ನಿಗೂಢವಾಗಿದೆ ಕೊರೋನಾ ವೈರಸ್ಸು. ನಾನು ಅನ್ಕೊಂಡಿದ್ದೀನಿ ಮನುಷ್ಯರ ನಿರ್ಲಕ್ಷ್ಯತನದಿಂದ, ಪಾಪ ಕೆಲಸದಿಂದ ಅದು ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಥರ ತರಕಾರಿ, ಎಷ್ಟು ಥರ ಹಣ್ಣದವ, ಅದನ್ನು ಬಿಟ್ಟು ಬಿಟ್ಟು ಮಂಗ್ಯನ್ ತಿನ್ನೋದು, ನಾಯಿನ ತಿನ್ನೋದು, ಬೆಕ್ಕು ತಿಂದರೆ ದೇಹದಲ್ಲಿ ಬೇಡವಾದಂಥ ವೈರಸ್ ಹುಟ್ಟುಕೊಂಡು ಮನುಷ್ಯನನ್ನು ನಾಶ ಮಾಡ್ತದೆ. ಯಾವ ದೇಶ ಅದನ್ನು ಮಾಡಿತ್ತೋ ಅವರಿಗಾಗಲೇ ಈಗ ಎಷ್ಟೋ ಜನ ಸತ್ತೋಗಿದ್ದಾರೆ. ಭಾರತದಲ್ಲೂ ಅದು ಬಂದಿದೆ. ನಿಯಂತ್ರಣ ಮಾಡಿಕೊಳ್ಬೇಕಾಗಿದೆ. ಪರಿಸರವನ್ನು ಸ್ವಚ್ಛಿಟ್ಕೋಬೇಕು. ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ ಚೆಲ್ಲಬಾರ್ದು. ಮನೆಯಲ್ಲಿಯೇ ಕಸಗಳನ್ನು ವಿಂಗಡಣೆ ಮಾಡೋದನ್ನು ಮಾಡಬೇಕು. ನೀರನ್ನು ತಾಮ್ರ ಪಾತ್ರೆಯಲ್ಲಿ ಇರೋದೇ ಕುಡಿಬೇಕು. ಮತ್ತು ಸಾವಯವ ಆಹಾರವನ್ನು ಬಳಸಿದರೆ ಬಹಳಷ್ಟು ನಿಯಂತ್ರಣ ಆಗ್ತದೆ ಅಂತ. ಇನ್ನೇನಾದರೂ ಪ್ರಶ್ನೆಗಳು? ಸ್ವಚ್ಛ ಆಗ್ತೈತೆ ಅಂತ ಹೇಳ್ತಾರೆ. ಅದರ ಒಂದು ಭಾಗ ಗೋಮೂತ್ರ ಬಹಳ ಶ್ರೇಷ್ಠ, ಅದನ್ನೆಲ್ಲ ಪೂಜೆಗಳಿಗೆ ಬಳಸ್ತಾರೆ ಅನ್ನೋದನ್ನು ಈಗ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಗೋಮೂತ್ರದಿಂದ. ಆಮೇಲೆ ಅದರಿಂದ ವಿಗ್ರಹಗಳನ್ನು ಮಾಡಿದ್ದಾರೆ. ಗಣಪತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಅರ್ಥ.
ನೋಡಿ, ತುಳಸಿಯನ್ನು ಬೆಳಗಿನ ಜಾವನೇ ಹರಿಬೇಕು, ಕಿತ್ಕೋಬೇಕು ಅಂತಿದೆ. ಆದರೆ ಅದೇ ತುಳಸಿಯ ಬಗ್ಗೆ ಬರೆಯುವಾಗ ಔಷಧಿಗೆ ಉಪಯೋಗ ಮಾಡುವ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಕಿತ್ಕೋಬಹುದು ಅಂತಿದೆ. ಗೋಮೂತ್ರವನ್ನು ಮನುಷ್ಯನಿಗೆ ಬಾಧೆ ಬರ್ತದೆ, ಪೈಖಾನೆಗಳು ಸ್ವಚ್ಛ ಆಗಬೇಕು ಅಂತ ಏನು ಅದನ್ನು ಸಂಸ್ಕರಿಸಿ ಔಷಧಿಯನ್ನು ತಯಾರು ಮಾಡ್ತಾರೆ, ಆವಾಗ ಆ ಗೋಮೂತ್ರಕ್ಕಿರೋ ಮಹತ್ವ ಏನು ಕಡಿಮೆ ಆಗೋದಿಲ್ಲ. ಶುಚಿತ್ವ ಮಾಡೋದಕ್ಕೋಸ್ಕರ ನೇರವಾಗಿ ಅದನ್ನು ಹಾಕೋದಿಲ್ಲ, ಅದಕ್ಕೆ ಬೇರೆ ಬೇರೆ ಬಳಸೋದ್ರಿಂದ ಅದೇನು ಆಗೋದಿಲ್ಲ. ಅದಕ್ಕೆ ಅದು ಔಷಧಿಯಾಗಿ ಉಪಯೋಗಿಸೋದ್ರಿಂದ, ಔಷಧಿ ಅಂದ್ರೂ ಧನ್ವಂತರಿದ ಒಂದು ಪ್ರಸಾದ, ಅದಕ್ಕಾಗಿ ಅದರಿಂದ ಏನೂ ತೊಂದರೆ ಇಲ್ಲ, ಬಳಸ್ಬೋದು. ಇನ್ನೊಂದು ವಿಗ್ರಹ ಮಾಡ್ತಾ ಇದ್ದಾರಲ್ಲ, ಅದರಿಂದ ವಿಗ್ರಹ ಮಾಡೋದ್ರಿಂದನೂ ಏನು ತೊಂದರೆ ಇಲ್ಲ. ವಿಗ್ರಹವನ್ನು ಪೂಜೆ ಮಾಡೋದಿದೆ, ವಿಗ್ರಹಗಳನ್ನು ಭಸ್ಮ ಮಾಡಬಹುದು, ಅದರಿಂದ ಅಂಗಾರವನ್ನು ತಯಾರು ಮಾಡಬಹುದು. ಈಗ ಸದ್ಯಕ್ಕೆ ವಿಗ್ರಹ ಮಾಡಿರೋದು ಪರಿಸರದ ಕಾಳಜಿಗೋಸ್ಕರ ಅದನ್ನು ತಯಾರು ಮಾಡಿದ್ದಾರೆ, ಅದನ್ನೇನು ಎಲ್ಲಿ ಬೇಕಾದಲ್ಲಿ ಬಿಸಾಕೋದಿಲ್ಲ. ಹೀಗಾಗಿ ಅದನ್ನು ಮಾಡೋದ್ರಿಂದನೂ ಸಹಿತ ಪ್ಲಾಸ್ಟಿಕ್ ಮಾಡಿ ಪರಿಸರಕ್ಕೆ ಹಾನಿ ಮಾಡಬಾರ್ದು ಅಂತ ಮಾಡಿದ್ದಾರೆ. ಅದೊಂದು ಭಾವನೆಗೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಅದು ಮಾಡಿದರೆ ಏನೂ ತಪ್ಪಿಲ್ಲ, ಅದನ್ನೆಲ್ಲ ಯೋಜನೆ ಮಾಡಿಯೇ ಮಾಡಿದ್ದಾರೆ. ಇನ್ನೊಂದು ಕೊನೆಯದಾಗಿ ಗೀರ್ ತಳಿ, ಗುಜರಾತದ ಗೀರ್ ತಳಿ ಏನು ಹಸು ಇದೆ, ಅದರ ಒಂದು ಗೋಮೂತ್ರ ಅಂದರೆ 300 ಲೀಟರ್ ಗೋಮೂತ್ರದಲ್ಲಿ ಬಂಗಾರದ ಕಣಗಳನ್ನು ತೆಗಿಬೋದು ಅಂತ ಒಂದು ಕಡೆ ಇದೆ ಅಂತೆ. ಅದು ಎಷ್ಟರ ಮಟ್ಟ ಅದು ಕರೆಯನಾ? ನಿಜ. ನೀವು ತರಬೇತಿ ತಗೋತೀನಿ ಅಂದರೆ ಕನ್ನೇರಿ ಮಠದೊಳಗೆ ಅದಕ್ಕೆ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದು ಗೋಮೂತ್ರದಲ್ಲಿ ಹೇಗೆ ಗೋಲ್ಡ್ ಬರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ರೀತಿಯಲ್ಲಿ ಟೆಸ್ಟಿಂಗ್ ನಡೆದಿದೆ. ಅದರ ದ್ರವರೂಪ ಬಂದಿದೆ, ಅದನ್ನು ಗಟ್ಟಿಗೊಳಿಸೋದಕ್ಕೆ ಈಗ ಸಂಶೋಧನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಅದು ಆಗ್ಬೋದು, ನಿಜವೂ ಹೌದು. ನಮಸ್ಕಾರ. ಡಾಕ್ಟರ್ ಹನುಮಂತ್ ಮಳ್ಳಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಲಘು ಉದ್ಯೋಗ ಭಾರತಿ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಶ್ರೀಕಂಠ್ ದತ್ ಅವರು ಡಾಕ್ಟರ್ ಹನುಮಂತ್ ಮಳ್ಳಿ ಅವರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಕ್ಲಸ್ಟರ್ ಡೆವಲಪ್ಮೆಂಟ್ ಬಗ್ಗೆ ಶ್ರೀ ರವೀಂದ್ರನಾಥ್ ಕೌಶಿಕ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ರವೀಂದ್ರನಾಥ್ ಕೌಶಿಕ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು GST ಟ್ಯಾಕ್ಸ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ನಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. 11 ವರ್ಷದ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಸರ್ ಪ್ಲೀಸ್. ಇದೆ, ಅದರ ಉದ್ದೇಶಗಳೇನು, ಅದನ್ನ ಹೆಂಗ್ ಮಾಡಬೇಕು, ಅದು ಫೈನಾನ್ಸ್ ಫೆಸಿಲಿಟಿ ಹೆಂಗ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಶ್ರೀ ರವೀಂದ್ರನಾಥ್ ಕೌಶಿಕ್ ಅವರು ಹೇಳ್ಕೊಡ್ತಿದ್ದಾರೆ. ಶ್ರೀ ರವೀಂದ್ರನಾಥ್ ಕೌಶಿಕ್ ಅವರು ಕ್ಲಸ್ಟರ್ ಡೆವಲಪ್ಮೆಂಟ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಸೊ ಇವತ್ತಿನ ವಿಷಯ ಕ್ಲಸ್ಟರ್ ಡೆವಲಪ್ಮೆಂಟ್ ಬಗ್ಗೆ. ಇದು ತುಂಬ ಮುಖ್ಯವಾದ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾರ್ಯಾರು ಇಲ್ಲಿ ಎಕ್ಸಿಬಿಟ್ ಮಾಡೋಕ್ಕೆ ಬಂದಿರೋಂಥ ಎಕ್ಸಿಬಿಟರ್ಸ್ ಇದ್ದೀರಾ, ಯಾರೋ ಒಬ್ಬರು ರೆಪ್ರೆಸೆಂಟೇಟಿವ್ ಅಟ್ಲೀಸ್ಟ್ ಇಲ್ಲಿ ಒಳಗಡೆ ಬಂದರೆ ಒಳ್ಳೇದು ಅಂತ ಅನ್ಕೊತೀನಿ. ಯಾಕಂದರೆ ಇದು ಹಣಕಾಸಿಗೆ ಸಂಬಂಧಪಟ್ಟಿದ್ದ ವಿಷಯ. ಸೊ ಹಂಗಾಗಿ ಯಾರ್ಯಾರು ಎಕ್ಸಿಬಿಟರ್ಸ್ ಬಂದಿದ್ದೀರಾ ದಯವಿಟ್ಟು ಒಬ್ಬೊಬ್ಬರು ಬರಬೇಕು ಅಂತ ಕೇಳ್ಕೊತೀನಿ ಒಳಗಡೆ. ಓಕೆ, ಸೊ ನಾನು ಮಾತಾಡೋದಲ್ಲಿ ಕೇಳಿಸ್ತಾ ಇದೆ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಈ ಕ್ಲಸ್ಟರ್ ಅಂದರೆ ಏನು ಅನ್ನೋದು ತಿಳ್ಕೊಬೇಕಾಗತ್ತೆ. ಕ್ಲಸ್ಟರ್ ಅಂದರೆ ಕನ್ನಡದಲ್ಲಿ ಸಿಂಪಲ್ ಆಗಿರ್ಬೇಕು ಅಂದರೆ ಗೊಂಚಲು ಅಂತ ಅರ್ಥ. ಸೊ ಏನಿದ್ರ ಉದ್ದೇಶ, ಗೊಂಚಲು ಅಂದರೆ ಏನು, ಏನಕ್ಕೋಸ್ಕರ ಮಾಡ್ಕೋಬೇಕಿದನ್ನು ಅನ್ನೋದು ತಿಳ್ಕೊಬೇಕಾಗತ್ತೆ. ಸೊ ಕ್ಲಸ್ಟರ್ ಡೆವಲಪ್ಮೆಂಟ್ ಅಂದರೆ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ ಇದನ್ನು. ಸೊ ಇದು ಬಹಳ ಹಳೆ ಯೋಜನೆ ಇದು.
2007ಕ್ಕಿಂತ ಮುಂಚೆಯಿಂದನೂ ಶುರುವಾಗಿರುವಂಥ ಯೋಜನೆ ಇದು. ಬಟ್ ಈಗೇನಾಗಿದೆ, ಇತ್ತೀಚಿನ 2018 ಮತ್ತು 2019ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆಯವ್ಯಯ ವೆಚ್ಚದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತುಗಳನ್ನ ಕೊಟ್ಟು ಇದಕ್ಕೊಂದು ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ಇದಕ್ಕೆ ಒಂದು ರೂಪವನ್ನು ಕೊಟ್ಟಿದೆ. ಸೊ ಹಂಗಾಗಿ ಈ 2018-19 ಮೇಲೆ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ ಅದಕ್ಕೆ ತುಂಬ ಉತ್ತೇಜನ ಸಿಕ್ಕಿದೆ. ಸೊ ಬೇಸಿಕಲಿ ಇದು ಸಣ್ಣ ಮತ್ತು ಅತಿ ಸಣ್ಣ ಯಾವ್ಯಾವ ಬಿಸ್ನೆಸ್ಗಳಿದೆ, ಸಣ್ಣ ಮತ್ತು ಅತಿ ಸಣ್ಣ ಬಿಸ್ನೆಸ್ಗಳು ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದು. ಸೊ ಈಗ ನಿಮಗೆ ಕಳೆದ ವರ್ಷ ಏಪ್ರಿಲ್ 1ರಿಂದ ಡೆಫಿನಿಷನ್ ಚೇಂಜ್ ಆಗಿದೆ. MSME ಅನ್ನೋದಕ್ಕೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅನ್ನೋದಕ್ಕೆ ಡೆಫಿನಿಷನ್ ಚೇಂಜ್ ಮಾಡಿದ್ದಾರೆ. ಸೊ ಈಗ ಡೆಫಿನೇಷನ್ ಪ್ರಕಾರ 50 ಕೋಟಿ 250 ಕೋಟಿ ಒಂದು ಮೀಡಿಯಮ್ ಅಂತ ಕರೀತಾರೆ. ಅದ್ರ ಕೆಳಗಡೆ ಬರುವಂಥದ್ದೆಲ್ಲ ಸ್ಮಾಲ್ ಆ್ಯಂಡ್ ಮೈಕ್ರೋ ಅಂತ ಕರೀತಾರೆ. ಸೊ 50 ಕೋಟಿಗಿಂತ ಕಡಿಮೆ ಇರಬೇಕು ಟರ್ನ್ ಓವರು, ಅಲ್ಲ ಇನ್ವೆಸ್ಟ್ಮೆಂಟ್ 50 ಕೋಟಿಗಿಂತ ಕಡಿಮೆ ಇರಬೇಕು, 250 ಕೋಟಿಗಿಂತ ಟರ್ನ್ ಓವರ್ ಕಡಿಮೆ ಇರಬೇಕು. ಇಂಥ ಸಂಸ್ಥೆಗಳನ್ನ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರೀತಾರೆ. ಸೊ ಆದಷ್ಟು ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಸೇರಿರೋರೆಲ್ಲ ಅದಕ್ಕೆ ಬರ್ತೀರಾ ಅಂತ ಅನ್ಕೊಳ್ತೀನಿ, ಮೈಕ್ರೋ ಮತ್ತು ಸ್ಮಾಲಲ್ಲಿ. ಸೊ ಈ ಸಂಸ್ಥೆಗಳಿಗೆ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸರ್ಕಾರದ ಸವಲತ್ತುಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಮೂಲವಾಗಿ ಏನು ಬೇಕಿದಕ್ಕೆ ವಿಷಯ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಯಾರು ಕ್ಲಸ್ಟರ್ ಡೆವಲಪ್ಮೆಂಟ್ನ ಮಾಡಬೇಕು, ಹೇಗೆ ಮಾಡಬೇಕು, ಪ್ರೊಸೀಜರ್ ಏನು, ಯಾರ ಹತ್ರ ಹೋಗ್ಬೇಕು ರಿಜಿಸ್ಟರ್ ಮಾಡ್ಸೋಕ್ಕೆ, ಇದೆಲ್ಲ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸಪೋರ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದಕ್ಕೆ 20 ಕೋಟಿ ರೂಪಾಯಿ ಇದೆ. 20 crores 20 ಕೋಟಿ ರೂಪಾಯಿ ಕೇಂದ್ರದ ನೆರವಿದೆ ಇದಕ್ಕೆ. ಇದರಲ್ಲಿ ರಾಜ್ಯದ ಶೇರು ಇದೆ. ರಾಜ್ಯದ ಶೇರ್ 5 ಕೋಟಿ ರೂಪಾಯಿ ಇದೆ, 5 crores. ಅದು ಬಿಟ್ಟು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ 10%, 10% ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ 10% ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಯಾರು, ಸಂಸ್ಥೆಯವರು. ಇನ್ನು 90% ಫಂಡಿಂಗ್ ಬಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುತ್ತೆ. ಆ್ಯಂಡ್ ಪ್ರೊಸೀಜರ್ ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಇದಿಲ್ಲ ಪ್ರೊಸೀಜರ್ ಇದರಲ್ಲಿ. ಬಟ್ ಓನ್ಲಿ ಥಿಂಗ್ ಈಸ್ ಫಾರ್ಮ್ಯಾಲಿಟೀಸ್ ಜಾಸ್ತಿ ಇದೆ. ಅಂದರೆ ಡಾಕ್ಯುಮೆಂಟೇಷನ್ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದರೆ ಸೀರಿಯಸ್ ಆಗಿ ಯಾರು ಕ್ಲಸ್ಟರ್ ನಡೆಸಬೇಕು ಅಂತ ಇದ್ದಾರೋ ಅವ್ರಿಗೆ ಮಾತ್ರ ಇದು ಬೆನಿಫಿಟ್ ಆಗುತ್ತೆ. ಸುಮ್ಮನೆ ರಿಜಿಸ್ಟರ್ ಮಾಡಿಸೋದು, ಅರ್ಧಂಬರ್ಧ ಕೆಲಸ ಮಾಡೋದು ಇಂಥವ್ರಿಗೆ ಹೋದರೆ ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಆಗುತ್ತೆ, ಮತ್ತು ಅಷ್ಟೊಂದು ಇದರಲ್ಲಿ ಬೆನಿಫಿಟ್ಸು ಸಿಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ನನ್ನ ಅನುಭವದಲ್ಲಿ ಕ್ಲಸ್ಟರ್ಗಳು ಸುಮಾರು ಕೆಲಸ ಮಾಡಿದ್ದೀನಿ, ಇದ್ರ ಬಗ್ಗೆ ಸುಮಾರು ಕ್ಲಸ್ಟರ್ಗಳನ್ನೂ ಶುರು ಮಾಡಿಸಿದ್ದೀನಿ. ಸೊ ಹಂಗಾಗಿ ಪ್ರೊಸೀಜರಲ್ ಮ್ಯಾಟರ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಂಗಾಗಿ ಸ್ವಲ್ಪ ಓದು ಬರ ತಿಳಿದವರು ಇದಕ್ಕೆ ಅಧ್ಯಕ್ಷರಾಗೋದು, ಡೈರೆಕ್ಟರ್ಗಳಾದರೆ ಒಳ್ಳೆಯದು ಅಂತ ಈ ಕ್ಲಸ್ಟರ್ಗಳಿಗೆ. ಸೊ ಯಾಕಂದರೆ ಸುಮಾರೆಲ್ಲ ಇಂಗ್ಲೀಷಲ್ಲೇ ಮಾಡಬೇಕಾಗತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದ ನೆರವಾದ್ರಿಂದ ಇದರಲ್ಲಿ ಕೆಲವು ಡಾಕ್ಯುಮೆಂಟೇಷನ್ನು, ಈ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು, ಅಥವಾ ನಿಮ್ದು SPV ಫಾರ್ಮೇಷನ್ ಇರ್ಬೋದು, ಇವಕ್ಕೆಲ್ಲ ಏನಾಗುತ್ತೆ ಕೇಂದ್ರ ಸರ್ಕಾರದ ಒತ್ತಿರೋದ್ರಿಂದ ಇದಕ್ಕೆ ನಿಮಗೆ ಇಂಗ್ಲೀಷಲ್ಲಿ ಕೆಲವು ಡಾಕ್ಯುಮೆಂಟೇಷನ್ಗಳೆಲ್ಲ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಯಾರಾದರೂ ನಿರ್ದೇಶಕರು ಯಾರಾಗ್ತಾರೆ ಈ SPVಗೆ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಏನು ಕರಿತೀವಿ, ಇದಕ್ಕೆ ನಿರ್ದೇಶಕರು ಯಾರ್ಯಾರು ಆಗ್ತಾರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಒಳ್ಳೇದು ಅಂತ ಅನ್ಕೊತೀನಿ ಇದರಲ್ಲಿ. ಸೊ ಶುರು ಮಾಡಬೇಕು ಅಂದರೆ ಇದರಲ್ಲಿ ಮೊದಲನೇದಾಗಿ ಕ್ಲಸ್ಟರ್ ಅಂದರೆ ಏನು ಅಂತ ಹೇಳ್ತೀನಿ. ಕ್ಲಸ್ಟರ್ ಅನ್ನೋದು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯ. ಇದು ಒಂದು ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಂಥ ವಿಷಯ. ಆ ಡಿಸ್ಟ್ರಿಕ್ಟಲ್ಲಿ ಯಾರು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಒಂದೇ ಥರ ಬಿಸ್ನೆಸ್ ಮಾಡ್ತಾ ಇರೋರು, ಅದಕ್ಕೆ ಸುಮಾರು ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇರೋರು, ಸೇಮ್ ಆರ್ ಸಿಮಿಲರ್ ಅಂತ ಹೇಳಿದ್ದಾರೆ ಅರ್ಥ ಇಂಗ್ಲೀಷಲ್ಲಿ. ಸೊ ಯಾರಾದರೂ ಒಬ್ಬರು ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇರೋದು ಅಥವಾ ಅದಕ್ಕೆ ಹೊಂದ್ಕೊಂಡಿರೋಂಥ ಬಿಸ್ನೆಸ್ ಮಾಡೋರು, ಇವರೆಲ್ಲ ಒಂದು ಕ್ಲಸ್ಟರ್ ಅಂತ ಕರೀತಾರೆ. ಸೊ ರೂಲ್ಸ್ ಪ್ರಕಾರ ಅಥವಾ ಈ ಉದ್ದೇಶದ ಪ್ರಕಾರ 20 ಜನ ಇರಬೇಕಾಗ್ತಾರದವ್ರು ಮಿನಿಮಮ್. ಇವಾಗ ಫುಡ್ ಕ್ಲಸ್ಟರ್ ಅಂದರೆ ಫುಡ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇರೋರು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಯಾವ ಥರ ಇದ್ರು, ಬಟ್ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು. ಇಂಥವ್ರು ಕನಿಷ್ಠ 20% ಮೆಂಬರ್ಸ್ ಇರಬೇಕು. ಅಂದರೆ 20 ಇಂಡಸ್ಟ್ರಿಗಳಿರಬೇಕು. ಅದು ಸೋಲ್ ಪ್ರೊಪ್ರೈಟ್ ಆದರೂ ಪರವಾಗಿಲ್ಲ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಆದರೂ ಪರವಾಗಿಲ್ಲ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದರೂ ಪರವಾಗಿಲ್ಲ, ಯಾವ ಥರ ಕಂಪ್ನಿ ಆದರೂ ಪರವಾಗಿಲ್ಲ.
ಬಟ್ ನಂಬರ್ಸ್ ಬಂದು 20 ಮೆಂಬರ್ಸ್ ಇರ್ಬೇಕು. ಅದರಲ್ಲಿ 20 ಮೆಂಬರ್ಸ್, ಆಕ್ಟಿವ್ ಮೆಂಬರ್ಸ್, ಬಿಸ್ನೆಸ್ ಮಾಡ್ತಾ ಇರೋರು ಆಗ್ಬೇಕು. ಮಾಡ್ತೀವಿ, ಇನ್ನೂ ಮುಂದಕ್ಕೆ ಮಾಡ್ತೀವಿ, ನಾವು ಸಾಲ ತಗೊತಾ ಇದೀವಿ, ಇನ್ನೂ ಮುಂದಕ್ಕೆ ಮಾಡ್ತೀವಿ, ಅಂಥವ್ರನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಇದರಲ್ಲಿ ಆಲ್ರೆಡಿ 20 ಮೆಂಬರ್ಸ್ ಎಕ್ಸಿಸ್ಟಿಂಗ್ ಇರಬೇಕು. ಸೊ ಇದು ಏನಾಗಿದೆ, ರೂಲ್ ಪ್ರಕಾರ 1 ಡಿಸ್ಟ್ರಿಕ್ಟ್ಗೆ 1 ಕ್ಲಸ್ಟರ್ ಅಂತ ಮಾಡಿದ್ದಾರೆ. 1 ಕ್ಲಸ್ಟರ್ ಅಂದ್ರೆ ಆ ಸಂಬಂಧಪಟ್ಟಂತ ಫುಡ್ ಕ್ಲಸ್ಟರ್ ಅಂದ್ರೆ 1 ಫುಡ್ ಕ್ಲಸ್ಟರ್ ಅಂತ ಹೇಳಿದ್ದಾರೆ. ಇಲ್ಲ 1 ಆರ್ಟಿಸಾನ್ ಅಥವಾ ಹ್ಯಾಂಡಿಕ್ರಾಫ್ಟ್ ಕ್ಲಸ್ಟರ್ ಅಂದ್ರೆ 1 ಆ ಡಿಸ್ಟ್ರಿಕ್ಟ್ಗೆ ಅಂತ ಮಾಡಿದ್ದಾರೆ. ಬಟ್ ಇದು ನಿಯಮ ಅಂತ ಏನಿಲ್ಲ. ಅಕಸ್ಮಾತ್ ಅವಶ್ಯಕತೆ ಇದ್ರೆ 2-3 ಕ್ಲಸ್ಟರು ಮಾಡ್ಬೋದು. ಓಕೆ, ಸುಮಾರು ಕೇಸ್ಗಳಲ್ಲಿ ಆಗಿದೆ, ಸುಮಾರು ಡಿಸ್ಟ್ರಿಕ್ಟ್ ಅಲ್ಲಿ 2-3 ಕ್ಲಸ್ಟರು ಕೊಟ್ಟಿದ್ದಾರೆ. ಬಟ್ ಮೆಂಬರ್ಸ್ ಜಾಸ್ತಿ ಇದ್ದಾರೆ, ರೀಚಬಿಲಿಟಿ ಜಾಸ್ತಿ ಇದೆ, ನಮಗೆ ಬೇರೆ ಬೇರೆ ಥರ ಮೆಂಬರ್ಸ್ ಇದ್ದಾರೆ. ಸೊ ಒಂದೇ ಕಡೆ ಮಾಡೋಕ್ಕಾಗಲ್ಲ, ನಮಗೆ 2-3 ಕಡೆ ಮಾಡಬೇಕಾಗತ್ತೆ ಸೇಮ್ ಡಿಸ್ಟ್ರಿಕ್ಟಲ್ಲಿ ಅಂದರೆ ಅದಕ್ಕೂ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ 1 ಡಿಸ್ಟ್ರಿಕ್ಟ್ 1 ಕ್ಲಸ್ಟರ್ ಅನ್ನೋದು ಸುಮ್ಮನೆ ವಾಡಿಕೆಯಲ್ಲಿ ಇರುವಂಥದ್ದು. ನಿಮ್ಮಲ್ಲಿ ಜುನೈನ್ ಕೇಸ್ ಏನಾದರೂ ಇದ್ದರೆ ಇವನ್ ಮೋರ್ ದ್ಯಾನ್ 1 ಡಿಸ್ಟ್ರಿಕ್ಟ್ 1 ಕ್ಲಸ್ಟರ್ನ ಸೇಮ್ ಡಿಸ್ಟ್ರಿಕ್ಟಲ್ಲಿ ಮಾಡ್ಬೋದು. ಒಂದೇ ಡಿಸ್ಟ್ರಿಕ್ಟಲ್ಲಿ 5-6 ಕ್ಲಸ್ಟರ್ಸು ಮಾಡ್ಬೋದು, ಏನು ತೊಂದರೆ ಇಲ್ಲ, ಸೇಮ್ ಬಿಸ್ನೆಸ್ ರಿಲೇಟೆಡು. ಸೊ ಅದು ಮುಖ್ಯವಾದ ಪಾಯಿಂಟ್. 20 ಜನ ಮೆಂಬರ್ ಇರಬೇಕು, ಅದನ್ನು ಇಟ್ಕೊಳ್ಳಿ. 20 ಮೆಂಬರ್ ರಿಜಿಸ್ಟರ್ ಆಗಿರ್ಬೇಕು, ಬಿಸ್ನೆಸ್ ಮಾಡ್ತಾ ಇರಬೇಕು. ಸುಮ್ಮನೆ 20 ಜನ ನಾಮಕೆ ವಾಸ್ತೆಗೆ ಹೆಸರು ಕೊಡೋದಲ್ಲ, 20 ಜನ ಬಿಸ್ನೆಸ್ ಪ್ರೂಫು ಕೊಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ಪ್ರೂಫ್ ಕೊಡಬೇಕಾಗತ್ತೆ, ಇನ್ಕಮ್ ಪ್ರೂಫು ಕೊಡಬೇಕಾಗತ್ತೆ, ಎಲ್ಲ ಡೀಟೇಲ್ಸು ಕೊಡಬೇಕಾಗತ್ತೆ. ಸೊ ಹಂಗಾಗಿ ಇದು ಒಂದು ಮುಖ್ಯವಾದ ಅಂಶ, ಗ್ಯಾಪ್ ಕಟ್ಕೋಬೇಕಾಗಿರೋಂಥದ್ದು. ಎರಡನೇದು ಬಂದು ಏನಕ್ಕೋಸ್ಕರ ಮಾಡಬೇಕು ಈ ಕ್ಲಸ್ಟರ್ ಅಂತ. ಕ್ಲಸ್ಟರಲ್ಲಿ ಏನಾಗಿದೆ, ಸರ್ಕಾರದ ನಿಯಮದ ಪ್ರಕಾರ 4 ವಿಂಗಡವಾಗಿ ಮಾಡಿದ್ದಾರೆ ಕ್ಲಸ್ಟರ್ನ. ಸೊ ಇದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡೋದು ಬರೀ ಫಸ್ಟ್ ವಿಂಗ್ ಮಾತ್ರ ಡಿಸ್ಕಸ್ ಮಾಡ್ತೀನಿ, ಯಾಕಂದರೆ ಅದು ಮುಖ್ಯವಾದದ್ದು. ಇನ್ನು ನೆಕ್ಸ್ಟ್ 3 ವಿಂಗ್ ಏನು ತುಂಬ ಇಂಪಾರ್ಟೆಂಟ್ ಇಲ್ಲ. ಇದು ನೀವು ಕ್ಲಸ್ಟರ್ ಮಾಡಾದ್ಮೇಲೂ ಅದಕ್ಕೆ ಬೆನಿಫಿಟ್ಸ್ನ ತಗೋಬೋದು. ಸೊ ಈಗ ನಮಗೆ ಬೇಕಾಗಿರೋದು ಫಸ್ಟ್ ವಿಂಗು, ಅದನ್ನು CFC ಅಂತ ಕರಿತೀವಿ. ಸೊ ಅದು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾಮೂಹಿಕ ಸೌಲಭ್ಯ ಕೇಂದ್ರ. ಓಕೆ, ಸೊ ದಟ್ ಈಸ್ CFC ಅಂತ ಕರಿತೀವಿ ಅದನ್ನು, ಸಾಮೂಹಿಕ ಸೌಲಭ್ಯ ಕೇಂದ್ರ. ಸೊ ಹೆಸರೇ ಹೇಳಂಗೆ ಸೌಲಭ್ಯಗಳು, ಯಾವ್ಯಾವ ಸೌಲಭ್ಯಗಳು ಬೇಕಾಗತ್ತೆ ನಮಗೆ. ಒಂದು ಟ್ರೈನಿಂಗು, ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟು, ಇನ್ನೊಂದು ಡಿಸೈನು, ಇನ್ನೊಂದು ಟೆಕ್ನಾಲಜಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಈ ಥರ ನಮಗೇನಾಗಿದೆ, ಸಣ್ಣ ಈ ಕ್ಲಸ್ಟರ್ಲಿ ಏನಾಗುತ್ತೆ, ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ಅಂದರೆ ಬಿಸ್ನೆಸ್ ಮಾಡೋರು. ಕೆಲವು ಇನ್ವೆಸ್ಟ್ಮೆಂಟ್ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಲಿ. ಕೆಲವು ಸ್ಟಾರ್ಟಪ್ಸ್ ಇರ್ತಾರೆ, ಚಿಕ್ಕ ಮಟ್ಟದಲ್ಲಿ ಶುರು ಮಾಡೋರು ಇರ್ತಾರೆ ಕ್ಲಸ್ಟರಲ್ಲಿ. ಸೊ ಈಗ ದೊಡ್ಡವರು ಚಿಕ್ಕವ್ರನ್ನ ಡಾಮಿನೇಟ್ ಮಾಡಬಾರ್ದು, ಯಾಕಂದರೆ ಆ್ಯಸ್ ಪರ್ CCI ಆ್ಯಕ್ಟ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ CCI ಅಂತ, ಅದರ ಆ್ಯಕ್ಟ್ ಪ್ರಕಾರ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಉತ್ತೇಜನ ನೀಡ್ತಾ ಇಲ್ಲ ನಮ್ಮ ದೇಶದಲ್ಲಿ. ಮೊನೋಪೊಲಿಸ್ಟಿಕ್ ಇರ್ಬೋದು, ರಿಸ್ಟ್ರಿಕ್ಟಿವ್ ಇರ್ಬೋದು, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಈ 3 ಏನು ಕರಿತೀವಿ, ಇದಕ್ಕೆ ಉತ್ತೇಜನ ಕೊಡ್ತಾ ಇಲ್ಲ CCI ಆ್ಯಕ್ಟ್ ಪ್ರಕಾರ. ಸೊ ಹಂಗಾಗಿ ಇವತ್ತು ದೊಡ್ಡವ್ರನ್ನ ಚಿಕ್ಕವ್ರನ್ನ ಡಾಮಿನೇಟ್ ಮಾಡೋಕ್ಕಾಗಲ್ಲ ಕಾಂಪಿಟೇಷನ್ ವಿಷಯದಲ್ಲಿ. ಸೊ ಕಾಂಪಿಟೇಷನ್ ಮಾಡಬೇಕಂದ್ರೂ ಹಿಸ್ಟಾರಿಕಲಿ ಎಲ್ಲರೂ ಒಂದೇ ಥರ ಮಾಡಬೇಕಾಗತ್ತೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಬೇಕಾಗತ್ತೆ, ಕನ್ಸ್ಯೂಮರ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ, ಒಬ್ಬರು ದೊಡ್ಡವರು ಇದ್ದಾರೆ, ಒಬ್ಬರು ಸಣ್ಣ ಕಂಪ್ನಿ ಇದ್ದಾರೆ, ಒಂದು ಸೋಲ್ ಪ್ರೊಪ್ರೈಟರ್ ಇದೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ ಕ್ಲಸ್ಟರಲ್ಲಿ. ಸೊ ಎಲ್ಲರಿಗೂ ಸಮಾನವಾದಂಥ ಸವಲತ್ತುಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ CFC ಅನ್ನೋದನ್ನು ಮಾಡಿರೋದು. ಸೊ ಈ CFC ಏನಾಗುತ್ತೆ, ಈ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇರ್ಬೋದು, ವಾಟರ್ ರಿಲೇಟೆಡ್ ಇರ್ಬೋದು, ಟ್ರೈನಿಂಗ್ ಫೆಸಿಲಿಟಿ ಸೆಂಟರ್ ಮಾಡೋದಿರ್ಬೋದು, ಅಥವಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಸೆಂಟರ್ ಮಾಡೋದಿರ್ಬೋದು, ಅಥವಾ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡೋಂಥದ್ದಿರ್ಬೋದು, ಏನೇ ಆದ್ರೂ ಇದನ್ನೆಲ್ಲ ಅವಕಾಶಗಳು ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ ಫಂಡಿಂಗ್ ಬಂದು 20 ಕೋಟಿ ಮಾಡಿದ್ದಾರೆ, 20 crores ಫಂಡಿಂಗ್ ಓನ್ಲಿ ಫಾರ್ ದಿಸ್ CFC ಸೆಂಟರ್ ಎಸ್ಟಾಬ್ಲಿಷ್ಮೆಂಟ್ಗೆ. ಸೊ ಇದನ್ನು ತಗೋಬೇಕಂದ್ರೆ ಏನೇನು ಮಾಡಬೇಕು ಅಂದರೆ, ನೀವು ಮೊದಲನೇದಾಗಿ ಕಂಡೀಷನ್ ಏನು ಹಾಕಿದ್ದಾರೆ ಅಂದರೆ, ನಿಮ್ಮ ಸ್ವಂತ ಲ್ಯಾಂಡ್ ಇರಬೇಕು, ಅಥವಾ ಲೀಸ್ ಲ್ಯಾಂಡು ತಗೋಬೋದು ನೀವು. ಬಟ್ ನಿಮ್ಮ ಹೆಸರಲ್ಲಿ ಇರಬೇಕು. ಅದು ಯಾರು ಕ್ಲಸ್ಟರ್ ಮಾಡ್ತಿದ್ದೀರಾ ಅಂತಾರೆ ಅವರ ಹೆಸರಲ್ಲಿ ಇದನ್ನು ತಗೋಬೇಕಾಗತ್ತೆ. ಒಂದು ಲೀಸ್ ಲ್ಯಾಂಡು ಅಂದರೆ 30 years ಮಿನಿಮಮ್ ಲೀಸ್ ಇರಬೇಕು ಅಂತ ಹೇಳಿದ್ದಾರೆ ರೂಲ್ಸ್ ಪ್ರಕಾರ. ಸೊ ಅದು ರಿಲ್ಯಾಕ್ಸೇಷನ್ ಇದೆ, 15 ವರ್ಷಕ್ಕಿಂತ ಜಾಸ್ತಿ ಇದ್ರೂ ರಿಲ್ಯಾಕ್ಸ್ ಮಾಡ್ತಾರೆ. ಓಕೆ, ಸೊ ಮಿನಿಮಮ್ 15 years ಇರಬೇಕು. ಬಟ್ ಅವ್ರು ರೆಕಮೆಂಡ್ ಮಾಡೋದು 30 years ಲೀಸ್ ಅಗ್ರಿಮೆಂಟು. ಬಟ್ ಇನ್ ಸರ್ಕಮ್ಸ್ಟೆನ್ಸಸ್ಸು ಆಗಲ್ಲ ನಿಮಗೆ, ಅವ್ರ ಅಥವಾ ಅವ್ನು ಲೀಸರ್ ಒಪ್ಪುತ್ತಾ ಇಲ್ಲ 30 ವರ್ಷಕ್ಕೆ ಮಾಡೋಕ್ಕೆ, 17 ವರ್ಷಕ್ಕೆ ಮಾಡ್ತೀನಿ ಅಥವಾ 20 ವರ್ಷಕ್ಕೆ ಮಾಡ್ತೀನಿ ಅಂದರೆ ದೆನ್ 15 ವರ್ಷಕ್ಕಿಂತ ಮೇಲೆ ಇರಲೇಬೇಕು, ಮಿನಿಮಮ್ 15 years ಇರಲೇಬೇಕು ಲೀಸ್ ಲ್ಯಾಂಡ್. ಅದು ಇಂಪಾರ್ಟೆಂಟು.
ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ವಂತನೂ ಇಟ್ಕೋಬೋದು ನೀವು. ಅಕಸ್ಮಾತ್ ನೀವೇ ಮುಂಚೆ ಏನೋ ಒಂದು ಸಣ್ಣ ಅಸೋಸಿಯೇಷನ್ ಥರ ಮಾಡಿದ್ದೀರಾ, ಸೊಸೈಟಿ ಥರ ಮಾಡ್ಕೊಂಡಿದ್ದೀರಾ, ನೀವು ಆಗಲೇ 20-30 ಜನ ಮೆಂಬರ್ ಸೇರಿಕೊಂಡು ನಿಮ್ಮದೇ ಆದಂಥ ಒಂದು ಸೊಸೈಟಿ ಮಾಡ್ಕೊಂಡಿದ್ದೀರಾ, ನಿಮ್ಮದೇ ಆದಂಥ ಒಂದು ಲ್ಯಾಂಡ್ ಇದೆ, ಅದರಲ್ಲಿ ಬಿಲ್ಡಿಂಗ್ ಇದೆ, ಅದಿದ್ರೂ ನಿಮಗೆ ಒಳ್ಳೆಯದು ಆ್ಯಕ್ಚುಲಿ. ಓಕೆ, ಅದನ್ನೇ ತೋರಿಸ್ಬಿಟ್ಟು ಬೇಕಾದರೆ ಫಂಡಿಂಗ್ ತಗೋಬೋದು. ಸೊ ಲ್ಯಾಂಡ್ ಇರಬೇಕು, ಬಿಲ್ಡಿಂಗ್ ಇರಬೇಕು. ಇದಕ್ಕೆ ನಿಮಗೆ ಕೇಂದ್ರ ಸರ್ಕಾರದಿಂದ ನೆರವು ಸಿಗಲ್ಲ, ಇದಕ್ಕೆ ಲೋನ್ ಫಂಡಿಂಗ್ ಇಲ್ಲ, ಮತ್ತೇನು ಸಹಾಯಧನ ಅಂತ ಕೇಂದ್ರದಿಂದ ಕೊಡಲ್ಲ ನಿಮಗೆ. ಈ 20 ಕೋಟಿ ಏನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಲ್ಯಾಂಡ್ ಮತ್ತು ಬಿಲ್ಡಿಂಗ್ ಕೊಡಲ್ಲ. ಲ್ಯಾಂಡ್ ಬಿಲ್ಡಿಂಗ್ ನೀವೇ ಇಟ್ಕೊಂಡಿರ್ಬೇಕು. ಸೊ ಇದು ಒಂದು ಮುಖ್ಯವಾದ ಕಂಡೀಷನ್ನು ಕ್ಲಸ್ಟರ್ ಡೆವಲಪ್ಮೆಂಟ್ಗೆ ಹೋಗ್ಬೇಕಂದ್ರೆ. ಸೊ ಐದರ್ ಲ್ಯಾಂಡ್ ಸ್ವಂತ ಇರಬೇಕು, ಇಲ್ಲ ಲೀಸ್ಗಿರಬೇಕು, ನಾಟ್ ಫಾರ್ ರೆಂಟ್ಗಿರಬಾರ್ದು. ಲೀಸ್ಗಿದ್ರೆ ಮೋರ್ ದೆನ್ 15 ಇಯರ್ಸ್ ಲೀಸ್ ಇರಬೇಕು. ಬಟ್ ಅವ್ರು ರೆಕಮೆಂಡ್ ಮಾಡೋದು 30 ಇಯರ್ಸು. 15 ಇಯರ್ಸ್ ಮುಂದೆ ಇದ್ದು ಕಾರಣಗಳಿದ್ರೆ ಅಲೋ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಇದು ಒಂದು ಕಾರಣ. ಸೊ ಇದು ಮುಖ್ಯವಾದ ಕ್ರೈಟೀರಿಯಾ ಬರುತ್ತೆ. ಆಮೇಲೆ ನಿಮ್ಮದು ಕಾಸ್ಟ್ ಆಫ್ ಪ್ರಾಜೆಕ್ಟ್ ಅಂತ ಮಾಡ್ತಿರಲ್ಲ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರೀತಾರೆ, DPR ಅಂತ. ಸೊ DPR ನೀವೇ ಮಾಡ್ಬೋದು, ಇಲ್ಲ ಅದಕ್ಕೆ ಅಂತಂತ ಸರ್ಟಿಫೈಯಿಂಗ್ ಏಜೆನ್ಸೀಸ್ ಇದೆ, ಅವ್ರ ಮುಖಾಂತರ ಮಾಡಿಸ್ಬೋದು. ಕೆಲವು ಸರ್ಟಿಫೈಯಿಂಗ್ ಏಜೆನ್ಸೀಸ್ ಇದೆ, ಅವರೇ ಮಾಡಿಕೊಡ್ತಾರೆ DPR. ನೀವು DIC, ನಿಮ್ಮ ಲೋಕಲ್ DICಗೆ ಹೋಗಿ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ MSME ಎಲ್ಲಿದೆ, MSME DIC ಅಂತ ಕರಿತೀವಲ್ಲ, ಅಲ್ಲಿ ಹೋದ್ರೆ ಅವರೇ ಕೊಡ್ತಾರೆ ಮಾಹಿತಿ ಇದ್ರ ಬಗ್ಗೆ ಎಲ್ಲ. ಯಾರಿದ್ದಾರೆ ಕನ್ಸಲ್ಟೆಂಟ್ಸು, ಯಾರು ಮಾಡ್ಕೊಡ್ತಾರೆ DPR ನಿಮಗೆ, ಅವರೆಲ್ಲ ಹೇಳ್ತಾರೆ. ಸೊ DPR ಅವ್ರ ಕೈಲೇ ಮಾಡಿಸ್ಕೋಬೋದು ನೀವು. ಸೊ DPRಗೇನು ನೀವು ತಿರ್ಗಾ ನೀವೇ ಕಷ್ಟಪಟ್ಟು ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಕೇಳುವಂಥ ಫಾರ್ಮ್ಯಾಟಲ್ಲಿ ನೀವು ಕೊಡಬೇಕಾಗತ್ತೆ. ಸೊ ಹಂಗಾಗಿ ನಿಮಗೆ ತಿರ್ಗಾ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ, ಅಥವಾ ಮಾಡಿಫೈ ಮಾಡ್ಕೊಂಡು ತಗೊಂಬನ್ನಿ ಅಂತಾರೆ, ಇದರಲ್ಲಿ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಇದೆ. ಅದ್ರ ಬದಲು ಅವರು ಮಾನಿಟರಿಂಗ್ ಅಥವಾ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂತ ಏನು ಕರಿತೀವಿ, IA ಅಂತ, ಅದು ಹೆಸರು, ಲಿಸ್ಟ್ ಆಫ್ ಹೆಸರು ನಿಮ್ಮ MSME DICಲಿ ಇರುತ್ತೆ. ಲೋಕಲ್ ಇಲ್ಲಿ ಹುಬ್ಳಿಲಿ ಇರ್ಬೋದು, ಧಾರವಾಡದಲ್ಲಿ ಇರ್ಬೋದು, ಅಥವಾ ನಿಮ್ಮ ಊರು ಯಾವ ಡಿಸ್ಟ್ರಿಕ್ಟಲ್ಲಿ MSME ಇದೆಯಾ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾರು ಅಂತ. ಸೊ ಅವ್ರ ಕೈಲಿ ಮಾಡಿಸ್ಕೋಬೋದು ನೀವು. ಸೊ ಅದು DPR ಅಲ್ಲಿ ಒಂದು ಕ್ಲಾಸ್ ಹಾಕಿದ್ದಾರೆ, ಒಂದು ರಿಸ್ಟ್ರಿಕ್ಟಿವ್ ಕ್ಲಾಸ್ ಇದೆ. ಈ ಕಾಸ್ಟ್ ಆಫ್ ಲ್ಯಾಂಡ್ ಇದೆಯಲ್ಲ, ಈ ಲ್ಯಾಂಡ್ ಕಾಸ್ಟ್, ಅಕಸ್ಮಾತ್ ಸ್ವಂತ ಲ್ಯಾಂಡ್ ತಗೊಂಡು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಕಾಸ್ಟ್ ಆಫ್ ಲ್ಯಾಂಡ್ ಶುಡ್ ನಾಟ್ ಬಿ ಮೋರ್ ದೆನ್ 25% ಆಫ್ ಯುವರ್ ಪ್ರಾಜೆಕ್ಟ್ ಕಾಸ್ಟ್. ಅಂದರೆ ನಿಮ್ಮದು ಪ್ರಾಜೆಕ್ಟ್ ಕಾಸ್ಟ್ ಏನಿದೆ, ಇವಾಗ 10 ಕೋಟಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಆದರೆ ಲ್ಯಾಂಡ್ ಕಾಸ್ಟ್ 2.5 ಕೋಟಿಗಿಂತ ಜಾಸ್ತಿ ಇರಬಾರ್ದು. ಸೊ ನೀವು ಲ್ಯಾಂಡ್ ಕಾಸ್ಟ್ ತೋರಿಸೋವಾಗ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ 3 ಕೋಟಿ ತೋರಿಸಿದಿರಾನೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್ನ. ಯಾಕಂದರೆ ಆ್ಯಸ್ ಪರ್ ರೂಲ್ 25%ಗಿಂತ ಜಾಸ್ತಿ ಇರಬಾರ್ದು ಲ್ಯಾಂಡ್ ಕಾಸ್ಟ್. ಸೊ ಇದೊಂದು ಕಂಡೀಷನ್, ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಸೊ ಮಿಕ್ಕಿದ್ದು 75% ನಿಮ್ಮದು ಬೇರೆ ಬೇರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು, ಎಲೆಕ್ಟ್ರಿಸಿಟಿ ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು, ಮೀಟರ್ ಬೋರ್ಡ್ಸು, ಇದೆಲ್ಲ ತಗೋಬೋದು ನೀವು. ಆಮೇಲೆ ಆಪರೇಷನ್ನು, ಮೆಷಿನರಿ ಆ್ಯಂಡ್ ಎಕ್ವಿಪ್ಮೆಂಟ್, ದಟ್ ಈಸ್ ಮೇಜರ್ ಥಿಂಗ್. ಮೆಷಿನರಿ ಆ್ಯಂಡ್ ಎಕ್ವಿಪ್ಮೆಂಟು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಇದೆಲ್ಲ ಮಿಕ್ಕಿದ 75%ಅಲ್ಲಿ ಬರುತ್ತೆ. ಅವ್ರು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ 25% ಕಾಸ್ಟ್ ಆಫ್ ಲ್ಯಾಂಡ್ ತೋರಿಸ್ಬೋದು. ನೀವು 5% ತೋರಿಸಿ, ಬೇಕಾದ್ರೆ 10% ತೋರಿಸಿ ಕಾಸ್ಟ್ ಆಫ್ ಲ್ಯಾಂಡ್, ಏನು ತೊಂದರೆ ಇಲ್ಲ. ಸೊ ನೀವು ಕಾಸ್ಟ್ ಆಫ್ ಲ್ಯಾಂಡ್ ಕಡಿಮೆ ತೋರಿಸಿದಷ್ಟು ನಿಮಗೆ ಮಾರ್ಜಿನ್ ಜಾಸ್ತಿ ಬರುತ್ತೆ ಬಿಲ್ಡಿಂಗಿಗೆ ಮತ್ತು ಮೆಷಿನರಿ ಆ್ಯಂಡ್ ಎಕ್ವಿಪ್ಮೆಂಟ್ಗೆ, ಇವಕ್ಕಲ್ಲ. ಸೊ ಈ CFCಲಿ ಬೇಸಿಕಲಿ ನಿಮ್ಮ ಒಂದು ಸಂಸ್ಥೆನ ಶುರು ಮಾಡೋಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಫಂಡಿಂಗ್ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾರೆ. ಸೊ ಇದರಲ್ಲಿ ಶುರು ಮಾಡಬೇಕು ಅಂದರೆ ಫಸ್ಟು ಬೇಸಿಕಲಿ ನೀವು ಲ್ಯಾಂಡ್ ಇಟ್ಕೊಂಡಿರಬೇಕು, ಬಿಲ್ಡಿಂಗ್ ಇರಬೇಕು. ಇಲ್ಲ ಲ್ಯಾಂಡ್ ತೊಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೋದು, ಇಲ್ಲ ಟೆಂಪ್ರವರಿ ಬಿಲ್ಡಿಂಗ್ ಇದ್ರೂ ಪರವಾಗಿಲ್ಲ, ಫಂಡ್ ಮಾಡ್ತಾರೆ, ಬಿಲ್ಡಿಂಗ್ ಆಮೇಲೆ ಕನ್ಸ್ಟ್ರಕ್ಟ್ ಮಾಡ್ಬೋದು. ಬಟ್ ಉದ್ದೇಶ ಏನಪ್ಪ ಅಂದರೆ ಸೀರಿಯಸ್ ಎಂಟರ್ಪ್ರಿನ್ಯೂರ್ಸ್ ಇದ್ದರೆ ಮಾತ್ರ ಎನ್ಕರೇಜ್ ಮಾಡಬೇಕು ಅಂತ ಮಾಡಿದ್ದಾರೆ ಇದು. ಸೊ ಹಂಗಾಗಿ ಅದೊಂದು ಕ್ಲಾಸ್ ಸ್ವಲ್ಪ ಇದಾಗಿರೋದ್ರಿಂದ ಲೀಸ್ ಬೇಸಲ್ಲಿ ಯಾರಾದ್ರು ತೊಗೊಳಂಗಿದ್ರು ತೊಗೋಬೋದು. ಅದಕ್ಕೇನು ವ್ಯಾಲ್ಯೂ ಏನು ಫಿಕ್ಸ್ ಮಾಡಿಲ್ಲ, ಲೀಸ್ ಇಷ್ಟೇ ಇರಬೇಕು ಅಂತ ಏನು ಎಲ್ಲೂ ಹೇಳಿಲ್ಲ ಅವರು. ಸೊ ಅದು ಒಂದು ಇಂಪಾರ್ಟೆಂಟ್ ಕಂಡೀಷನ್. ಸೊ ಕಾಸ್ಟ್ ಆಫ್ ಪ್ರಾಜೆಕ್ಟಲ್ಲಿ ನಿಮ್ಮ ಲ್ಯಾಂಡ್ ಕಾಸ್ಟ್ 25%ಗಿಂತ ಜಾಸ್ತಿ ತೋರಿಸ್ಬಾರ್ದು, ತೋರಿಸಿದ್ರೆ ರಿಜೆಕ್ಟ್ ಮಾಡ್ತಾರೆ ಪ್ರಪೋಸಲ್ನ. ಸೊ ಹಂಗಾಗಿ ನೀವು ದಯವಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನುರಿತ ಏಜೆನ್ಸಿಗಳಿದೆ, ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರ ಕೈಲಿ ಮಾಡಿಸಿದ್ರೆ ಅವ್ರಿಗೆ ಇದೆಲ್ಲ ಗೊತ್ತಿದೆ. ಈ ಇದ್ರದ್ದು ಕ್ಲಾಸ್ ಏನೇನಿದೆ, ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಏನೇನಿದೆ ಕ್ಲಾಸ್ ಅಂತ ಗೊತ್ತಿದೆ, ಅದ್ರ ಪ್ರಕಾರ ಮಾಡಿಕೊಡ್ತಾರೆ ಅವರು. ಸೊ ಅದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ. ನೆಕ್ಸ್ಟು ಬಂದು ಕೇಂದ್ರ ಅದೇ ಸಹಾಯಧನ ಬಗ್ಗೆ ಹೇಳ್ತಾ ಇದೆ. 70% ಆರ್ 20 crores ಅಂತ ಹೇಳಿದ್ದಾರೆ. 70% ಅಂದರೆ ನಿಮ್ಮದು ಪ್ರಾಜೆಕ್ಟ್ ಕಾಸ್ಟ್ ಮೇಲೆ 70% ಜನರಲ್ ಕ್ಯಾಟಗರಿಗೆ. ಇಲ್ಲ ನಾವು ನಮ್ಮ ಇದು ಅಸೋಸಿಯೇಷನ್ ಮಾಡ್ಕೊಂಡಿರೋದು ನಮ್ಮ ಕ್ಲಸ್ಟರ್ ಬಂದು SC/ST ಬರುತ್ತೆ, ಇಲ್ಲ ಮೆಜಾರಿಟಿ ಆಫ್ ದೆಮ್ ಆರ್ ವುಮೆನ್ ಎಂಟರ್ಪ್ರಿನ್ಯೂರ್ಸ್ ಇದ್ದಾರೆ. ಎಲ್ಲರೂ ಅಕಸ್ಮಾತ್ 20 ಜನದಲ್ಲಿ 18 ಜನ ಹೆಂಗಸರಿದ್ದಾರೆ, ಇನ್ನಿಬ್ಬರು ಮಾತ್ರ ಗಂಡಸಿದ್ದಾರೆ ಬಿಸ್ನೆಸ್ ಮಾಡ್ತಾ ಇರೋರು ಅಂದರೆ
ಇದು ಮೆಜಾರಿಟಿ ಆಫ್ ದೆಮ್ ಆರ್ ವುಮೆನ್ ಅಂತ ಅರ್ಥ. ಓಕೆ, ಮೋರ್ ದೆನ್ 60% ವುಮೆನ್ ಇದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ವುಮೆನ್ ಎಂಟರ್ಪ್ರಿನ್ಯೂರ್ ಕ್ಲಸ್ಟರ್ ಅಂತ ಕರೀತಾರೆ ಅದನ್ನ. ಸೊ ಮಹಿಳೆಯರು ಜಾಸ್ತಿ ಇದ್ರೆ ನಿಮ್ಮ ಕ್ಲಸ್ಟರಲ್ಲಿ ಒಂದು, ಎರಡನೇದು SC/STಗಳು ಜಾಸ್ತಿ ಜನ ಇದ್ರೆ ಕ್ಲಸ್ಟರಲ್ಲಿ ಅಸೋಸಿಯೇಷನಲ್ಲಿ ನಿಮಗೆ 90% ಕೊಡ್ತಾರೆ, 90%. ಇನ್ನೊಂದು ವಿಲೇಜ್ ಕಡೆ ಇದ್ರೆ ಕ್ಲಸ್ಟರ್ ಈಸ್ ಫಾರ್ಮ್ಡ್ ಇನ್ ದ ವಿಲೇಜ್. ಸೊ ಈ 3 ಕಂಡೀಷನು, ಒಂದು ವಿಲೇಜಲ್ಲಿ ಇರಬೇಕು ಕ್ಲಸ್ಟರು, ಎರಡನೇದು SC/STಗಳಾಗಿದ್ರೆ, ಮೂರನೇದು ಮಹಿಳೆಯರು ಜಾಸ್ತಿ ಇದ್ರೆ ಕ್ಲಸ್ಟರಲ್ಲಿ, ದೆನ್ 90% ಫಂಡಿಂಗ್ ಕೊಡ್ತಾರೆ. ನಾರ್ಮಲ್ ಕೇಸಲ್ಲಿ 70% ಫಂಡಿಂಗು. ಈ 3 ಕ್ರೈಟೀರಿಯಾಸ್ ಅಲ್ಲಿ ಇದ್ರೆ 90% ಫಂಡಿಂಗ್ ಆಗುತ್ತೆ. ಅಂದ್ರೆ ಇನ್ನು ಬರೀ 10% ಮಾತ್ರ ನಿಮ್ಮ ಶೇರು, ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ ಶೇರ್ ಇದೆ ತಿರ್ಗಾ. ಓಕೆ, ಸ್ಟೇಟ್ ಗೌರ್ಮೆಂಟು ಶೇರ್ ಮಾಡ್ತಾರೆ ಅದ್ರಲ್ಲಿ ತಿರ್ಗಾ ಬೇಕಾದ್ರೆ. ಸೊ ಹಂಗಾಗಿ ಇದು ಒಂದು ಒಳ್ಳೆ ಪಾಯಿಂಟ್ ಗ್ಯಾಪ್ ಇಟ್ಕೊಳ್ಳಿ. ನಿಮ್ಮ ಕ್ಲಸ್ಟರ್ ವಿಲೇಜಲ್ಲಿ ಶುರು ಮಾಡಿದ್ರೆ, ಅಂದರೆ ಅಡ್ರೆಸ್ಸು ಮತ್ತು ನಿಮ್ಮ ಮೆಂಬರ್ಸ್ ಎಲ್ಲ ವಿಲೇಜ್ ಅವರು ಇದ್ದರೆ, ಬ್ಯಾಕ್ಗ್ರೌಂಡ್ ಇದ್ದರೆ, ದೆನ್ 90% ಫಂಡಿಂಗ್ ಮಾಡ್ತಾರೆ. ಸಿಟಿಗಳಲ್ಲಿ ಅಥವಾ ಅರ್ಬನ್ ಏರಿಯಾಸಲ್ಲಿ ಇದ್ದರೆ ಬರೀ 70% ಫಂಡಿಂಗು, ಮ್ಯಾಕ್ಸಿಮಮ್ 20 crores. ನಿಮ್ಮ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟು ಬೇಕಾದ್ರೂ ಇರ್ಬೋದು, 40 ಕೋಟಿನೂ ಇಟ್ಕೋಬೋದು, 50 ಕೋಟಿ ಇರ್ಬೋದು. ಬಟ್ ಗೌರ್ಮೆಂಟ್ ಕೊಡೋದು ಅಪ್ ಟು 20 crores ವರೆಗೂ ಮಾತ್ರ ಫಂಡಿಂಗ್ ಮಾಡ್ತಾರೆ ಅಷ್ಟೇ. ಓಕೆ, ಕೇಂದ್ರ ಸರ್ಕಾರ ನೆರವೇಳ್ತಾ ಇರೋದು, ರಾಜ್ಯ ಸರ್ಕಾರದ ಅಪ್ ಟು 5 crores ವರೆಗೂ ಮಾಡ್ತಾರೆ. ಸೊ 2 ಭಾಗ ಇದೆ ಇದರಲ್ಲಿ. 90 crores 90% ಕೇಂದ್ರ ಸರ್ಕಾರದ ನಾನು ಹೇಳ್ತಾ ಇರೋದು, ಅದು ಅಪ್ ಟು 20 crores ವರೆಗೂ ಮಾಡ್ತಾರೆ. ಇದು ಬಿಟ್ಟು ರಾಜ್ಯ ಸರ್ಕಾರದ ಅಪ್ ಟು 5 ಕೋಟಿವರೆಗೂ ಮಾಡ್ತಾರೆ. ಪ್ಲಸ್ ನಿಮ್ಮ ಕಾಂಟ್ರಿಬ್ಯೂಷನ್ 10% ಇರಬೇಕು. ಅಪಾರ್ಟ್ ಫ್ರಮ್ ಲ್ಯಾಂಡ್ ಅಂಡ್ ಬಿಲ್ಡಿಂಗು, ಇವಾಗ ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್ 10 ಕೋಟಿ ಅಂತ ಇಟ್ಕೊಂಡ್ರೆ 1 ಕೋಟಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇರಬೇಕು, ಅಪಾರ್ಟ್ ಫ್ರಮ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಓಕೆ, ಸೊ ಇದು ಮೆಂಬರ್ಸ್ ಮುಖಾಂತರ ತಗೊಂಡು ಮಾಡಬೇಕಾಗತ್ತೆ. ಸೊ ಪ್ರಾಜೆಕ್ಟ್ ಕಾಸ್ಟ್ ನಿಮಗೆ ಬಿಟ್ಟಿದ್ದು, 2 ಕೋಟಿ ಮಾಡ್ತಿರೋ, 5 ಕೋಟಿ ಮಾಡ್ತಿರೋ, 15 ಕೋಟಿ ಮಾಡ್ತಿರೋ, 20 ಕೋಟಿ ಮಾಡ್ತಿರೋ, ಡಿಪೆಂಡಿಂಗ್ ಅಪಾನ್ ನಿಮ್ಮ ಕ್ಲಸ್ಟರ್ಗೆ ಏನೇನು ಬೇಕು ಫೆಸಿಲಿಟೀಸ್ ಅನ್ನೋದು. ಕೆಲವು ಕ್ಲಸ್ಟರ್ಗೆ ಗೋಡೌನ್ ಬೇಕಾಗತ್ತೆ, ವೇರ್ ಹೌಸ್ ಬೇಕಾಗತ್ತೆ, ಟ್ರೈನಿಂಗ್ ಸೆಂಟರ್ಗಳು ಬೇಕಾಗತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಬೇಕಾಗತ್ತೆ, ಲಾಜಿಸ್ಟಿಕ್ ಡೆವಲಪ್ಮೆಂಟ್ ಬೇಕಾಗತ್ತೆ. ಸೊ ಸುಮಾರು ಬೇಕಾಗ್ಬೋದು ಒಂದು ಕ್ಲಸ್ಟರ್ಗೆ. ಸೊ ನೀವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನು ಬೇಕಾಗತ್ತೆ ನಿಮ್ಮ ಕ್ಲಸ್ಟರ್ಗೆ, ಏನೇನು ಸಪೋರ್ಟ್ ಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನೀವು ಯಾರಾದ್ರು ಕನ್ಸಲ್ಟೆಂಟ್ ಮುಖಾಂತರ ಹೋಗೋದ್ರಿಂದನೇ ಬೆಸ್ಟು. ಫಸ್ಟ್ ಅವ್ರ ಹತ್ರ ಹೇಳಬೇಕು ನಿಮ್ಮದು ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಾ, ಎಷ್ಟು ಜನ ಮೆಂಬರ್ಸ್ ಇದ್ದೀರಾ, ಅವ್ರದ್ದೆಲ್ಲ ಎಷ್ಟೆಷ್ಟಿದೆ ಟರ್ನ್ ಓವರ್ ಅಂತ ಹೇಳಬೇಕು. ಬೇಸ್ಡ್ ಆನ್ ದಟ್ ಕನ್ಸಲ್ಟೆಂಟ್ ಹತ್ರ ಮಾತಾಡಿದ್ರೆ ಕನ್ಸಲ್ಟೆಂಟ್ ಅವ್ರು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ ನಿಮಗೆ, ಎಷ್ಟು ಪ್ರಾಜೆಕ್ಟ್ ಮಾಡ್ಬೋದು. ಅವ್ರು ಬೇಕಾದ್ರೆ ಬಂದು ವಿಸಿಟ್ ಮಾಡ್ತಾರೆ ನಿಮ್ಮ ಪ್ಲೇಸ್ಗೆ, ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಹೇಳಲ್ಲ ಅವರು. ಅವ್ರು ಫಿಸಿಕಲ್ ಆಗಿ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತಾರೆ. ಫಸ್ಟು ಬಂದು ನಿಮ್ಮ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವ್ರ ಇಂಡಸ್ಟ್ರಿನೆಲ್ಲ ವಿಸಿಟ್ ಮಾಡ್ತಾರೆ, ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಏನು ಪ್ರಾಬ್ಲಮ್ ಇದೆ, ಮಾರ್ಕೆಟಿಂಗ್ ಕಾಸ್ಟ್ ಜಾಸ್ತಿ ಮಾಡಬೇಕಾ, ಟೆಕ್ನಿಕಲ್ ಸೈಡ್ ಮಾಡಬೇಕಾ, ಅಥವಾ ಮೆಷಿನರಿ ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗೆ ಮಾಡಬೇಕಾ, ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಕನ್ಸಲ್ಟೆಂಟ್ಸ್ ಬಂದರೆ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮ್ಮ ಕ್ಲಾಸ್ ಇದನ್ನು ಬಿಸ್ನೆಸ್ ಸೆಂಟರ್ಸ್ನ, ಬೇರೆ ಬೇರೆ ಬಿಸ್ನೆಸ್ ಸೆಂಟರ್ಸ್ನ ಅವ್ರಿಗೊಂದು ರಫ್ ಐಡಿಯಾ ಬಂದ್ಬಿಡುತ್ತೆ. ಓ, ಈ ಕ್ಲಸ್ಟರ್ಗೆ ಇದು ಕೊರತೆ ಇದೆ, ಇಷ್ಟನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಇವ್ರಿಗೆ ಮೆಷಿನರಿಗೆ ಇಷ್ಟು ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗ್ ಪ್ರೋಗ್ರಾಮ್ಗೆ ಇಷ್ಟು, ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ, ಕಮ್ಯುನಿಕೇಷನ್ ಟ್ರಾನ್ಸ್ಪೋರ್ಟೇಷನ್ಗೆ ಇಷ್ಟು ಮಾಡಬೇಕು, ಅಥವಾ ರಿಸರ್ಚ್ ಆ್ಯಂಡ್ ಡಿಸೈನ್ ಮಾಡ್ಬೋದು, ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು, ಇದಕ್ಕಿಷ್ಟು ಹಣ ಇದು ಮಾಡ್ಬೋದು. ಸೊ ಅವರು ಡಿಸೈಡ್ ಮಾಡ್ತಾರೆ ಕನ್ಸಲ್ಟೆಂಟ್ಸು. ನೀವು ಅವ್ರ ಜೊತೆ ಜಸ್ಟ್ ಕೂತ್ಕೊಂಡು ಮಾತಾಡಿದ್ರೆ ಸಾಕು, ಅವರು ಮಾಡಿಬಿಟ್ಟು ಒಂದು DPR ಅಂತ ಮಾಡ್ಕೊಡ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರೀತಾರೆ ಅದನ್ನು. ಸೊ ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟೇ ಬೇಸಿಸ್ಸು ನಿಮ್ಗೆ ಫಂಡಿಂಗಿಗೆ. ಸೊ ನಾಳೆ ಏನೇ ಗೌರ್ಮೆಂಟ್ ಫಂಡಿಂಗ್ ಆಗಬೇಕು ಅಂದರೆ ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನು ಹೇಳಿದೆಯೋ ಅದ್ರ ಪ್ರಕಾರನೇ ಫಂಡಿಂಗ್ ಆಗೋದು ನಿಮಗೆ. ಸೊ DPR ಮಾಡೋಕ್ಕೆ ಫಸ್ಟು ನಿಮಗೆ ಲ್ಯಾಂಡ್ ಇರಬೇಕು, ಆಮೇಲೆ ಆ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಇರಬೇಕು, ಇಲ್ಲ ಲೀಸಲ್ಲಿ ಇರಬೇಕು ನಿಮ್ಮ ಹೆಸರಲ್ಲಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇದರಲ್ಲಿ ಎಲ್ಲ ಯಾರು ಓನರ್ಶಿಪ್ ಯಾರು ತೊಗೊತಾರೆ ಅಂತ 30 ಜನ ಇದ್ದಾರೆ ಈಗ ಮೆಂಬರ್ಸು. ಓನರ್ಶಿಪ್ ಹೆಂಗೆ ಬರುತ್ತೆ, ಯಾರಿಗೋಸ್ಕರ ಓನರ್ಶಿಪ್ ತೊಗೊತಾರೆ, ಯಾರು ಹೆಂಗೆ ಸರ್ಕಾರ ಹೆಂಗೆ ಕೊಡ್ತಾರೆ, ಯಾರು ಕೊಡ್ತಾರೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನು. ಸೊ ಅದಕ್ಕೆ ಇಲ್ಲೇನು ಹೇಳಿದ್ದಾರೆ, SPV ಫಾರ್ಮೇಷನ್ ಇಂಪಾರ್ಟೆಂಟ್, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರೀತಾರೆ. SPV ಆಸ್ ಪರ್ MSME, SPV ಇಸ್ ದ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಆಲ್ ಗೌರ್ಮೆಂಟ್ ಸ್ಕೀಮ್ಸ್. ಯಾವುದೇ ಗೌರ್ಮೆಂಟ್ ಸ್ಕೀಮ್ಗೆ ಹೋಗ್ಬೇಕಂದ್ರೂ SPV ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರೀತಾರೆ. ಏನಿದೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂದರೆ, ಆಸ್ ಪರ್ ಗೌರ್ಮೆಂಟ್ ಪಾಲಿಸಿ, MSME ಪಾಲಿಸಿ, ಸೆಕ್ಷನ್ 8 ಕಂಪನಿ ಅಂತ ಕರೀತಾರೆ ಅದನ್ನು. ಸೊ ಹಂಗಾಗಿ ನೀವು ಈಗ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಏನಿದೆಯೋ ಅದು ಹಂಗೆ ಕಂಟಿನ್ಯೂ ಮಾಡ್ಕೋಬೋದು. ಅದು ಬಿಟ್ಟು ಎಲ್ಲ ಮೆಂಬರ್ಸು ಸೇರಿ ಒಂದು ಸೆಕ್ಷನ್ 8 ಕಂಪನಿನ ಹುಟ್ಟಾಕಬೇಕು. ಸೆಕ್ಷನ್ 8 ಯಾಕೆಂದರೆ ಕಂಪನೀಸ್ ಆ್ಯಕ್ಟಲ್ಲಿ ಸೆಕ್ಷನ್ 8 ಬಂದು ಸೆಕ್ಷನ್ 8ಅಲ್ಲಿ ಬರುತ್ತೆ ಕಂಪನೀಸ್ ಆ್ಯಕ್ಟಲ್ಲಿ. ಅದ್ರ ಉದ್ದೇಶ ಏನಪ್ಪ ಅಂದರೆ ನಾನ್ ಪ್ರಾಫಿಟ್ ಕಂಪನೀಸ್, ಅಂದರೆ ಲಾಭಕ್ಕಿರೋ ಅಂಥ ಕಂಪನಿಗಳಲ್ಲ, ಅದು ಲಾಭ ಮಾಡಬೇಕು ಅನ್ನೋ ಕಂಪನಿಗಳಲ್ಲ, ಬಟ್ ಅದ್ರ ಉದ್ದೇಶ ಬಂದು ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶ.
ಓಕೆ. ಸೊ ಈ ಕಾನ್ಸೆಪ್ಟ್ ಬಂದು ಕ್ಲಸ್ಟರ್ ಬಂದು ಸರ್ವಿಸ್ ಮಾಡ್ಕೊಡ್ಬೇಕು ಮೆಂಬರ್ಗಳಿಗೆ. ಎಲ್ಲ ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವ್ರಿಗೆಲ್ಲ ಸರ್ವಿಸ್ ಕೊಡಬೇಕು. ಯಾರ್ಯಾರಿಗೆ ರಾ ಮೆಟೀರಿಯಲ್ ರಿಲೇಟೆಡ್ ಇಶ್ಯೂಸ್ ಇದೆಯಾ ಅಂಥವ್ರಿಗೆ ರಾ ಮೆಟೀರಿಯಲ್ ಒದಗಿಸ್ಕೊಡೋ ಅಂಥ ಸರ್ವಿಸ್ ಕೊಡಬೇಕು. ಯಾರ್ಯಾರು ಟೆಕ್ನಿಕಲ್ ಸ್ಕಿಲ್ಸ್ ಇಲ್ವೋ ಅಂಥವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ಕೊಡಬೇಕಾಗತ್ತೆ. ಅಥವಾ ಯಾರ್ಯಾರು ಟ್ರೈನಿಂಗ್ಸ್ ಇಲ್ವೋ ಅಂಥವ್ರಿಗೆ ಟ್ರೈನಿಂಗ್ಗಳು ಕೊಡಬೇಕಾಗತ್ತೆ. ಅಥವಾ ಯಾರ್ಯಾರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇಲ್ವೋ ಅಂಥವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕಲ್ಪಿಸ್ಕೊಡ್ಬೇಕಾಗತ್ತೆ. ಸೊ ಮಾರ್ಕೆಟಿಂಗ್, ಯಾರ್ಯಾರು ಮಾರ್ಕೆಟಿಂಗ್ ಮಾಡಕ್ಕೆ ಬರ್ತಾ ಇಲ್ವೋ ಅಂಥವ್ರಿಗೆ ಮಾರ್ಕೆಟಿಂಗ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಇಂಥವ್ರಿಗೆ ಏನು ಮಾಡ್ತಾರೆ, ಒಂದು ಸೆಂಟರ್ನ ಮಾಡಬೇಕಾಗಿದೆ. ಆ ಸೆಂಟರ್ ಮಾಡೋಕ್ಕೆ ಯಾವ್ದಾದ್ರು ಒಂದಷ್ಟು ಜನ ಡೈರೆಕ್ಟರ್ಸ್ ಆಗ್ಬೇಕು. ಆ ಸೆಂಟರ್ಗೆ ನಿಮ್ಮಲ್ಲಿ 20 ಜನ ಮೆಂಬರ್ಸ್ ಇರೋದ್ರಲ್ಲಿ ಯಾರಾದರೂ ಒಂದಷ್ಟು ಜನ ಮೆಂಬರ್ಸು ಡೈರೆಕ್ಟರ್ ಆಗಬೇಕಾಗತ್ತೆ ಆ ಕಂಪ್ನಿಗಳಿಗೆ. ಸೊ ಆ ಕಂಪ್ನಿ ಫಾರ್ಮೇಷನ್ ಬಂದು ಸೆಕ್ಷನ್ 8 ಕಂಪ್ನಿ ಅಂತ ಮಾಡಬೇಕು. ಸೊ ಸೆಕ್ಷನ್ 8 ಇನ್ಕಾರ್ಪೊರೇಷನ್ ಫಸ್ಟ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಯಾವಾಗ ಮಾಡಬೇಕು ಅಂದರೆ DPR ಅಪ್ರೂವ್ ಆದ್ಮೇಲೆ ಮಾಡಬೇಕು. DPR ಮುಂಚೆ ಮಾಡಿಬಿಟ್ಟು ಹೋಗೋದ್ರಲ್ಲಿ ನಿಮ್ಗೆ ದುಡ್ಡು ಲಾಸ್ ಆಗುತ್ತೆ. ಯಾಕಂದರೆ ಸೆಕ್ಷನ್ 8 ಕಂಪ್ನಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ 20-22 ಸಾವಿರ ಖರ್ಚಾಗುತ್ತೆ. ಸೊ ಬೆಟರ್ ಫಸ್ಟು DPR ಅಪ್ರೂವ್ ಮಾಡಿಸ್ಕೊಳ್ಳಿ. DPR ಅಪ್ರೂವ್ ಆದಮೇಲೆ ದೆನ್ ಯು ನೀಡ್ ಟು ಗೋ ಫಾರ್ ಇನ್ಕಾರ್ಪೊರೇಟಿಂಗ್ ಸೆಕ್ಷನ್ 8 ಕಂಪ್ನಿ. ಸೆಕ್ಷನ್ 8 ಕಂಪ್ನಿ ಅಂದರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಇದೆ. ಅದರ ಉದ್ದೇಶಗಳೆಲ್ಲ ಬರೆದಿರ್ತಾರೆ. ಆಸ್ ಪರ್ MSME ಏನು ಕೇಳ್ತಾರೋ ರಿಕ್ವೈರ್ಮೆಂಟು, ಆ ಉದ್ದೇಶದ ಪ್ರಕಾರ ಅದರಲ್ಲಿ ಕ್ಲಿಯರ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಏನಿರುತ್ತೆ ಅದರಲ್ಲಿ, ಮತ್ತೆ ಆಬ್ಜೆಕ್ಟಿವ್ ಕ್ಲಾಸಲ್ಲಿ ಏನಿರುತ್ತೆ ಮೆಮೊರಂಡಮ್ ಅಲ್ಲಿ, ಅದು ಕ್ಲಿಯರ್ ಆಗಿ ಡ್ರಾಫ್ಟ್ ಮಾಡಿರ್ತಾರೆ. ಮತ್ತೆ ಆರ್ಟಿಕಲ್ಸ್ ಕ್ಲಾಸ್ ಇದೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮಾಡಬೇಕು. ಅದರಲ್ಲಿ ಹೆಂಗೆ ಮಾಡಬೇಕು, ಯಾರ್ಯಾರು ಮೀಟಿಂಗಲ್ಲಿ ಇದು ಮಾಡಬೇಕು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೆಂಗಿರ್ತಾರೆ, ಅವ್ರ ರೋಲ್ಸು ರೆಸ್ಪಾನ್ಸಿಬಿಲಿಟೀಸ್ ಅದೆಲ್ಲ AOA ಬರುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದೆಲ್ಲ ನುರಿತ ಕನ್ಸಲ್ಟೆಂಟ್ಸ್ ಯಾರಿದಾರೋ ಅವ್ರು ಮಾಡ್ಕೊಡ್ತಾರೆ. ಅದೆಲ್ಲ ನಿಮಗೆ MOA AOA ಎಲ್ಲ ನಿಮ್ಮ ಬಿಸ್ನೆಸ್ ಏನೋ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳ್ಬಿಟ್ರೆ ಸಾಕು. ಅದೆಲ್ಲ ಮಿಕ್ಕಿದೆಲ್ಲ ಅವರೇ ಬರೀತಾರೆ ಅದನ್ನೆಲ್ಲ. ಓಕೆ, ಲೀಗಲ್ ಪ್ರಕಾರ ಹೆಂಗೆ ಬರೀಬೇಕು, ಏನು ಟರ್ಮಿನಾಲಜೀಸ್ ಅಂತ ಯೂಸ್ಕೊಂಡು ಅವರೇ ಬರೆದ್ಬಿಡ್ತಾರೆ ಅದನ್ನೆಲ್ಲ. ಸೊ ಅದು ಮುಖ್ಯವಾಗಿ SPV ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಿಮ್ದು DPR ಅಪ್ರೂವ್ ಆಗುತ್ತೋ ಆಮೇಲೆ ಮಾಡಬೇಕು. ಇದನ್ನು DPR ಅಪ್ರೂವ್ ಮಾಡಿಸ್ಕೊಂಡು ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನಿಮ್ಗೆ ದುಡ್ಡು ಲಾಸ್ ಆಗುತ್ತೆ. ನಾಳೆ DPR ರಿಜೆಕ್ಟ್ ಆದರೆ SPV ಮಾಡಿಸಿ ವೇಸ್ಟ್ ಆಗ್ಬಿಡುತ್ತೆ. ನಿಮಗೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಸುಮ್ಮನೆ ಕಾಸು ಖರ್ಚು ಮಾಡಿ ವೇಸ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟು DPR ಮಾಡಬೇಕಾಗತ್ತೆ. ಆಮೇಲೆ DPR ಅಲ್ಲಿ ಕೆಲವು ಇನ್ಪುಟ್ಸು SPVಲೂ ಬರುತ್ತೆ. ಎಕ್ಸಾಂಪಲ್ಲು, DPR ಅಲ್ಲಿ ಪ್ರಾಜೆಕ್ಟ್ ಇದು ಕೇಳ್ತಾರೆ, 3 ಇಯರ್ ಪ್ರೊಜೆಕ್ಷನ್ಸ್ ಕೇಳ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮ್ದು ಹೊಸ ಕ್ಲಸ್ಟರ್ ಮಾಡ್ತಾ ಇದ್ದೀರಲ್ಲ, ಅದು 3 ವರ್ಷದ್ದು ಪ್ರೊಜೆಕ್ಷನ್ಸ್ ಕೊಡಿ ಅಂತ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟು ಮತ್ತು P&L ಅಕೌಂಟ್ 3 ಇಯರ್ಸ್ ಪ್ರೊಜೆಕ್ಷನ್ ಕೊಡಿ ಅಂತಾರೆ. ಅದು CA ಇಂದ ಸರ್ಟಿಫೈ ಆಗಿ ಬರಬೇಕು ಅಂತ ಹೇಳ್ತಾರೆ. ಆವಾಗ ನೀವು ಹೆಂಗೆ ಮಾಡ್ತೀರಾ? ಸೊ ಹಂಗಾಗಿ ಫಸ್ಟು DPR ಮಾಡಿಸ್ಕೊಂಡು ತಯಾರು ಮಾಡಿಸ್ಕೊಂಡು ರೆಡಿ ಆಗಬೇಕು. DPR ಆದಮೇಲೆ ದೆನ್ ಕ್ಲಸ್ಟರ್ಗೆ ಫಾರ್ಮೇಷನ್ ಅಂದರೆ SPV ಶುರು ಮಾಡ್ಕೋಬೇಕು. SPVಲಿ ಬೆನಿಫಿಟ್ ಏನಪ್ಪ ಅಂದರೆ, ಫಸ್ಟು ಒಂದು ನೇಮ್ ಚೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ಲಸ್ಟರ್ಗೆ ಏನಂತ ಕ್ಲಸ್ಟರ್ಗೆ ಹೆಸರು ಇಡ್ತಾ ಇದ್ದೀರಾ ಅದೊಂದು ಹೆಸರನ್ನು ಚೂಸ್ ಮಾಡ್ಬೇಕಾಗತ್ತೆ. ಆ ಹೆಸರು ಯೂನಿಕ್ ಆಗಿರಬೇಕು. ಯಾಕಂದರೆ ಕಂಪ್ನೀಸ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ. ಓಕೆ, ಒಂದೇ ಹೆಸರು ಇಡೀ ಇಂಡಿಯಾಲೇ ಇರೋದು. ಇನ್ನೊಂದು ಅದೇ ಹೆಸರು ಯೂಸ್ ಮಾಡ್ತೀನಿ ಅಂದರೆ ಕೊಡಲ್ಲ ಯಾರಿಗೂ. ಇವಾಗ ಇನ್ಫೋಸಿಸ್ ಅಂತ ಕಂಪ್ನಿ ಇದೆಯಲ್ಲ, ಇನ್ಫೋಸಿಸ್ ಅಂದರೆ ಇಂಡಿಯಾಲಿ ಒಂದೇ ಇನ್ಫೋಸಿಸ್, ಇನ್ನೊಂದು ಇನ್ಫೋಸಿಸ್ ಬರೋಕ್ಕೆ ಸಾಧ್ಯ ಇಲ್ಲ. ಅಥವಾ ವಿಪ್ರೋ ಅಂತ ಇದೆ, ವಿಪ್ರೋ ಅನ್ನೋದು ಒಂದೇ ಕಂಪ್ನಿ ಇಂಡಿಯಾಲಿ, ಇನ್ನೊಂದು ವಿಪ್ರೋ ಬರೋಕ್ಕಾಗಲ್ಲ. ಹಂಗೆ ಸೇಮ್ TCS ಅಂತ ಇದೆ, TCS ಅನ್ನೋದು ಒಂದೇ TCS ಇಂಡಿಯಾಲಿ, ಇನ್ನೊಂದು TCS ಕೊಡಲ್ಲ. ಸೊ ಹಂಗಾಗಿ SPVನೂ ಅಷ್ಟೇ ಒಂದೇ SPV ಬರೋದು. ನೀವು ಏನು ಹೆಸರು ಕೊಡ್ತೀರಾ ಅದು ಇಡೀ ಇಂಡಿಯಾಲಿ ಒಂದೇ, ಇನ್ನೊಬ್ರಿಗೆ ಯಾರಿಗೂ ಕೊಡೋಕ್ಕೋಗಲ್ಲ ನೇಮ್ನ. ಸೊ ಅದು ಬೆನಿಫಿಟ್. ಅದು SPV ಫಾರ್ಮೇಷನಲ್ಲಿ ಕಂಪ್ನಿ ನಿಮ್ದಾಗತ್ತೆ. ಇಡೀ ಇಂಡಿಯಾಲಿ ಒಂದೇ ಕಂಪ್ನಿ ನಿಮ್ದಾಗಿರುತ್ತೆ ಆ ಹೆಸರಲ್ಲಿರೋದು. ಸೊ ಆ ಕಂಪ್ನಿಲಿ ಏನು ಮಾಡಬೇಕು, ನೀವು ಡೈರೆಕ್ಟರ್ಸ್ನ ತಗೋಬೋದು. ಮಿನಿಮಮ್ 2 ಡೈರೆಕ್ಟರ್ಸ್ ಇರ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಓಕೆ, ಸೊ ಡೈರೆಕ್ಟರ್ಸ್ ಯಾರಂದರೆ ನಿಮ್ಮ ಮೆಂಬರ್ಸೇ ಡೈರೆಕ್ಟರ್ಸು. ನೀವು 20 ಜನ ಯಾರು ಮಾಡಿದ್ದೀರಾ ಅದರಲ್ಲಿ ಯಾರಾದರೂ ಒಂದು 5 ಜನ ತಗೋಬೋದು, ಇಲ್ಲ 20 ಜನನೂ ತಗೋಬೋದು. ನೀವು ಮೆಂಬರ್ ಜಾಸ್ತಿ ತೊಗೊಂಡಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ. ಯಾಕಂದರೆ ಇನ್ಕಾರ್ಪೊರೇಷನ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿನಿಮಮ್ 2 ಡೈರೆಕ್ಟರ್ ಇದ್ದರೆ ಒಳ್ಳೆಯದು. ಡೈರೆಕ್ಟರ್ ಜಾಸ್ತಿ ಆಗ್ತಾ ಹೋದಷ್ಟು ನಿಮಗೆ ಇನ್ಕಾರ್ಪೊರೇಷನ್ ಚಾರ್ಜಸ್, ಯಾಕಂದರೆ ಡಿಜಿಟಲ್ ಸಿಗ್ನೇಚರ್ ಮಾಡಿಸ್ಬೇಕು, ಅವರು DIN ತಗೋಬೇಕು, ಆಮೇಲೆ ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಇದಕ್ಕೆಲ್ಲ ಇನ್ಕಾರ್ಪೊರೇಷನ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಐಡಿಯಲ್ ಆಗಿ ಏನಪ್ಪ ಅಂದರೆ 3-4 ಜನ ಡೈರೆಕ್ಟರ್ಸ್ ಇದ್ರೆ ಸಾಕು. ಆ 3-4 ಜನ ಡೈರೆಕ್ಟರ್ಸ್ ಯಾರಿದ್ದಾರೆ ಆ ಡೈರೆಕ್ಟರ್ಸ್ ಮಾತ್ರ ಕಂಟ್ರೋಲ್ ಮಾಡಂಗೆ ಇಟ್ಕೋಬೇಕು. ಅದನ್ನ ಬೇಕಾದ್ರೆ ರೊಟೇಷನ್ ಮಾಡ್ಕೋಬೋದು. ನೀವು ಡೈರೆಕ್ಟರ್ಸ್ನ ರೊಟೇಷನ್ ಮಾಡ್ಕೊಂಡು ಹೋಗ್ಬೋದು. ಎವ್ರಿ ಇಯರ್ ಬೇಕಾದ್ರೆ ನಿಮ್ಗೆ ಚೇಂಜ್ ಮಾಡ್ಬೋದು, ಅಥವಾ ಎವ್ರಿ 2 ಇಯರ್ಸ್. ಅದು ಇನಿಷಿಯಲ್ ಆಗಿ ಡ್ರಾಫ್ಟ್ ಮಾಡೋವಾಗಲೇ ನಮ್ಮ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಹೇಳ್ಬಿಡ್ಬೋದು, ಈ ಥರ ಡೈರೆಕ್ಟರ್ಸ್ ವಿಲ್ ರೊಟೇಟ್ ಎವ್ರಿ 2 ಇಯರ್ಸ್ ಅಂತ ಹೇಳ್ಬಿಟ್ರೆ ಅವಾಗ ನೀವು ಡೈರೆಕ್ಟರ್ಸ್ಗಳನ್ನ ರೊಟೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಸತಿ ಒಂದು 5 ಜನ ಟೀಮ್ ಮಾಡ್ತಾರೆ, ನೆಕ್ಸ್ಟ್ ಸತಿ ಇನ್ನೂ 5 ಜನ ಮೆಂಬರ್ಸು, ಅದಕ್ಕೆ ನೆಕ್ಸ್ಟ್ ಸತಿ ಇನ್ನೂ 5 ಜನ ಮೆಂಬರ್ಸು. ಇದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಎವ್ರಿ ಸರಿ. ಬಟ್ ಉದ್ದೇಶ ಏನಪ್ಪ ಅಂದರೆ ಇದು ಎಲ್ಲ 20 ಜನನೂ ಡೈರೆಕ್ಟರ್ ಮಾಡಬಹುದು.
ಯಾರಾದ್ರು ಒಂದು 5-6 ಜನ ಫಸ್ಟ್ ಡೈರೆಕ್ಟರ್ ಆಗಿ ಇನಿಷಿಯಲ್ ಆಗಿ ಶುರು ಮಾಡೋದು ಒಳ್ಳೆಯದು. ಓಕೆ, ಯಾಕಂದರೆ ಅವರೇ ರೆಸ್ಪಾನ್ಸಿಬಲ್ ಆಗ್ತಾರೆ. ನಾಳೆ ಸಿಗ್ನೇಟ್ರಿ ಅವರೇ ಇರ್ಬೋದು, ಅಥವಾ ಗೌರ್ಮೆಂಟ್ಗೆ ರೆಪ್ರೆಸೆಂಟೇಷನ್ಗೆ ಅವರೇ ಹೋಗ್ಬೋದು. ಎಲ್ಲ ಕಾರಣಕ್ಕೂ ಅವರೇ ಯಾರು ಸೈನ್ ಮಾಡಿರ್ತಾರೋ ಡೈರೆಕ್ಟರ್ಗೆ ಅವ್ರನ್ನೇ ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ. ನಾಳೆ ಅಕೌಂಟ್ಸ್ ಪ್ರೊಡ್ಯೂಸ್ ಮಾಡೋದಿರ್ಬೋದು, ಇಲ್ಲ ಸ್ಕೀಮ್ ಎನ್ಹಾನ್ಸ್ಮೆಂಟ್ಗೆ ಫಂಡಿಂಗ್ ಬೇಕಂದರೆ ಅದಕ್ಕೆ ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡೋಕ್ಕಿರ್ಬೋದು, ಇಲ್ಲ ಗೌರ್ಮೆಂಟ್ ಜೊತೆ ಇಂಟ್ರಾಕ್ಷನ್ ಇರ್ಬೋದು, ಇದಕ್ಕೆಲ್ಲ ಅವರೇ ಇರ್ತಾರೆ ಡೈರೆಕ್ಟರ್ಸ್. ಸೊ ಹಂಗಾಗಿ ಯಾರಾದ್ರು ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರೋರು, ಸ್ವಲ್ಪ ಓದು ಬರ ಗೊತ್ತಿರೋರು, ನಾಲೆಜ್ ಇರೋರು, ಇಂಥವ್ರನ್ನ ಡೈರೆಕ್ಟ್ ಮಾಡಿದ್ರೆ ಒಳ್ಳೇದು. ಸೊ ಡೈರೆಕ್ಟರ್ ಆಗೋರು ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಸೊ ಮೀಡಿಯೇಷನ್ಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಯಾರಾದ್ರು ಸ್ವಲ್ಪ ಓದು ಬರ ತಿಳಿದಿರೋರು, ಬಿಸ್ನೆಸ್ ಬಗ್ಗೆ ನಾಲೆಜ್ ಚೆನ್ನಾಗಿರೋರು, ಅಂಥವ್ರನ್ನ ಡೈರೆಕ್ಟರ್ ಆಗಿ ತೊಗೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ಡೈರೆಕ್ಟರ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು 10% ಇರಬೇಕು. ಅಂದರೆ ಎಲ್ಲ ಡೈರೆಕ್ಟ್ರು ಸೇರಿ, ಎಲ್ಲ ಮೆಂಬರ್ಸು ಸೇರಿ ಕಾಂಟ್ರಿಬ್ಯೂಷನ್ 10% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ಇರಬೇಕು. ಸೊ 10% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ಗಿಂತ ಜಾಸ್ತಿ ಇರ್ಬೋದು, ಬಟ್ ಕಡಿಮೆ ಅಂತೂ ಇರೋಕ್ಕಾಗಲ್ಲ. ಸೊ ನೀವು ಜಾಸ್ತಿ ಇದ್ದಷ್ಟು ನಿಮ್ಮ ಗೌರ್ಮೆಂಟ್ ಸಪೋರ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ 10% ಅಂತ ಹೇಳಿದರೆ, ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ಇಟ್ಕೋಬೋದು ನೀವು. 10%ಗಿಂತ ಜಾಸ್ತಿ ಬೇಕಾದ್ರೂ ಮಾಡ್ಬೋದು. ಸೊ ಇದು ಉದ್ದೇಶ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದು. ಸೊ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಂಡಿಂಗ್ ಹೆಂಗಾಗುತ್ತೆ ಅಂದರೆ, ಫಸ್ಟು DPR ಸಬ್ಮಿಟ್ ಆದಮೇಲೆ SPV ಫಾರ್ಮೇಷನ್ ಆಗುತ್ತೆ. SPV ಫಾರ್ಮೇಷನ್ ಆದಮೇಲೆ ಒಂದು ರಿಪೋರ್ಟ್ ತೊಗೊಂಡೋಗಿ ನಿಮ್ಮದು IA ಅಂತ ಕರಿತೀರ, ಅಂದರೆ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂತ ಇರುತ್ತೆ. ಸೊ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಬಂದು KCTU ಅಂತ ಇದೆ, ಕರ್ನಾಟಕ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಅಂತ ಇದೆ, KCTU ಅಂತ. ಸೊ ಇದು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಕರ್ನಾಟಕದಲ್ಲಿ. ಓಕೆ, ಸೊ ಅವ್ರನ್ನ ಭೇಟಿ ಆಗಬೇಕು. ಫಸ್ಟ್ ಇನಿಷಿಯಲ್ ಆಗಿ ಹೋಗ್ಬಿಟ್ಟು ನೀವು ಕ್ಲಸ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇಂಥ ಡಿಸ್ಟ್ರಿಕ್ಟಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಲೋಕಲ್ DICಲಿ ಮಾತಾಡಿ. ನಿಮ್ಮ ಲೋಕಲ್ DIC ಅವ್ರು ಕನೆಕ್ಟ್ ಮಾಡ್ತಾರೆ, KCTU ಕನೆಕ್ಟ್ ಮಾಡ್ತಾರೆ. ಸೊ KCTU ಆಫೀಸ್ ಬಂದು ಬೆಂಗಳೂರಲ್ಲಿದೆ, ಎಲ್ಲ ಕಡೆ ಬ್ರಾಂಚಸ್ ಇದೆ ಅವ್ರದ್ದು. ಸೊ ಅವ್ರ ಮುಖಾಂತರ ಫಸ್ಟು ಮಾತಾಡ್ಬಿಟ್ಟು, ಇಂಥ ಕಡೆ ನಾವು ಮಾಡಬೇಕು ಅಂತ ಇದ್ದೀವಿ ಸರ್, ಇಷ್ಟು 20 ಜನ ಇದ್ದಾರೆ ನಮ್ಮ ಹತ್ರ, ಆಗಲಿ ರಿಜಿಸ್ಟರ್ಡ್ ಬಿಸ್ನೆಸ್ ಪೀಪಲ್ ಇದ್ದಾರೆ ನಮ್ಮ ಹತ್ರ, ನಾವೊಂದು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಸಹಾಯ ಬೇಕಾಗಿತ್ತು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ, CDP ಅಂತ ಕರೀತಾರೆ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ನಮಗೆ ಫಂಡಿಂಗ್ ಬೇಕಾಗಿತ್ತು ಅಂತ ಕೇಳಿದ್ರೆ ಅವರು ನಿಮಗೆ ಮುಂದಿನ ಪ್ರೊಸೀಜರ್ಸ್ ಹೇಳ್ಕೊಡ್ತಾರೆ. ಸೊ ಹಂಗಾಗಿ DPR ಮಾಡೋದು ಮತ್ತು ನಿಮ್ಗೆ SPV ಫಾರ್ಮೇಷನ್ ಎಲ್ಲ ಕನ್ಸಲ್ಟೆಂಟ್ಸೇ ಮಾಡ್ತಾರೆ. ಅದಕ್ಕೆಲ್ಲ ನುರಿತ ಕನ್ಸಲ್ಟೆಂಟ್ಸ್ ಇದ್ದಾರೆ, ಏಜೆನ್ಸೀಸ್ ಇದೆ, ಅವರೇ ಮಾಡ್ತಾರೆ. ನೀವೇನಂದರೆ ಕರೆಕ್ಟ್ ಟೈಮ್ಗೆ, ಬೇಕಾದ ಟೈಮ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ನಿಮ್ಮ ಯಾರ 20 ಜನ ಮಿನಿಮಮ್ ಮೆಂಬರ್ಸ್ ಇದ್ದಾರೆ ಅವ್ರದ್ದೆಲ್ಲ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಇಟ್ಕೊಂಡಿರೋ ಕೇಳಬೇಕು, ಅಪ್ ಟು ಡೇಟ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಇರ್ಬೋದು, ಅಥವಾ ಆಡಿಟ್ ಮಾಡಿಸ್ಕೊಂಡಿರೋದಿರ್ಬೋದು, ಅವ್ರ ಬುಕ್ಸ್ ಆಫ್ ಅಕೌಂಟ್ಸು. ಎಷ್ಟೋ ಸತಿ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ, ಬಾಯಿ ಮಾತಲ್ಲಿ ನಡೆಯಲ್ಲ, ಇಲ್ಲಿ ಎಲ್ಲ ಪ್ರೂಫು ಡಾಕ್ಯುಮೆಂಟೇಷನ್ ಕೇಳ್ತಾರೆ. ನಾವು 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಬಟ್ ಎಲ್ಲಿ ತೊಗೊಂಡ್ರಿ ಲಾಸ್ಟ್ 3 ವರ್ಷದ ಇನ್ಕಮ್ ಟ್ಯಾಕ್ಸ್ ಅಥವಾ GST ನಾವು ತೊಗೊಂಡ್ರಿಂದ ಸರ್ ಅದೆಲ್ಲ ಮಾಡಿಸಿಲ್ಲ ನಾವು ಅಂತಾರೆ. ಸೊ ಹೆಂಗೆ ನಂಬೋದು ಮತ್ತೆ 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ನೀವು. ಸೊ ಹಂಗಾಗಿ ಡಾಕ್ಯುಮೆಂಟ್ರಿ ಎವಿಡೆನ್ಸು ಮತ್ತು ಡಾಕ್ಯುಮೆಂಟ್ರಿ ಪ್ರೂಫ್ ಸಪೋರ್ಟಿಂಗ್ ಕೊಡಲೇಬೇಕು. ಓಕೆ, ಏನಿದೆಯೋ ಅದನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಲಾಸ್ಟ್ 2 years ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು ಅದೊಂದು ಸರ್ಟಿಫೈ ಮಾಡಿಸ್ಕೊಟ್ರೂ ಆಯಿತು. ಇಲ್ಲಾಂದರೆ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದ್ದರೆ ಅದನ್ನು ಕೊಟ್ಟರೆ ಆಯಿತು. ಸೊ ಇದನ್ನಂತೂ ಕೇಳ್ತಾರೆ, GST ಇಲ್ಲದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಟರ್ನ್ ಓವರ್ ಕಡಿಮೆ ಇದ್ದರೆ GST ಮಾಡಿಸಿರಲ್ಲ ಕೆಲವರು, GST ಇಲ್ಲದೇ ಇದ್ರೂ ಪರವಾಗಿಲ್ಲ, ಬಟ್ ನೀವು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಡೀಟೇಲ್ಸ್ ಕೊಡಲೇಬೇಕು. ಓಕೆ, ವಿತೌಟ್ ದ್ಯಾಟ್ ನಿಮ್ಮದು ಫೈಲ್ ಮುಂದೋಗಲ್ಲ. ಇಲ್ಲಾಂದರೆ ಯಾರು ಬೇರೆ 20 ಜನ ತೊಗೊಳ್ಳಿ, ಆಮೇಲೆ ಮೆಂಬರಾಗಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಶುರು ಮಾಡೋಕ್ಕೆ 20 ಜನ ಬೇಕು, ಕರೆಕ್ಟಾಗಿರೋನು ತೊಗೊಳ್ಳಿ, ಆಮೇಲೆ ಬೇಕಾದ್ರೆ ಬೇರೆ ಮೆಂಬರ್ಸ್ನ ಆ್ಯಡ್ ಮಾಡ್ಬೋದು. ಯಾರು ಈ ಥರ ಅಕೌಂಟ್ ಸರಿಯಾಗಿ ಇಟ್ಕೊಂಡಿಲ್ಲ, ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ, ಅಥವಾ ರಿಟರ್ನ್ ಸರಿಗಿಲ್ಲ, ಅವ್ರ ಹತ್ರ ಡಾಕ್ಯುಮೆಂಟೇಷನ್ ಏನೂ ಇಲ್ಲ, ಅವನ್ನೆಲ್ಲ ಆಮೇಲೆ ಆ್ಯಡ್ ಮಾಡ್ಬೋದು. ಅದು ಪ್ರಾವಿಷನ್ ಇದೆ ನಿಮಗೆ. 20 ಜನ ಶುರು ಮಾಡೋಕ್ಕೆ ಬೇಕು, ಆಮೇಲೆ ಶುರು ಆದಮೇಲೆ ಆ್ಯಡ್ ಮಾಡ್ಕೊಂಡು ಹೋಗೋಕ್ಕೆ ಇವೆಲ್ಲ ಕೇಳಲ್ಲ ಯಾರೂ. ಓಕೆ, ಸೊ ಹಂಗಾಗಿ ಇದನ್ನ ಒಂದು ಪಾಯಿಂಟ್ನ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. 20 ಜನ ಸುಮ್ಮನೆ ರಿಕ್ವೈರ್ಮೆಂಟ್ ಕೇಳಿದಾರೆ ಅಷ್ಟೇ, ಬಟ್ ಅದಕ್ಕೆ ಜಾಸ್ತಿ ಬೇಕಾದರೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಇಂಪಾರ್ಟೆಂಟು ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ. ಆಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಒಂದು ಇದ್ರ ಬಗ್ಗೆ ಮಾತಾಡಿದೆ ಅನ್ಸುತ್ತೆ ನಾನಲ್ಲ, ಇದು ದುಡ್ಡು ಸ್ಯಾಂಕ್ಷನ್ ಆದಮೇಲೆ, ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸ್ಯಾಂಕ್ಷನ್ ಆದಮೇಲೆ ನೀವು 2 ವರ್ಷದ ಒಳಗಡೆ ಕೆಲಸ ಶುರು ಮಾಡಬೇಕಾಗತ್ತೆ. 2 years ಒಳಗಡೆ ನಿಮ್ಮದು ಕ್ಲಸ್ಟರ್ ಯಾವಾಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ, ಅಪ್ರೂವ್ ಆಗುತ್ತೋ, ಅದಾಗಿ 2 ವರ್ಷದೊಳಗಡೆ ನೀವು ಕ್ಲಸ್ಟರ್ ಆಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ನೊಂದು ವರ್ಷ ಟೈಮ್ ಕೊಡ್ತಾರೆ. ಅಂದರೆ ಏನಾದ್ರು ಸ್ಪೆಸಿಫಿಕ್ ರೀಸನ್ ಇತ್ತು, ಈಗ ಕರೋನಾ ಬಂದಿದೆ, ಈ ಥರ ಬಂದಿದೆ ಸರ್, ಕ್ಲಸ್ಟರ್ ಮಾಡೋಕ್ಕಾಗ್ತಾ ಇಲ್ಲ, ಬಿಸ್ನೆಸ್ ಡಲ್ ಇದೆ, ನಮ್ಮಲ್ಲಿ ಯಾರು ಎಂಟರ್ಪ್ರಿನರ್ಸ್ ಮುಂದೆ ಬರ್ತಾ ಇಲ್ಲ, ಕಷ್ಟ ಆಗಿದೆ ಫಂಡಿಂಗ್ ಅವ್ರಿಗೆ, ಸೊ ಹಂಗಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನೊಂದು ವರ್ಷ ಟೈಮ್ ಕೊಡ್ತಾರೆ ಎಕ್ಸ್ಟ್ರಾ. ಓಕೆ, ಸೊ ಅಟ್ಲೀಸ್ಟ್ 3 years ಶುರು ಮಾಡಬೇಕು ಅಂತಾರೆ. ಇಲ್ಲ ಅಂದರೆ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಕೊಡ್ತಾರೆ. 3 years 6 months ಅಂತ ಟೈಮ್ ಕೊಡ್ತಾರೆ. 6 months ಶುರು ಮಾಡಿ ಅಂತಾರೆ.
ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 6 months ಎಕ್ಸ್ಟೆನ್ಷನ್ ಕೊಟ್ಟಾಗ 10% ಕಾಂಟ್ರಿಬ್ಯೂಷನ್ ನಿಮ್ಮ ಕೈಯಿಂದ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ. ಸೊ ಹಂಗಂದ್ರೆ ಗೌರ್ಮೆಂಟ್ ಫಂಡಿಂಗ್ ಕಡಿಮೆ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅಂದರೆ 10% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಮ ಕೈಯಿಂದ ಹಾಕ್ಬೇಕಾಗತ್ತೆ ಅವಾಗ. ಓಕೆ, ಸೊ ಮುಂಚೆ ಏನು ಗೌರ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೊಡಲ್ಲ. ಯಾವಾಗ 3 yearsಗಿಂತ ಜಾಸ್ತಿ ಆಗೋದ್ರೆ, ನಿಮ್ಮದು ಡಿಲೇ ಆಗೋದ್ರೆ, ಸ್ಟಾರ್ಟ್ ಆಗೋದು 2 ವರ್ಷದಲ್ಲಿ ಸ್ಟಾರ್ಟ್ ಮಾಡಬೇಕು. ಮಾಡದೇ ಇದ್ರೆ ಜಿನೈನ್ ರೀಸನ್ ಇದ್ರೆ 1 ವರ್ಷ ಎಕ್ಸ್ಟೆನ್ಷನ್ ಕೊಡ್ತಾರೆ. ಆ 1 ವರ್ಷದಲ್ಲೂ ಮಾಡಲಿಲ್ಲ ನೀವು ಅಂದರೆ ಇನ್ನೂ 6 ತಿಂಗಳು ಟೈಮ್ ಕೊಡ್ತಾರೆ. ಇವಾಗ 6 ತಿಂಗಳೊಳಗಡೆ ಮಾಡ್ತೀನಿ ನಾನು, ಎಕ್ಸ್ಟ್ರಾ 6 ತಿಂಗಳು ಕೊಟ್ಟಿದ್ದು ಅಂದರೆ ಕೈಯಿಂದ 10% ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನೀವು. ಅಂದರೆ ಗೌರ್ಮೆಂಟ್ ಶೇರ್ 10% ಕಡಿಮೆ ಆಗುತ್ತೆ. ಏನು ಮುಂಚೆ ಒಪ್ಕೊಂಡಿದ್ರು ಗೌರ್ಮೆಂಟು ಅದರಲ್ಲಿ 10% ಕಡಿಮೆ ಕೊಡ್ತಾರೆ. 10% ಆಫ್ ಯುವರ್ ಪ್ರಾಜೆಕ್ಟ್ ಕಾಸ್ಟ್ ನಾನು ಹೇಳ್ತಾ ಇರೋದು. ಸೊ ಏನು ಪ್ರಾಜೆಕ್ಟ್ ಕಾಸ್ಟ್ ಹೇಳಿದರೆ ಅದರಲ್ಲಿ 10% ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಗಮನದಲ್ಲಿ ಇಟ್ಕೋಬೇಕಾದಂಥ ಅಂಶ. ಸೊ ಫಂಡಿಂಗ್ ಹೆಂಗಾಗುತ್ತೆ ಅಂದರೆ ಫಸ್ಟು ಸ್ಟೇಟ್ ಗೌರ್ಮೆಂಟ್ ಫಂಡ್ ಮಾಡ್ತಾರೆ. ಸೊ ಈ ರೂಲ್ ಹೆಂಗೆ ವರ್ಕ್ ಆಗುತ್ತೆ MSME ಇದು ಈ ಪಾಲಿಸಿ ಅಂದರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಸ್ಟು ರಾಜ್ಯ ಸರ್ಕಾರ ಖರ್ಚು ಮಾಡಲಿ ಅಂತ ನೋಡ್ತಾರೆ. ಫಸ್ಟು ರಾಜ್ಯ ಸರ್ಕಾರ ಕೊಡಬೇಕು ಫಂಡಿಂಗು. ಫಸ್ಟ್ ರಾಜ್ಯ ಸರ್ಕಾರ ಫಂಡಿಂಗ್ ಆದಮೇಲೆ ಕೇಂದ್ರ ಸರ್ಕಾರ ಫಂಡ್ ಮಾಡ್ತಾರೆ. ಕೇಂದ್ರ ಸರ್ಕಾರ 1 ಅಥವಾ 2 ಇನ್ಸ್ಟಾಲ್ಮೆಂಟ್ ಇಲ್ಲ 3 ಇನ್ಸ್ಟಾಲ್ಮೆಂಟಲ್ಲಿ ಫಂಡ್ ಮಾಡ್ತಾರೆ. ಓಕೆ, ಯಾಕಂದರೆ ಸ್ಟೇಜ್ ಬೈ ಸ್ಟೇಜ್ ಫಂಡಿಂಗ್ ಆಗುತ್ತಿದ್ದು ಒಟ್ಟಿಗೆ ಕೊಟ್ಬಿಡಲ್ಲ ದುಡ್ಡನ್ನ, ಸ್ಟೇಜ್ ಬೈ ಸ್ಟೇಜು. ಅದು ಏನು ಸ್ಟೇಟಿಗೆ ಕೊಡ್ತಾರೆ, ಸ್ಟೇಟಿಂದ ಯುಟಿಲೈಸ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರನ ಮುಖಾಂತರ ಮಾಡಿಸ್ತಾರೆ ಫಂಡಿಂಗು, ಡೈರೆಕ್ಟಾಗಿ ಕೇಂದ್ರ ಸರ್ಕಾರ SPVಗಳಿಗೆ ಕೊಡಲ್ಲ. ಸೊ ಹಂಗಾಗಿ ಈ ಎಂಟೈರ್ ಕ್ಲಸ್ಟರ್ ಡೆವಲಪ್ಮೆಂಟ್ ಮಾಡ್ಯೂಲಲ್ಲಿ 3 ಪಾರ್ಟಿಗಳಿದ್ದಾರೆ. ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂತ ಸೈನ್ ಮಾಡಬೇಕು. ಯಾರ್ಯಾರೋ, ಒಂದು SPV, 2ನೇ ಸ್ಟೇಟ್ ಗೌರ್ಮೆಂಟು, 3ನೇ ಸೆಂಟ್ರಲ್ ಗೌರ್ಮೆಂಟು. ಸೊ ಈ ಕಾಂಟ್ರಾಕ್ಟ್ 3 ಜನ ಜೊತೆನೂ ಇರುತ್ತೆ. ಸೊ ನೀವು ಫೈನಲ್ ಆಗಿ ನಿಮಗೆ ಫಂಡ್ ಅಲೋಕೇಶನ್ ಆಗುವಾಗ ಸೈನ್ ಮಾಡಬೇಕಲ್ಲ ಕಾಂಟ್ರಾಕ್ಟು, ಸೈನ್ ಮಾಡುವಾಗ 3 ಜನನೂ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಸೈನ್ ಮಾಡ್ತಾರೆ, ಪ್ಲಸ್ SPV ಸೈನ್ ಮಾಡ್ತಾರೆ, ಆ್ಯಂಡ್ ಫೈನಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್. ಸೊ ಟ್ರೈ ಪಾರ್ಟಿಯೇಟ್ ಅಗ್ರಿಮೆಂಟ್ ಇದು, 3 ಜನ ಸೇರಿ ಅಗ್ರಿಮೆಂಟ್ ಮಾಡೋವಂಥದ್ದು ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮು. ಸೊ ಹಂಗಾಗಿ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಮೇನ್ ಉದ್ದೇಶ ಏನಪ್ಪ ಅಂದರೆ ಒಂದು ಸಣ್ಣಾಗಿ ಸ್ಪ್ರೆಡ್ ಆಗಿರುವಂಥ ಎಲ್ಲ ಇಂಡಸ್ಟ್ರೀಸ್ನು ಒಟ್ಟಿಗೆ ತರಬೇಕು ಅನ್ನೋದು. ಅಂದರೆ ಒಂದೇ ಥರದ ಬಿಸ್ನೆಸ್ ಮಾಡ್ತಾ ಇರೋರು, ಒಂದೇ ರೀತಿಲಿ ಮಾಡ್ತಾ ಇರೋರು, ಮತ್ತು ಒಂದೇ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಮಾಡ್ತಾ ಇರೋರು, ಅವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆಲ್ಲ ಒಂದೇ ಥರದ ಉತ್ತೇಜನ ಕೊಡಬೇಕು. ಮಾರ್ಕೆಟ್ ರಿಲೇಟೆಡ್ ಇರ್ಬೋದು, ಸ್ಕಿಲ್ ರಿಲೇಟೆಡ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಬೇರೆ ಸ್ಕೀಮ್ಗಳು, ಅಸಿಸ್ಟೆಂಟ್ ಸ್ಕೀಮ್ಸ್ ಇರ್ಬೋದು. ಯಾಕಂದರೆ ಇಷ್ಟು ದಿವಸ ಏನಾಗ್ತಾ ಇತ್ತು, ಒಬ್ಬೊಬ್ಬರೇ ಸಣ್ಣವರು ಹೋಗೋರು ಅಪ್ಲಿಕೇಶನ್ ಹಾಕೊಂಡು, ದೊಡ್ಡವರು ಹೋಗೋರು ಅಪ್ಲಿಕೇಶನ್ ಹಾಕೋರು. ಸೊ ನ್ಯಾಚುರಲಿ ಗೌರ್ಮೆಂಟ್ ಏನು ನೋಡ್ತಾರೆ, ಯಾರು ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಯಾರು ತುಂಬ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನಡೆಸ್ತಾ ಇರ್ತಾರೆ, ಅವ್ರ ಕಡೆ ಒಲವು ತೋರಿಸ್ತಾರೆ. ಯಾಕಂದರೆ ಗೌರ್ಮೆಂಟ್ ಫಂಡ್ ಮಾಡ್ತಾ ಇರೋದು ಅವ್ರಿಗಿಂದ ಎಲ್ಲೂ ಉತ್ಪಾದನೆ ಆಗಿರೋ ದುಡ್ಡಲ್ಲ, ಯಾವುದೋ ಸ್ಕೀಮ್ಗೆ ಅಲೋಕೇಶನ್ ಮಾಡಿರೋಂಥ ದುಡ್ಡನ್ನ ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಉದ್ದೇಶ ಕರೆಕ್ಟಾಗಿ ರೀಚ್ ಆಗಬೇಕು. ಯಾರಿಗೆ ರೀಚ್ ಆಗುತ್ತೋ ಅದು ಬೆನಿಫಿಟ್ ಆಗಬೇಕು ಅನ್ನೋದು ಮುಖ್ಯವಾದ ಗುರಿ ಅವ್ರದ್ದು, ಸರ್ಕಾರದ್ದು. ಹಂಗಾಗಿ ಏನು ಮಾಡ್ತಾರೆ, ಈ ಸ್ಕೀಮಲ್ಲಿ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮಲ್ಲಿ ಏನು ಮಾಡಿದ್ದಾರೆ ಅವರು, ಫಸ್ಟು ನೀವು ಕೈಯಲ್ಲಿಂದ ದುಡ್ಡು ಹಾಕಿ, ಸ್ಟೇಟ್ ಗೌರ್ಮೆಂಟ್ ಫಸ್ಟು ಅವ್ರ ಶೇರ್ ಏನಿದೆಯೋ ಅದನ್ನು ಹಾಕಲಿ. ಸ್ಟೇಟ್ ಗೌರ್ಮೆಂಟ್ ಶೇರ್ 80% ಆರ್ 5 crores ಅಂತ ಹೇಳಿದ್ದಾರೆ. ದಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ವಾಟ್ ದೇ ಆರ್ ರೆಡಿ ಟು ಫಂಡ್. 5 crore rupees ಇಸ್ ವಾಟ್ ದ ಮ್ಯಾಕ್ಸಿಮಮ್ ಅಮೌಂಟ್ ಸ್ಟೇಟ್ ಗೌರ್ಮೆಂಟ್ ಫಂಡ್ ಮಾಡೋದು. ಸೊ ಇಬ್ಬರು ಸೇರಿಸಿ ಫಂಡ್ ಮಾಡಿ ಫಸ್ಟು, ಆಮೇಲೆ ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು. ಸೊ ಹಂಗಾಗಿ ಈ ಪ್ರೋಗ್ರಾಮಲ್ಲಿ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆನ್ಸ್ ಇರೋದೇ ನಿಮ್ಮದು ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ, DPR ಮೇಲೆ. ಸೊ ಅವ್ರು ಬಂದಾಗ, ಕನ್ಸಲ್ಟೆಂಟ್ಸ್ ಬಂದಾಗ, ನೀವು ಯಾವ ರೀತಿ ನಿಮ್ಮ ಬಿಸ್ನೆಸ್ನ ಪ್ರೊಜೆಕ್ಷನ್ಸ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅವ್ರಿಗೆ. ಸೊ ಇಲ್ಲಿ ಕರ್ನಾಟಕದಲ್ಲಿ 7 ಇಂಪಾರ್ಟೆಂಟ್ ಕ್ಲಸ್ಟರ್ಸ್ ಇದೆ, 7 ಕ್ಲಸ್ಟರ್ಸ್ ಇದೆ. ಹುಬ್ಬಳ್ಳಿಲೇ ಒಂದು ಕ್ಲಸ್ಟರ್ಸ್ ಇದೆ, ಆಟೋಮೊಬೈಲ್ ಕ್ಲಸ್ಟರ್ ಒಂದಿದೆ, ಆಮೇಲೆ ಒಂದು ಹೀಟ್ ಟ್ರೀಟ್ಮೆಂಟ್ ಕ್ಲಸ್ಟರ್ ಅಂತ ಮಾಡಿದ್ದಾರೆ ಹುಬ್ಬಳ್ಳಿಲೇ. ಸೊ ಬೆಂಗಳೂರಲ್ಲಿ 2 ಇದೆ, ಧಾರವಾಡದಲ್ಲಿ ಒಂದಿದೆ. ಸೊ 7 ಕ್ಲಸ್ಟರು ಕರ್ನಾಟಕದಲ್ಲಿದೆ. ಇಡೀ ಇಂಡಿಯಾಲಿ 80 ಕ್ಲಸ್ಟರ್ ಇದೆ ಇವತ್ತು. ಆಸ್ ಆಫ್ ನಾವು 80 ಕ್ಲಸ್ಟರ್ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಅಲೋಕೇಶನ್ 548 crores ಮಾಡಿದ್ದಾರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗು 548 ಕೋಟಿ ಮಾಡಿದ್ದಾರೆ ಈ ಕ್ಲಸ್ಟರ್ ಡೆವಲಪ್ಮೆಂಟ್ಗೆ. ಸೊ ಇನ್ನೂ ಸುಮಾರು ಇದೆ, ಸ್ಕೀಮ್ ರನ್ ಆಗ್ತಾ ಇದೆ. ಈ ಸತಿ ಏನೋ 31st ಈ ಬಜೆಟಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಏನೋ ಚೇಂಜ್ ಮಾಡ್ತಾರೆ ಅಂದರು, ಬಟ್ ಏನೂ ಚೇಂಜ್ ಮಾಡಿಲ್ಲ. ದಿಸ್ ಸ್ಕೀಮ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್. ಸೊ ಹಂಗಾಗಿ ಇದು ಒಂದು ಅವೇರ್ನೆಸ್ ಇಲ್ಲ. ತುಂಬ ಜನ ನಾನು ಕೇಳೋ ಡಿಸ್ಟ್ರಿಕ್ಟ್ಗಳಲ್ಲಿ ಈಗಲೂ ಮಾತಾಡ್ತಾ ಇದ್ದೆ ಸುಮಾರು ಜೊತೆ, ಅಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು ಸಾರ್ ಅಂತಾರೆ. ಸೊ ಇಂಥ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಇರ್ಬೋದು, ಇಲ್ಲ ಆರ್ಟಿಸಾನ್ಸ್ ಇರ್ಬೋದು, ಇಂಥವ್ರೆಲ್ಲ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾರಲ್ಲ, ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಹೋದ್ರೆ ನೀವು ಟ್ರೈನಿಂಗ್ ಫೆಸಿಲಿಟೀಸ್ ತೊಗೋಬೋದು, ರಾ ಮೆಟೀರಿಯಲ್ ರಿಲೇಟೆಡ್ ಬಾರ್ಗೇನಿಂಗ್ ಪವರ್ಸ್ ಮಾಡ್ಬೋದು. ಇದಕ್ಕಿಂತ ಮೇಯ್ನಾಗಿ GI ಅಂತ ಕರೀತಾರಲ್ಲ, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ. ಈಗ ಲಾಸ್ಟ್ ಇದ್ರಲ್ಲಿ ಮಾತಾಡ್ತಾ ಇದ್ರು GI ಬಗ್ಗೆ. ಸೊ ಜಿಯೋಗ್ರಫಿಕಲ್ ಯಾರೋ ಅವರು ಆಚೆ ಇದನ್ನ ಮಾಡ್ತಾರಲ್ಲ, ಕಾರ್ಪೆಟ್ ಏನೋ ಮಾಡ್ತಾರಲ್ಲ, ಅವ್ರು GI ಅಂತ ಹೇಳೋರು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಇವತ್ತು ಪೇಟೆಂಟ್ ಅದು
IPR ಅಂತ ಕರೀತಾರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಅದ್ರಲ್ಲಿ GI ಒಂದು IPR ಅಲ್ಲಿ ಬರುತ್ತೆ. ಸೊ ಈಗ ಈ ಲೋಕಲ್ ಇಲ್ಲಿ ಅವೈಲಬಲ್ ಜಿಯೋಗ್ರಫಿಲಿ ಸಿಗೋವಂಥ ರಾ ಮೆಟೀರಿಯಲ್ಗಳು, ಕಚ್ಚಾ ವಸ್ತುಗಳಿಂದ ಇಟ್ಕೊಂಡು ಮಾಡ್ತಾ ಇರೋಂಥ ಪ್ರಾಡಕ್ಟು ಅಥವಾ ಇಲ್ಲಿ ಸಿಗೋವಂಥ ಸೌಲಭ್ಯಗಳಿಂದ ಮಾಡ್ತಾ ಇರೋಂಥದ್ದು ಸ್ಪೆಸಿಫಿಕ್ ಆಗಿ ಆ ಡಿಸ್ಟ್ರಿಕ್ಟ್ಗೆನೆ GI ತಗೋಬೋದು. ಆ ಡಿಸ್ಟ್ರಿಕ್ಟ್ಗೆ GI ತಗೊಂಡ್ರೆ ಇಡೀ ವರ್ಲ್ಡಲ್ಲಿ GI ವ್ಯಾಲಿಡ್ ಇದೆ. ನೀವು ಯಾವುದೇ ದೇಶದಲ್ಲಿ ಹೋದ್ರೂ ಆ GIಗೆ ರೆಕಗ್ನಿಷನ್ ಇರುತ್ತೆ. ಸೊ ಅದು ಆಗಬೇಕಾಗಿದೆ ಈಗ. ಯಾಕಂದರೆ ಸುಮಾರು ನಮ್ಮಲ್ಲಿ ಇರುವಂಥ ಇಂಡಸ್ಟ್ರಿಗಳು ಯಾವುದಕ್ಕೂ ಸರ್ಟಿಫಿಕೇಶನ್ ಮಾಡಿಸ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಮೇಯ್ನ್ ಪ್ರಾಬ್ಲಮ್ ಈಸ್ ಅವೇರ್ನೆಸ್. ಸೊ ಎಷ್ಟು ಜನ MSME DICಗೆ ಹೋಗಿದ್ರ ಬಗ್ಗೆ ಮಾತಾಡಿದ್ದೀರಾ, ಕ್ಲಸ್ಟರ್ ಡೆವಲಪ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಯಾರು ಕೇಳಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ, ಈ ಗ್ರಾಮಶಿಲ್ಪಿ ಕಾರ್ಯಕ್ರಮದ ಮುಖಾಂತರ ದಯವಿಟ್ಟು ಕ್ಲಸ್ಟರ್ ಡೆವಲಪ್ಮೆಂಟ್ ಎಲ್ಲಿರುವಂಥ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ. ನಾನು ಬರೀ ಒಂದೇ ಸ್ಕೀಮ್ ಬಗ್ಗೆ ಹೇಳಿದೆ, ಈ ಥರ ಇನ್ನೂ 4 ಸ್ಕೀಮ್ ಇದೆ. ಓಕೆ, ಬಟ್ ಆಸ್ ಆಫ್ ನಾವು ಇಲ್ಲಿ ಯಾರು ಕ್ಲಸ್ಟರ್ ಇಲ್ಲದೆ ಇರೋದ್ರಿಂದ ಫಸ್ಟ್ ಸ್ಕೀಮ್ ಇಂಪಾರ್ಟೆಂಟು. ಇನ್ನು 4 ಸ್ಕೀಮು ಕ್ಲಸ್ಟರ್ ಮಾಡ್ಕೊಂಡವ್ರಿಗೆ ಬೆನಿಫಿಟ್ ಏನೇನು ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಅಟ್ಲೀಸ್ಟ್ ಫಸ್ಟ್ ಸ್ಕೀಮು ಸೆಟ್ಟಿಂಗ್ ಆಫ್ ಫೆಸಿಲಿಟೇಟಿಂಗ್ ಸೆಂಟರ್ಸ್. ಓಕೆ, ಸೊ ಅದನ್ನು ಶುರು ಮಾಡೋಕ್ಕೆ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟಿ, ಒಂದು ಬಿಲ್ಡಿಂಗು, ಒಂದು ಟ್ರೈನಿಂಗ್ ಸೆಂಟ್ರು, ಒಂದು ರಿಸರ್ಚ್ ಸೆಂಟ್ರು, ಒಂದು ಟ್ರಾನ್ಸ್ಪೋರ್ಟೇಷನ್ ಕೋಆರ್ಡಿನೇಷನ್ ಸೆಂಟ್ರಸು ಅಥವಾ ಇನ್ಯಾವ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರು, ಈ ಥರ ಯಾವ್ದಾದ್ರು ಒಂದು ಶುರು ಮಾಡಿ. ಯಾಕಂದರೆ ಇವತ್ತಿನ ಬಿಸ್ನೆಸ್ ಗೊತ್ತಿರೋದೇ ನಿಮಗೆ. ಕಾಂಪೀಟ್ ಮಾಡೋ ಗ್ಲೋಬಲಲ್ಲಿ ಕಾಂಪೀಟ್ ಮಾಡಬೇಕಂದ್ರೆ ಅಲ್ಲಿ ಏನು ಬೇಕೋ ಅದನ್ನು ನಾವು ಸಪ್ಲೈ ಮಾಡಬೇಕು ಇವತ್ತಿಲ್ಲಿ. ಸೊ ಇವತ್ತು ಮಾರ್ಕೆಟಲ್ಲಿ ನಾವು ಏನು ಬೇಕೋ ಕಸ್ಟಮರ್ಗೆ ಅದನ್ನು ಸಪ್ಲೈ ಮಾಡೋಕ್ಕೋ, ನಾವೇನು ಮಾಡ್ತಾ ಇದೀವೋ ಅದನ್ನು ಪ್ರಚಾರ ಮಾಡೋಕ್ಕಾಗಲ್ಲ ಈಗ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಮಗೆ ಗ್ಯಾಪ್ ಇದೆ, ಇಂಡಿಯಾಲಿ ಇದು ಪ್ರಾಬ್ಲಮ್ ಇದೆ ಇದರಲ್ಲಿ. ಓಕೆ, ಇಲ್ಲಿ ನಾವೇನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು, ಬಟ್ ಅದು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಗ್ಯಾಪ್ ಇರೋದ್ರಿಂದ ಏನಾಗ್ತಾ ಇದೆ, ನಾವು ಉತ್ಪಾದನೆ ಮಾಡೋರು ಮಾಡ್ತಾನೆ ಇದ್ದೀವಿ, ಅದೇ ಲೆವೆಲಲ್ಲಿ ಇದ್ದೀವಿ, ಬಟ್ ಮೇಲಕ್ಕೆ ಹೋಗ್ತಾ ಇಲ್ಲ, ಮೇಲೆ ಏರ್ತಾ ಇಲ್ಲ ನಾವು. ಸೊ ಇದನ್ನೇನು ಮಾಡ್ತಾರೆ ಇಂಟರ್ನ್ಯಾಷನಲ್ ಪೀಪಲ್, ದೇ ಆರ್ ಗ್ರ್ಯಾಬಿಂಗ್ ದಿಸ್ ಆಪರ್ಚುನಿಟಿ. ಇದನ್ನು ಕಲ್ತ್ಕೊಂಡು ಹೋಗಿ ಇಲ್ಲಿ ಬಂದು ಇಲ್ಲಿ ತಿಳ್ಕೊಂಡು ಇಲ್ಲಿ ಕಲ್ತ್ಕೊಂಡು ಹೋಗಿ ಅವ್ರು ಅಲ್ಲಿಂದ GI ಮಾಡಿಸಿ ಅಲ್ಲಿಂದ ಲಾಂಚ್ ಮಾಡಿಸ್ತಾ ಇದ್ದಾರೆ. ಎಷ್ಟೋ ಪೇಟೆಂಟ್ಗಳು ಹಂಗೆ ಹಾಳು ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಸೊ ಬಾಸ್ಮತಿ ರೈಸ್ ಬೆಸ್ಟ್ ಕೇಸ್, ಅದು ಪೇಟೆಂಟ್ ಕೇಸ್. ಬಾಸುಮತಿ ರೈಸ್ ಅಮೆರಿಕಾದಿಂದ ತೊಗೊಂಡಿದ್ರು, ಬಾಸುಮತಿ ರೈಸ್ ಪೇಟೆಂಟ್ನ. ಅದು ಹೆಂಗೆ ಕೊಡೋಕ್ಕಾಗತ್ತೆ ಅಮೆರಿಕಾಲೆ? ಅದು GI ಅದು ಇಂಡಿಯಾದಲ್ಲಿ ಬೆಳೆಯುವಂಥದ್ದು ಅಕ್ಕಿ, ಅದು ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ ಬೆಳೆಯುವಂಥ ಅಕ್ಕಿ, ಅದು ಅಮೆರಿಕಲ್ಲಿ ಎಲ್ಲಿ ಬೆಳೀತಾರೆ ಅಕ್ಕಿನ? ಸೊ ಇದೊಂದು ದೊಡ್ಡ ಕೇಸ್ ಆಯಿತು, ಇದೊಂದು ದೊಡ್ಡ ಕೇಸ್ ಆಗಿ ಆಮೇಲೆ GI ಮಾಡಿಸಿರೋದ್ರಿಂದ ಗಲಾಟೆ ಆಯಿತು. ಇಲ್ಲ, ಜಿಯೋಗ್ರಫಿಕಲ್ ಆರಿಜನ್ ಇಲ್ಲ, ಅದು ಆರಿಜನ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಅಲ್ಲ, ಅದು ಕೊಡಬಾರ್ದು ಅಂದರು. ಬಟ್ ಕೊಡಬಾರ್ದು ಅಂದರೆ ನೀವು ಮಾಡಿಸ್ಕೋಬೇಕಾಯ್ತು, ನೀವು ಯಾಕೆ ಮಾಡಿಸ್ಕೊಂಡಿಲ್ಲ? ನಮ್ಮ ಮೇಲೆ ಬಂತು ಪ್ರಾಬ್ಲಮ್ ಅವಾಗ. ಹಂಗಾಗಿ ಇವತ್ತು ಅವೇರ್ನೆಸ್ ಕಡಿಮೆ ಆಗಿದೆ ಬಿಸ್ನೆಸ್ ಮಾಡೋರಲ್ಲಿ. ಬಿಸ್ನೆಸ್ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ನೀವು ಸ್ವಲ್ಪ ಅವೇರ್ನೆಸ್ ಆಗಬೇಕು. ಈಗ ಇಷ್ಟು ವರ್ಷ ಏನಾಯಿತು, ಒಂದು ಗ್ರಾಮಕ್ಕೋಸ್ಕರ ಮೀಸಲಾಗ್ಬಿಟ್ಟಿತ್ತು ಬಿಸ್ನೆಸ್ ಅನ್ನೋದು. ಸೊ ನಾನು ಮಾಡ್ತೀನಿ, ನನ್ನ ಸುತ್ತಮುತ್ತ ಜನಕ್ಕೆ ಮಾರ್ತೀನಿ, ಅಷ್ಟೇ ಲಾಭ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ, ಇಷ್ಟಕ್ಕೆ ಕಾನ್ಸಂಟ್ರೇಟ್ ಆಗಿಬಿಟ್ಟಿತ್ತು. ಈಗ ಮೋದಿ ಸಾಹೇಬರು ಬಂದಮೇಲೆ ಈ ವೋಕಲ್ ಟು ಲೋಕಲ್, ಲೋಕಲ್ ಟು ಗ್ಲೋಬಲ್ ಅಂತ ಏನು ಹೇಳ್ತಾ ಇದ್ದಾರೆ, ಆತ್ಮನಿರ್ಭರ್ ಭಾರತದಲ್ಲಿ ದ ಥಿಂಗ್ಸ್ ಹ್ಯಾವ್ ಚೇಂಜ್ ನಾವು. ಈಗ ನಾವೇನೇ ಮಾಡಿದ್ರು ಗ್ಲೋಬಲ್ ದೃಷ್ಟಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಲೋಕಲ್ನ ಗ್ಲೋಬಲ್ಗೆ ತೊಗೊಂಡೋಗ್ಬೇಕು ಅಂದರೆ ಲೋಕಲೈಸೇಷನ್ನ ಗ್ಲೋಬಲೈಸೇಷನ್ ಜೊತೆ ಮೀಟ್ ಮಾಡಿಸ್ಬೇಕು ಅಂದರೆ ನಮ್ಮಲ್ಲಿ ಆ ಥರದಂಥ ಪ್ರಾಡಕ್ಟಲ್ಲಿ ಗುಣಗಳನ್ನ ತರಬೇಕು ನಾವು, ಆ ಮಾರ್ಕೆಟಿಂಗ್ ಸ್ಕಿಲ್ಸ್ ತರಬೇಕು ನಾವು, ಆ ಟೆಕ್ನಾಲಜಿ ಇನ್ವಾಲ್ವ್ ಮಾಡ್ಬೇಕು ಆ ಪ್ರಾಡಕ್ಟಲ್ಲಿ. ಅದಕ್ಕೆಲ್ಲ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಬಟ್ ನಮ್ಮಲ್ಲಿರೋ ಗ್ರಾಮೋದ್ಯೋಗಗಳು ಇದನ್ನು ಮಾಡೋಕ್ಕಾಗತ್ತೆ. ಕ್ಲಸ್ಟರ್ ಮುಖಾಂತರ ಹೋದರೆ ಮಾಡೋಕ್ಕಾಗತ್ತೆ. ಯಾಕಂದರೆ ಗೌರ್ಮೆಂಟ್ ಸಪೋರ್ಟ್ ಇದೆ, ಇದಕ್ಕೆ ಫಂಡಿಂಗ್ ಆಗುತ್ತೆ, ಪ್ರೊಸೀಜರ್ ಸಿಂಪಲ್ ಆಗಿದೆ. ಓನ್ಲಿ ಥಿಂಗ್ ಈಸ್ ಕನ್ಸಲ್ಟೆಂಟ್ ಜೊತೆ ಮಾತಾಡಿ ಇದಕ್ಕೆ ಫೈನಲ್ ರೂಪ ಕೊಡ್ಬೇಕು ನೀವು. ಓಕೆ, ನನ್ನ ಪ್ರಕಾರ ನಾವು ಮಾಡಿಸಿರೋ ಸ್ಕೀಮ್ಗಳ ಪ್ರಕಾರ 1.5 ತಿಂಗಳಲ್ಲಿ ಇದೆಲ್ಲ ಮುಗ್ದೋಗುತ್ತೆ ಸ್ಕೀಮ್. ಓಕೆ, ಇದೇನು ಪ್ರೊಸೀಜರ್ ಹೇಳಿದೆ ನಾನು, ವಿತಿನ್ 1.5 ಮಂತ್ಸ್ ನಿಮ್ಮ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದ್ದರೆ, ನಿಮ್ಮ ಮೆಂಬರ್ಸ್ ಎಲ್ಲ ಕರೆಕ್ಟಾಗಿದ್ದಾರೆ, ಕರೆಕ್ಟಾಗಿದೆ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿರೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮೆಂಬರ್ಸ್ನ ಅಂದರೆ 1.5 ತಿಂಗಳೊಳಗಡೆ ನೀವು SPV ಫಾರ್ಮೇಷನ್ ಮಾಡಿ ಫಂಡಿಂಗ್ನ ತರಿಸ್ಕೋಬೋದು. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡಿಂಗ್ ತರಿಸ್ಕೊಂಡು ನಿಮ್ಮ ಬಿಸ್ನೆಸ್ ಶುರು ಮಾಡ್ಬೋದು. ಓಕೆ, ಇದು ಕ್ಲಸ್ಟರ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಇದೆ ವಿಷಯಗಳು. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಓಕೆ, ನಾನು ನಂಬರ್ ಶೇರ್ ಮಾಡ್ತೀನಿ, LUB ಕರ್ನಾಟಕಕ್ಕೆ ನಂಬರ್ ಕೊಡ್ತಾರೆ ಅವ್ರದ್ದು, ಅವ್ರಿಗೆ ರೀಚ್ ಮಾಡಿ, ಅಲ್ಲೇ ಇರ್ತೀನಿ ನಾನು. ಓಕೆ, ಅಲ್ಲಿ ಬಂದು ಕೇಳಿ, ವಿಷಯಗಳು ಏನು ಬೇಕಾದ್ರೂ ನಾವು ಹೆಲ್ಪ್ ಮಾಡ್ತೀವಿ. ಫೋನ್ ಮುಖಾಂತರ ಆದರೂ ಕೇಳಿ, ಮೇಲ್ ಮುಖಾಂತರ ಆದರೂ ಕೇಳಿ, ಅಲ್ಲೇ ಬರಬೇಕು ಅಂತ ಏನಿಲ್ಲ. LUB ಆಫೀಸಿಗೆ ನಮಗೆ ಫೋನ್ ನಂಬರ್ ಇದೆ, ಕೊಡ್ತಾರೆ, ಶೇರ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಕೇಳಿ, ಕ್ಲಸ್ಟರ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಪ್ರೊವೈಡ್ ಮಾಡ್ತೀವಿ ನಾವು. ಯಾವುದೇ ಥರ ಸಪೋರ್ಟ್ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದೆ? ಹ್ಯಾಂಡಿಕ್ರಾಫ್ಟ್ ಮೇಲೆ ಕೆಲಸ ಮಾಡೋದು.
ಸೊ ಈಸ್ ದರ್ ಎ ಡಿಫ್ರೆನ್ಸ್ ಬಿಟ್ವೀನ್ ಟೆಕ್ನಿಕಲ್ ಆಟೋಮೊಬೈಲ್ ಎಕ್ಸಾಂಪಲ್ ಕೊಟ್ಟರೆ ಧಾರವಾಡದಲ್ಲಿರೋದು ಅಥವಾ ಹುಬ್ಳಿಯಲ್ಲಿರೋದು ಅದಕ್ಕೆ ಮತ್ತೆ ಹ್ಯಾಂಡಿಕ್ರಾಫ್ಟ್ ಕ್ಲಸ್ಟರ್ಗೆ ಈಸ್ ದರ್ ಎ ಡಿಫ್ರೆನ್ಸ್ ಇನ್ ಯಾವ್ದಾರೆ ಪ್ರೊಸೀಜರ್ಸ್ ಅಲ್ಲ ಪ್ರೊಸೀಜರ್ಸ್ ಅಲ್ಲಿ? ಇಲ್ಲ, ಪ್ರೊಸೀಜರ್ ಏನೂ ಇಲ್ಲ. ಸಿ ಇದರಲ್ಲಿ 2 ಗ್ಯಾಪ್ ಇಟ್ಕೊಳ್ಳಿ. ನಿಮ್ದು ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ಪಾಲಿಸಿ ಏನಿದೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಓನ್ಲಿ ಥಿಂಗ್ ಈಸ್ ಕ್ಲಸ್ಟರ್ ಏನಕ್ಕೆ ಅಂದರೆ ಸಪೋರ್ಟ್ ಮಾಡೋಕ್ಕೆ ಈ 20 ಮೆಂಬರ್ಸ್ನ ದೇ ವಿಲ್ ಪುಟ್ ಇನ್ ಟು ಯುವರ್ ಸಪೋರ್ಟ್ ಅಷ್ಟೇ. ಗವರ್ಮೆಂಟ್ ಫಂಡ್ಸ್ ಇನ್ ಆರ್ಡರ್ ಟು ಸಪೋರ್ಟ್ ಯು ಅಷ್ಟೇ. ಸರ್ ನಮ್ಮ ಆರ್ಟಿಸನಲ್ಲಿ ಏನಾಗುತ್ತೆ ಅಂದ್ರೆ ದೇ ಆರ್ ನಾಟ್ ರಿಜಿಸ್ಟರ್ಡ್. ನೀವು ಹೇಳೋದು ಏನಾಗುತ್ತೆ ಅಂದ್ರೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ರಿಜಿಸ್ಟರ್ ಕಂಪನಿಗಳು ಬರಬೇಕು ಅಂತ ಹೇಳ್ತಿದ್ರಿ. ಇಲ್ಲ ಇಲ್ಲ ಇಲ್ಲ, ಸಾರಿ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ರಿಜಿಸ್ಟರ್ಡ್ ಇಂಡಿವಿಜುವಲ್ಸ್ ಬರಬೇಕು ಅಂತ ಹೇಳ್ತಿದ್ರಿ. ಇಲ್ಲ ತಪ್ಪದು. ಸೋಲ್ ಪ್ರೊಪ್ರೈಟರ್ ಆದ್ರೂ ಬರ್ಬೋದು. ಅದೇ ನಿಮ್ಮ ಹತ್ರ ಇದೆಯಲ್ವಾ ಸರ್? ಒಂದ್ ಸೆಕೆಂಡ್, ನೀವು ಸೋಲ್ ಪ್ರೊಪ್ರೈಟರ್ ಅಂತೀರಿ ಸರ್, ನಿಮ್ಮ ಕಡೆ ಏನು ರಿಜಿಸ್ಟ್ರೇಷನ್ ಪ್ರೊಪ್ರೈಟರ್ ಅಲ್ಲ ಅವರು. ಅಲ್ಲ, ಉದ್ಯಮ ಆಧಾರ್ ನಂಬರ್ ಇದೆ ಅಲ್ವಾ? ಏನಿಲ್ಲ ಸರ್, ಅದು ಮಾಡ್ಕೊಳ್ಳಿ. ಆನ್ಲೈನ್ ಆಧಾರ್ ಕಾರ್ಡ್ ಇದ್ರೆ ಮಾಡ್ಕೋಬಹುದು ಸರ್. ಬಟ್ ಅದನ್ನ ಅದನ್ನೇನು ಮಾಡ್ಕೋಬಹುದು ನೀವು. I'll give you an example. Is this bamboo is what I'm talking about. ತಲೆಯಲ್ಲಿ ಇರೋದಿಕ್ bamboo. Bamboo like you see ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ರೋಡ್ ಪಕ್ಕ ಕೂತ್ಕೊಂಡು ಮಾತು ಕೊಡ್ತಾರೆ. They are not on paper anywhere. ಅದು ಉದ್ಯೋಗ ಆಧಾರ ಅನ್ನೋದು ಕೂಡ ಅವ್ರ ಹತ್ರ ಇರೋದು ಏನೂ ಇಲ್ಲ. They are craftsmen from 300 years 400 years ಅಷ್ಟೇ. They are craftsmen. So how do you see they being a part of organization on paper? ಅಲ್ಲ, ಇವಾಗ ಫಂಡಿಂಗ್ ಬೇಕಂದ್ರೆ ಹೆಂಗ್ ಕೊಡ್ತಾರೆ? ಗವರ್ಮೆಂಟ್ ಹೆಂಗ್ ಫಂಡ್ ಮಾಡ್ತಾರೆ ಅವ್ರಿಗೆ? My question is to you ಅಂತ. No, I am asking you again one more question. No, if you want government to support them, you are asking to support those people, right? Correct. If government want to support them, how do you expect government to support them? ಹೆಂಗ್ ಸಪೋರ್ಟ್ ಮಾಡ್ತಾರೆ I'm ಗವರ್ಮೆಂಟ್? not able to figure out. ಅದೇ ನಿಮಗೆ ಪ್ರಶ್ನೆ ಕೇಳಿದ್ದು. ಅದಕ್ಕೆ ನಾನು ಹೇಳಿದ್ದು, ಏನು ಅದು ದೊಡ್ಡ ವಿಷಯ ಅಲ್ಲ ಅದು. ಯಾರ್ಯಾರು ಆ ಥರ ಮಾಡ್ತಾ ಇದ್ದಾರೆ, ಓಕೆ, ಅವ್ರದೇ ಆಗಂತ ಯಾರಾದ್ರೂ ಒಬ್ರು ಲೀಡರ್ ನೋಡಿ, ಅವರು ಯಾರು ಮಾಡ್ತಾ ಇದಾರೆ ಅಂತ ಒಬ್ರು ಲೀಡರ್ ನೋಡ್ಬಿಟ್ಟು ಸೋಲ್ ಪ್ರೊಪ್ರೈಟರ್ ಆಗಿ ಒಂದು ಅಟ್ಲೀಸ್ಟ್ ಪ್ಯಾನ್ ಕಾರ್ಡ್ ತಗೊಳಕ್ ಹೇಳಿ. ಇವತ್ತು ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರತ್ತೆ ಅವ್ರ ಹತ್ರ. ಆಧಾರ್ ಕಾರ್ಡ್ ಇದ್ರೆ ಆನ್ಲೈನ್ ಪ್ಯಾನ್ ತಗೋಬೋದಾ? ತಗೋಬೋದು ಸರ್. ಆನ್ಲೈನ್ ಪ್ಯಾನ್ ಬರುತ್ತೆ. 2 ಡಾಕ್ಯುಮೆಂಟ್ ಆಯ್ತಾ ನಿಮ್ದು? ಓಕೆ, 2 ಡಾಕ್ಯುಮೆಂಟ್ ಆಯ್ತು. ಸೊ ಅದನ್ನೇ ಇಟ್ಕೊಂಡು ಈ ವರ್ಷ ಒಂದು ರಿಟರ್ನ್ಸ್ ಫೈಲ್ ಮಾಡಿಸಿ ಅವ್ರ ಕೈಲಿ. ಎಷ್ಟು ದುಡ್ಡು ಬಂದಿದೆ ಸರ್? ನೀವು ಹೆಂಗ್ ರಿಟರ್ನ್ ಫೈಲಿಂಗ್ ಅಂದ್ಕೂಳೆ ಅಲ್ಲಿ ಏನ್ ಬರುತ್ತೆ ಮೇಡಮ್? ನಾವು ಅಲ್ಲ, ಅವ್ರು ಡೈರೆಕ್ಟರ್ ಆಗದಿದ್ರೆ ಆಯ್ತು, ಬೇರೆಯವ್ರು ಡೈರೆಕ್ಟರ್ ಆಗಲಿ, ಅವ್ರು ಆಮೇಲೆ ಮೆಂಬರ್ ಆಗಲಿ ಸಾಕು. ಮೆಂಬರ್ಗೆ ಇದೆಲ್ಲ ಬೇಕಾಗಿಲ್ಲ, ರಿಟರ್ನ್ಸ್ ಎಲ್ಲ ಬೇಕಾಗಿಲ್ಲ. ಸೊ ಕ್ಯಾನ್ ವಿ ಡೂ ಇಟ್ ಥ್ರೂ ಲಘುದ್ಯೋಗ ಭಾರತಿ? Yes, we can, of course we can support. Then guide us, because ಇಲ್ಲೇನು ಕ್ರಾಫ್ಟ್ಗಳಿದೆ ಅಲ್ಲ, ಎಲ್ಲ ಕ್ರಾಫ್ಟ್ ಸೇಮ್ ಇದೆ ಸರ್. ಸರ್ ಗೊತ್ತಾಗಿದೆ ಆಲ್ರೆಡಿ. ಆ ಡಿಸ್ಟ್ರಿಕ್ಟ್ ಇದ್ರೆ ಬನ್ನಿ ಮಾಡೋಣ, ಹೆಲ್ಪ್ ಮಾಡೋಣ. ಇನ್ಸ್ಟೆಡ್ ಆಫ್ ಆಮೇಲೆ ಇನ್ನೊಂದು ಸರ್, ಇವಾಗ ಏನಾಗಿದೆ ಅಂದ್ರೆ ಬ್ಯಾಂಬೂ ಕ್ರಾಫ್ಟ್ನವ್ರು ಹೇಳಿದಾಗೆ ಒಂದೇ ಕಡೆ ನಮಗೆ 300 ಜನ ಆತರ ಸಿಗಲ್ಲ. ಒಂದ್ ಹಳ್ಳಿ ಒಂದ್ ಕಡೆ ಹೋದ್ರೆ 40ರಿಂದ 50 ಡಿಸ್ಟ್ರಿಕ್ಟ್ ಅಲ್ಲಿ ಸಿಕ್ಕರೆ ಆಯ್ತು ನಿಮ್ಗೆ. ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಬಹುದು. ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಹೇಳ್ತಾರೆ ಡಿಸ್ಟ್ರಿಕ್ಟ್ ಗೆ ಇದು. ಓಕೆ, ಇಟ್ಸ್ ಫಾರ್ ಡಿಸ್ಟ್ರಿಕ್ಟ್, ನಾಟ್ ಫಾರ್ ಒನ್ ವಿಲೇಜ್ ಆರ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ಫಾರ್ ಡಿಸ್ಟ್ರಿಕ್ಟ್. ನಾವು ಕೇಳಿದ ಪ್ರಕಾರ, ನಾವು 2-3 ಲೆಕ್ಚರ್ ಕೇಳಿದ ಪ್ರಕಾರ ಒಂದ್ ಹಳ್ಳಿಯಲ್ಲಿ 10 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಮಾತ್ರ ಇರಬೇಕು ಅಂತ. ಇಲ್ಲ, ಅದೇನ್ ಕಂಡೀಷನ್ ಇಲ್ಲ. ಅದು ಒಂದು ಡಿಸ್ಟ್ರಿಕ್ಟ್ ಅಂತ ಹೇಳಿ, ಒಂದು ಡಿಸ್ಟ್ರಿಕ್ಟ್ ಒಂದು ಕ್ಲಸ್ಟರ್ ಅಂತ ಹೇಳಿದ್ರೆ, ಬಟ್ ಇಟ್ಸ್ ಅನ್ ನಾಟ್ ಎ ಮ್ಯಾಂಡೇಟರಿ ರೂಲ್. ಅಲ್ಲಿ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕು ಅಂದ್ರೆ 2-3 ಡಿಸ್ಟ್ರಿಕ್ಟ್ 2-3 ಕ್ಲಸ್ಟರ್ ಮಾಡಬಹುದು. ಸ್ಪೆಸಿಫಿಕ್ ಆಗಿ ತಗೊಂಡು ಕ್ಲಸ್ಟರ್ ಮಾಡಬಹುದು. So then I request you to guide us. Sure, ಬನ್ನಿ. I can help you out. I can help you out. Just related to that, another question is industrial level ಅಲ್ಲಿ example 5 crore 10 crore business ಮಾಡಕ್ಕೆ they can produce something in mass. Handicraft ಅಲ್ಲಿ ಅದಾಗೋದಿಲ್ಲ. So is there a provision where bamboo and leather and other things collaboratively can be a cluster project ಅಂತ? Yeah, handicraft cluster ಅಂತ ಕರೀರಿ basic. Correct. In that whatever related things are there, you can add it. Okay. There is no condition. You should decide whether it's handicraft. Okay, all related handicraft you can push in that particular list and you can bring it. ಏನು ತೊಂದರೆ ಇಲ್ಲ. Thank you. ತರಬಹುದು ಅದನ್ನ. ಬನ್ನಿ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ನಮಸ್ಕಾರ, ನಾನು ಮಂಗಲಾ ಸೋನವಣೆ ಅಂತ. ಹೇಳಿ ಮೇಡಮ್. ನಾನು ಹಳ್ಳಿಗಳಲ್ಲಿ ಈಗ ಕಾರ್ಯ ನಡೆಸ್ತಾ ಇದ್ದೀನಿ. ಹ್ಯಾಂಡಿಕ್ರಾಫ್ಟ್ ಕೂಡ ಅದರಲ್ಲಿ ಲೈಕ್ ಕಲಾಕುಸರಿ ಅಂತ ಇರುತ್ತೆ, ಅಥವಾ ಇದು ಹೆಣಿಕೆ ಅಂತ ಇರುತ್ತೆ, ಅದನ್ನು ನಾನು ಮಾಡ್ತಾ ಇರೋದು. ಆದರೆ ನಾನು ಸ್ವತಂತ್ರವಾಗಿ ಇದನ್ನೆಲ್ಲ ನಡೆಸಬೇಕು ಅಂದರೆ ಸ್ವತಂತ್ರವಾಗಿ ನಾನು ಬಿಸ್ನೆಸ್ ಕೂಡ ಮಾಡಬೇಕು. ಹೌದು. ಸೊ ಈಗ ನನಗೆ ಅಲಾಟ್ ಆಗಿರೋದು ಒಂದು ಇಂಡಸ್ಟ್ರಿಯಲ್ ಜಾಗ, ಒಂದು 5 ಗುಂಟೆ ಅಲಾಟ್ ಆಗೋ ಸಂಭಾವನೆ ಇದೆ, ಆಗಿದೆ ಆಲ್ರೆಡಿ. ಅದೇನೋ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಲಿಂದ ಏನೋ ತೊಂದರೆ ಇದೆ, ಸ್ಟಕ್ ಆಗಿದೆ. ಅದಾಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾನು ಆಸ್ ಅ ಇಂಡಸ್ಟ್ರಿಯಲಿಸ್ಟ್ ಆಗಿ ನಾನು ಕ್ಲಸ್ಟರ್ ಪ್ರೋಗ್ರಾಮ್ಸ್ ಮಾಡಬಹುದಾ? ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಅಚ್ಚಾ ಅಚ್ಚಾ. ಸಿ, ನಿಮ್ಮ ಇಂಡಸ್ಟ್ರಿ ಸಪರೇಟ್, ಕ್ಲಸ್ಟರ್ ಸಪರೇಟ್. ಓಕೆ, ಕ್ಲಸ್ಟರ್ ಅದಕ್ಕೆ SPV ಅಂತ ಕರೆದಿದ್ದು ನಾನು. SPV ಇದೆ ಸಪರೇಟ್ ಬಾಡಿ. ಯು ವಿಲ್ ಬಿ ಒನ್ ಆಫ್ ದ ಡೈರೆಕ್ಟರ್ ಅಷ್ಟೇ ಅಲ್ಲಿ. ಓಕೆ, ನಿಮ್ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡಿ, ಬಿಸ್ನೆಸ್ ಮಾಡಿ ನಿಮ್ಮ ಹೆಸರಲ್ಲೇ ಮಾಡ್ಕೋಬೇಕು ಬಿಸ್ನೆಸ್. ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್, ಸಾರಿ ಮೇಡಮ್ ನೀವು ಹೇಳಿದ ಗ್ಯಾಪ್ಕ ಬಂತು. ಸಿ, ಕ್ಲಸ್ಟರ್ ಉದ್ದೇಶ ಏನಪ್ಪಾ ಅಂದ್ರೆ ನಾನ್ ಪ್ರಾಫಿಟ್ ಅಂತ, ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು. ಇದೇನು ಅಂದ್ರೆ ಬೇಸಿಕ್ಲಿ ಸಪೋರ್ಟಿಂಗ್. ಇದು ಯಾರಿಗೆ ಸಪೋರ್ಟಿಂಗು? ಎಲ್ಲ ಆರ್ಟಿಸನ್ಸ್. ನೀವು ಒಬ್ಬರೇ ಮುಂದೆ ಬರೋದಲ್ಲ, ಬೇರೆಯವರು ಮುಂದೆ ಬರಲಿ ಅಂತ ಉದ್ದೇಶ ಇದು ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ನಿಮ್ಗೆ ಏನಾದ್ರು ಇನ್ಕಮ್ ಬರುತ್ತೆ ಅನ್ಕೊಳ್ಳಿ.
ಇನ್ನೊಂದು ಇವರಿಂದ ಕಲೆಕ್ಟ್ ಮಾಡ್ತೀರಾ, ಮೆಂಬರ್ಸ್ ಇಂದ ಒಂದು ನಾಮಿನಲ್ ಫೀಸ್ ಕಲೆಕ್ಟ್ ಮಾಡ್ತೀರಾ. ಅವ್ರು ಅದನ್ನೇ ಆಚೆ ಕಡೆ ಹೋಗ್ಬೇಕಂದ್ರೆ 5,000 ರೂಪಾಯಿ ಖರ್ಚಾಗುತ್ತೆ. ನಿಮ್ ಕ್ಲಸ್ಟರ್ ಮುಖಾಂತರ ಮಾಡಿಸಿದ್ರೆ 1,000 ರೂಪಾಯಿ ಚಾರ್ಜ್ ಮಾಡ್ತೀರಾ ನೀವು. ನಿಮ್ಮ ಹತ್ರ 1,000 ರೂಪಾಯಿ ಇನ್ಕಮ್ ಬರುತ್ತಾ, ದಟ್ ಕ್ಯಾನ್ ಬಿ ಅಗೇನ್ ಯೂಸ್ ಫಾರ್ ಎಕ್ಸ್ಪೆನ್ಸಸ್. ನೀವು ಮಾಡ್ಬೋದು ಅದನ್ನ. ಸರ್ ಇನ್ನೊಂದು ನಾನು ಕ್ಲಿಯರ್ ಆಗಲಿಲ್ಲ, ಆಗಲೇ ಸ್ವಲ್ಪ ನಾನು ಏನೋ ಹೇಳ್ಬೇಕು? ಫೋಕಸ್ ಆಗಿರಲಿಲ್ಲ, ಕ್ಷಮೆ ಇರಲಿ. ಕ್ಲಸ್ಟರ್ನಲ್ಲಿ ಇರುವಂಥ ಪ್ರತಿ ಮೆಂಬರ್ನು ಉದ್ಯೋಗಾಧಾರ ನಂಬರ್ ಬೇಕಾಗುತ್ತಾ? ಬೇಕಾದ್ರೆ ಒಳ್ಳೇದು. ಯಾಕಂದ್ರೆ ಆರ್ಡಿನರಿ ಮೆಂಬರ್ಸ್ ತಗೊಂಡ್ರೆ ಬೇಕಾಗಿಲ್ಲ ನಿಮಗೆ, ಡೈರೆಕ್ಟರ್ಸ್ ಆದ್ರೆ ಬೇಕಾಗತ್ತೆ. ಯಾಕಂದ್ರೆ ಡೈರೆಕ್ಟರ್ ಸ್ವಲ್ಪ ಕ್ವಾಲಿಫೈಡ್ ಪೀಪಲ್ ಇರಬೇಕು, ಬಿಸ್ನೆಸ್ ಓರಿಯೆಂಟೆಡ್ ಇರಬೇಕು. ಸೊ ಅದನ್ನೇ ನಾನು ಹೇಳ್ತಾ ಇದ್ದಂಗೆ, ನಿಮ್ಮ ಬಿಸ್ನೆಸ್ಸು ನೀವೇನು ಮಾಡ್ತಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರಿ. ಕ್ಲಸ್ಟರ್ ಈಸ್ ಒನ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್ ಅಷ್ಟೇ. ನಿಮಗೆ ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗು ಎಲ್ಲ ನೀವು ಶುರು ಮಾಡೋಕ್ಕಲ್ಲ ಅಥವಾ ನೀವು ಸೆಟಪ್ ಮಾಡೋಕ್ಕಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ. ಹಂಗಾಗಿ ಏನು ಮಾಡಿ ಅದರಿಂದ ಸಪೋರ್ಟ್ ತೊಗೊಳ್ಳಿ ಅಷ್ಟೇ. ಓಕೆ, ಸೊ ಇನ್ನೂ ಏನಾಯ್ತಾ? ನನಗೆ ಸ್ಥಳ ಸಿಕ್ಕಿರೋದು ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ. ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ತೆಗೆದ್ರೆ 25ರಿಂದ 30 ಜನ ಬರ್ತಾರೆ. ಇದು ವ್ಯಾಲಿಡ್ ಆಗಿರುತ್ತಾ? ಅಲ್ಲ, ಇದು ಕ್ಲಸ್ಟರ್ ಸಂಬಂಧಪಟ್ಟಿದ್ದ ಕ್ವಶನ್ ಅದು ಆಚೆದು? ಆಚೆದು ಅದೇ ಕ್ಲಸ್ಟರ್ ಸಂಬಂಧ. ಅಲ್ಲ, ಕ್ಲಸ್ಟರ್ ಉದ್ದೇಶಗಳು ಬೇರೆ. ಓಕೆ ಓಕೆ, ಐ ಆಮ್ ಕ್ಲಿಯರ್. ಕ್ಲಸ್ಟರ್ ಉದ್ದೇಶ ಬೇರೆ. ಓಕೆ, ಅದೆಲ್ಲ ಮೆಂಬರ್ಸ್ಗೂ ಸಪೋರ್ಟ್ ಮಾಡೋಕೆ ನೀವು ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡೋಂಗಿಲ್ಲ, ಫೀಸು ನಾಮಿನಲ್. ಯಾಕಂದರೆ ಗೌರ್ಮೆಂಟ್ ಫಂಡಿಂಗ್ ಆಗಿದೆ ಅದಕ್ಕೆ, ಬಿಲ್ಡಿಂಗು ಮತ್ತು ಫೆಸಿಲಿಟೇಟಿಂಗ್ ಸೆಂಟರ್ಸ್ಗೆ ಎಲ್ಲದಕ್ಕೂ ಇಂಟರ್ನಲ್ಲು ಮೆಷಿನರೀಸು ಎಲ್ಲ ಕೊಡ್ತಾರೆ, ಅವರು ಗೌರ್ಮೆಂಟಿಂದ ಕೊಡ್ತಾರೆ. ಓಕೆ, ಗೊತ್ತಾಯ್ತು, ಅರ್ಥ ಆಯ್ತಲ್ಲ? ಎನಿ ಅದರ್ ಕ್ವೆಶನ್ಸ್? ನಂಬರ್ ಬಂತಾ ಸರ್? ನಂಬರ್ ಹಾಕ್ಬಿಡೋಕ್ಕಾಯ್ತು ನಾನು. ಹಾಂ, ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ, ಅಷ್ಟು ದೂರಕ್ಕೆ ಕಾಣಿಸುತ್ತಾ? ಕಾಣಿಸ್ತಾ ಇದೆಯಾ ಅದು? ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕಾಣಲ್ಲ ಪಾಪ, ಹಿಂದೆ ಕೂತಿರೋದು. ಟೈಪ್ ಮಾಡಿಬಿಟ್ಟಿದ್ರೆ ಅದು ವರ್ಡಲ್ಲ, ಏನಾದರೂ ಟೈಪ್ ಮಾಡಿಬಿಟ್ರೆ ಡಿಸ್ಪ್ಲೇ ಮಾಡ್ಬಿಟ್ರೆ ಆಯಿತು. ಸೊ LUB ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಕ್ಲಸ್ಟರ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕಾಯ್ತು ಅಥವಾ ಮೇಲ್ ಕಳಿಸಿ, ನಮ್ಮ ಇದರಿಂದ ರೆಸ್ಪಾಂಡ್ ಮಾಡ್ತೀವಿ, LUBಯಿಂದ ರೆಸ್ಪಾಂಡ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಎಲ್ಲ ಕಡೆ ಇದೆ ಅನ್ಸುತ್ತೆ ಅಡ್ರೆಸ್. ಆಚೆ ಕಡೆ ಬ್ಯಾನರ್ಲೆಲ್ಲ ಇದೆ ಅನ್ಸುತ್ತಲ್ಲ, ಬ್ಯಾನರ್ಲೆಲ್ಲ ಇದೆ ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ID. ಸೊ ಅದ್ರ ಮುಖಾಂತರ ತೊಗೋಬೋದು, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಲಘುದ್ಯೋಗಾದಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾರಾಯಣ ಪ್ರಸನ್ನ ಅವರು ಶ್ರೀ ರವೀಂದ್ರನಾಥ್ ಕೌಶಿಕ್ ಅವರಿಗೆ ಕಿರುಕಾಣಿಕೆ ನೀಡಬೇಕಾಗಿ ವಿನಂತಿ. ಇಟ್ಟು ಮಾರುತ್ತಿದ್ದಾರೆ. ಸೊ ಅದನ್ನ ತಾವೆಲ್ಲರೂ ಖರೀದಿಸಿ ತಮ್ಮ ಮನೆಯವರನ್ನ ಮನೆ ಮದ್ದಿನಿಂದ ಗುಣಮುಖರನ್ನಾಗಿ ಮಾಡಿ ಆರೋಗ್ಯದಿಂದ ಶ್ರೀಮಂತರಾಗಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು.